ವೀಕ್ಷಕರೇ ನಮಸ್ತೆ. ಇವತ್ತಿನ ಪ್ರೈಮ್ ಟೈಮ್ ಕಾರ್ಯಕ್ರಮಕ್ಕೆ ಸ್ವಾಗತ. ಅದೇ ರೀತಿ ತಾಂತ್ರಿಕವಾಗಿರುವಂತಹ ಸಮಸ್ಯೆಗಳ ಕಾರಣಗಳಿಂದ ಕಾರ್ಯಕ್ರಮವನ್ನು ಸ್ವಲ್ಪ ತಡವಾಗಿ ನಾವು ಆರಂಭ ಮಾಡ್ತಾ ಇದ್ದೇವೆ. ದಯಮಾಡಿ ಕ್ಷಮಿಸಬೇಕು ಈ ಒಂದು ವಿಚಾರಕ್ಕೆ. ಜೊತೆಗೆ ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ರಾಜಕೀಯ ಬೆಳವಣಿಗೆಗಳು, ವಿವಾದಾತ್ಮಕ ಹೇಳಿಕೆಗಳು ಇದನ್ನೆಲ್ಲ ಸ್ವಲ್ಪ ಬದಿಗಿಟ್ಟು ಸ್ವಲ್ಪ ರಾಜಕೀಯವಾಗಿರುವಂತಹ ಬಣ್ಣಗಳಿದೆ. ಜೊತೆಗೆ ನಮ್ಮ ಸರ್ಕಾರಿ ವ್ಯವಸ್ಥೆ ಅನ್ನುವಂಥದ್ದೇನಿದೆ, ಈ ವ್ಯವಸ್ಥೆಯ ವಿಚಾರಗಳು ಕೂಡ ಇವತ್ತಿನ ಚರ್ಚೆಯಲ್ಲಿ ಬರುತ್ತೆ. ಬಹುಶಃ ಕರಾವಳಿ ಭಾಗದಲ್ಲಿ ಸದ್ಯದ ಪರಿಸ್ಥಿತಿಯಲ್ಲಿ ತುಂಬಾ ದೊಡ್ಡ ಮಟ್ಟದಲ್ಲಿ ಚರ್ಚೆ ಮಾಡಿರುವಂತಹ ಒಂದು ವರ್ಗಾವಣೆ, ಚರ್ಚೆಯಾಗಿರುವಂತಹ ಒಂದು ವರ್ಗಾವಣೆ ಭಾಗ್ಯ, ಅಥವಾ ನಮ್ಮಗಳ ಭಾಷೆ ಇದೆ ಎತ್ತಂಗಡಿ ಭಾಗ್ಯ ಅನ್ನುವಂಥದ್ದು. ಆ ಎತ್ತಂಗಡಿ ಭಾಗ್ಯದ ಬಗ್ಗೆ ನಾನು ಮಾತನಾಡ್ತಾ ಇದ್ದೇನೆ. ಗೊತ್ತಿರುವಂತಹ ವಿಚಾರ, ಕರಾವಳಿ ಭಾಗದಲ್ಲಿ ಒಬ್ಬ ಮಹಿಳಾ ಅಧಿಕಾರಿಯನ್ನ ವರ್ಗಾವಣೆ ಮಾಡಿರುವಂತಹ ವಿಚಾರ ಸದ್ಯದ ಪರಿಸ್ಥಿತಿಯಲ್ಲಿ ತುಂಬಾ ದೊಡ್ಡ ಮಟ್ಟದಲ್ಲಿ ಸುದ್ದಿ ಆಗ್ತಾ ಇದೆ, ಚರ್ಚೆ ಆಗ್ತಾ ಇದೆ. ಪರ ವಿರೋಧವಾಗಿರುವಂತಹ ಚರ್ಚೆಗಳು ಕೂಡ ನಮಗೆ ಕೇಳಲಿಕ್ಕೆ ಸಿಗ್ತಾ ಇದೆ. ಎಸ್, ನಾನು ಹೇಳ್ತಾ ಇರುವಂತದ್ದು ಕರಾವಳಿಯ ಪ್ರಬಲ ಜಾತಿಗಳ ನಡುವೆ ಕಿಚ್ಚು ಹಚ್ಚಿದಂತಹ ಮಹಿಳಾ ಅಧಿಕಾರಿಯೊಬ್ಬರ ಬಗ್ಗೆ. ಬೆಳ್ತಂಗಡಿಯ ಅರಣ್ಯ ಸಂಚಾರಿ ದಳದ ಮಹಿಳಾ ಅಧಿಕಾರಿ ಸಂಧ್ಯಾ ಸಚಿನ್ ಅವರ ವರ್ಗಾವಣೆ ತಮಗೆಲ್ಲರಿಗೂ ಕೂಡ ಗೊತ್ತಿದೆ. ಯಾವ ರೀತಿ ವರ್ಗಾವಣೆ ಆಗಿದೆ, ತದನಂತರ ಆಗಿರುವಂತಹ ಬೆಳವಣಿಗೆಗಳು, ಅದರ ಹಿಂದೆ ಆಗಿರುವಂತಹ ಬೆಳವಣಿಗೆಗಳು, ತದನಂತರ ಆಗಿರುವಂತಹ ಬೆಳವಣಿಗೆಗಳು ಎಲ್ಲವೂ ಕೂಡ ತಮ್ಗಳಿಗೆ ಗೊತ್ತಿದೆ. ಆದರೆ ಇಲ್ಲಿ ನೇರವಾಗಿ ಆರೋಪ ಕೇಳಿ ಬರ್ತಾ ಇರುವಂತದ್ದು, ಈ ಒಂದು ವರ್ಗಾವಣೆ ಭಾಗ್ಯದ ಹಿಂದೆ, ವರ್ಗಾವಣೆ ಶಿಕ್ಷೆಯ ಹಿಂದೆ ಒಂದು ಸ್ಥಳವನ್ನ ನಮೂದಿಸಲಾಗುತ್ತೆ. ಈ ಜಾಗಕ್ಕೆ ವರ್ಗಾವಣೆ ಮಾಡಿ ಅನ್ನುವಂಥದ್ದು. ಈ ವರ್ಗಾವಣೆಯನ್ನ ಮಾಡಿ ಅನ್ನುವಂಥ ಶಿಫಾರಸು ಕೊಟ್ಟವರು ಬೆಳ್ತಂಗಡಿ ವಿಧಾನಸಭಾ ಕ್ಷೇತ್ರದ ಶಾಸಕರು. ಜೊತೆಗೆ ಈ ಒಂದು ವಿಚಾರವನ್ನ ಒಂದು ವರ್ಗ, ಒಂದು ಆ ಭಾಗದ ಕೆಲವು ವರ್ಗಗಳು ಸ್ವಾಗತವನ್ನ ಮಾಡ್ತಾ ಇದ್ರೆ, ಹರ್ಷವನ್ನ ವ್ಯಕ್ತಪಡಿಸ್ತಾ ಇದ್ರೆ, ಇನ್ನೊಂದು ವರ್ಗ, ಇನ್ನೊಂದು ಜನಸಮೂಹ ಹೇಳ್ತಾ ಇದೆ ಇಲ್ಲ, ಇದು ದಕ್ಷ ಮಹಿಳಾ ಅಧಿಕಾರಿಗೆ ಅನ್ಯಾಯ ಆಗಿದೆ ಅನ್ನುವಂಥದ್ದು. ಇವೆಲ್ಲದರ ನಡುವೆ ಇವತ್ತಿನ ಚರ್ಚೆಯನ್ನು ನಾನು ಪ್ರಾರಂಭ ಮಾಡ್ತಾ ಇದ್ದೇನೆ. ವಿಶೇಷ ಕಾರ್ಯಕ್ರಮ ಎತ್ತಂಗಡಿ ಎತ್ತ ಅನ್ನುವಂತಹ ಪ್ರಶ್ನೆಯನ್ನ ಕೊಟ್ಟಿದ್ದೇವೆ. ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿತಿನ್ ಸಾಲ್ಯ. ಎಲ್ಲೇ ಮೀರಿದಂತಹ ಬಹುಶಃ ಕರಾವಳಿ ಭಾಗದಲ್ಲಿ ಈ ಮಹಿಳಾ ಅಧಿಕಾರಿಯ ವರ್ಗಾವಣೆ ತುಂಬಾ ದೊಡ್ಡ ಮಟ್ಟದಲ್ಲಿ ಸದ್ದು ಸುದ್ದಿ ಮಾಡಿತ್ತು. ತದನಂತರ ಈ ಮಹಿಳಾ ಅಧಿಕಾರಿಯ ಬಗ್ಗೆಯೂ ಕೂಡ ತುಂಬಾ ದೊಡ್ಡ ಮಟ್ಟದಲ್ಲಿ ಸದ್ದು ಸುದ್ದಿ ಕರಾವಳಿ ಭಾಗದಲ್ಲಿ ಕೇಳಿ ಬಂದಿತ್ತು. ತದನಂತರ ಈ ವರ್ಗಾವಣೆ ಭಾಗ್ಯವು ಕೂಡ ಅದೇ ರೀತಿ ಸದ್ದು ಸುದ್ದಿ ಮಾಡಿತ್ತು. ತದನಂತರ ಶಾಸಕರ ಬಗ್ಗೆಯೂ ಕೂಡ ಅನೇಕ ವಿಚಾರಗಳು, ಪರ ವಿರೋಧವಾಗಿರುವಂತಹ ಚರ್ಚೆಗಳು ಕೂಡ ಕೇಳಿ ಬಂದಿತ್ತು. ಈ ಎಲ್ಲ ವಿಚಾರದ ಬಗ್ಗೆ ನಾನು ಮಾತನಾಡ್ತೇನೆ. ಅದರಲ್ಲೂ ಕೂಡ ತಮಗೆಲ್ಲರಿಗೂ ಕೂಡ ಗೊತ್ತಿದೆ ಬಹುಶಃ ಈ ವಿಚಾರ ಏನು, ಯಾವ ರೀತಿಯಾಗಿತ್ತು, ಇದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಬರ್ತಾ ಇದೆ, ನೋಡ್ಕೊಂಬನ್ನಿ. ಮರಗಳ್ಳರ ವಿರುದ್ಧ ಕ್ರಮ ಕೈಗೊಂಡಿದ್ದೇ ಮಹಿಳಾ ಅಧಿಕಾರಿಗೆ ಮುಳುವಾಯ್ತಾ? ಕರಾವಳಿಯ ಪ್ರಬಲ ಜಾತಿಗಳ ನಡುವೆ ಕಿಚ್ಚು ಹಚ್ಚಿದ್ದ ಮಹಿಳಾ ಅಧಿಕಾರಿ ವರ್ಗಾವಣೆ. ಮರಗಳ್ಳರ ವಿರುದ್ಧ ಕ್ರಮ ಕೈಗೊಂಡ ಅರಣ್ಯ ಸಂಚಾರಿ ದಳದ ಮಹಿಳಾ ಅಧಿಕಾರಿ ಸಂಧ್ಯಾ ಸಚಿನ್ ಅವರಿಗೆ ಬೆಳ್ತಂಗಡಿ ಶಾಸಕ ಹರೀಶ್ ಪೂಂಜಾ ವರ್ಗಾವಣೆ ಶಿಕ್ಷೆಯನ್ನ ಕೊಡಿಸಿದ್ದಾರೆ ಎಂಬ ಆರೋಪ ಕೇಳಿಬಂದಿದೆ. ಉಡುಪಿಯಲ್ಲಿ ಅರಣ್ಯ ಸಂಚಾರಿ ದಳ ವಲಯ ಅರಣ್ಯಾಧಿಕಾರಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯ ಅರಣ್ಯ ಸಂಚಾರಿ ದಳದ ಪ್ರಭಾರಾಧಿಕಾರಿಯಾಗಿರುವ ಸಂಧ್ಯಾ ಸಚಿನ್ ಇತ್ತೀಚೆಗೆ ಬೆಳ್ತಂಗಡಿ ತಾಲೂಕಿನಲ್ಲಿ ಅಕ್ರಮ ಮರ ಸಾಗಾಟಗಾರರ ಮರ ಮತ್ತು ವಾಹನವನ್ನು ವಶಪಡಿಸಿಕೊಂಡಿದ್ರು. ಅದೇ ಈಗ ಈ ಅಧಿಕಾರಿಗೆ ಮುಳುವಾಗಿದೆ. ಬೆಳ್ತಂಗಡಿ ಶಾಸಕ ಹರೀಶ್ ಪೂಂಜಾ ಮನವಿಯಂತೆ ಜನವರಿ 26ರಂದು ದೂರದ ಬೀದರ್ಗೆ ವರ್ಗಾವಣೆ ಮಾಡಲಾಗಿದೆ. ವರ್ಗಾವಣೆ ಮಾಡುವಂತೆ ಶಾಸಕ ಹರೀಶ್ ಪೂಂಜಾ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿಗೆ ಬರೆದಿರುವ ಪತ್ರ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದ್ದು, ಶಾಸಕರ ನಡೆಗೆ ತೀವ್ರ ವಿರೋಧ ವ್ಯಕ್ತವಾಗುತ್ತಿದೆ. ಜಾತಿ ಸಂಘಟನೆ ಮೊರೆ ಹೋಗಿರುವ ಸಂಧ್ಯಾ ಸಚಿನ್. ಬೆಳ್ತಂಗಡಿ ಶಾಸಕ ಹರೀಶ್ ಪೂಂಜಾ ನಡೆಯ ಬಗ್ಗೆ ನ್ಯಾಯ ಒದಗಿಸಿಕೊಡುವಂತೆ ಮಹಿಳಾ ಅಧಿಕಾರಿ ಸಂಧ್ಯಾ ಸಚಿನ್ ಜಾತಿ ಸಂಘಟನೆಯ ಮೊರೆ ಹೋಗಿದ್ದಾರೆ. ಬೆಳ್ತಂಗಡಿ ನಾರಾಯಣ ಗುರುಸ್ವಾಮಿ ಸೇವಾ ಸಂಘಕ್ಕೆ ಪತ್ರ ಬರೆದಿದ್ದು, ಶಾಸಕರು ವೈಯಕ್ತಿಕ ದ್ವೇಷದಿಂದ ಈ ವರ್ಗಾವಣೆ ಮಾಡಿಸಿದ್ದಾರೆ. ಇದೊಂದು ಏಕಪಕ್ಷೀಯ ಆದೇಶ ಅಂತ ಆರೋಪಿಸಿದ್ದಾರೆ. ಮರಗಳ್ಳರಿಗೆ ಅನುಕೂಲ ಮಾಡಿಕೊಡಲು ಶಾಸಕರು ಕೋಪಗೊಂಡು ನನ್ನಲ್ಲಿ ವೈಯಕ್ತಿಕ ದ್ವೇಷ, ಹಗೆತನ ಸಾಧಿಸಿ ಬೀದರ್ಗೆ ವರ್ಗಾವಣೆ ಮಾಡಿರುವುದಾಗಿ ಆರೋಪಿಸಿದ್ದಾರೆ. ಅಧಿಕಾರಿ ಸಂಧ್ಯಾ ಸಚಿನ್ ಬರೆದಿರುವ ಈ ಪತ್ರ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದ್ದು, ಪರ ವಿರೋಧದ ಚರ್ಚೆಗೆ ಕಾರಣವಾಗಿದೆ. ಸಂಧ್ಯಾ ಸಚಿನ್ ವಿರುದ್ಧ ತೀವ್ರತರ ಆರೋಪ. ಅರಣ್ಯ ಅಧಿಕಾರಿ ಸಂಧ್ಯಾ ಸಚಿನ್ ಬಗ್ಗೆಯೂ ತೀವ್ರತರವಾದ ಆರೋಪ ಕೇಳಿಬಂದಿದೆ.
ತನ್ನ ವರ್ಗಾವಣೆ ಪ್ರಶ್ನಿಸಿ ಸರ್ಕಾರಿ ಅಧಿಕಾರಿಯೊಬ್ಬರು ತನ್ನ ಜಾತಿ ಕಾರ್ಡ್ ಬಳಸಲು ಯತ್ನಿಸುತ್ತಿದ್ದಾರೆ ಎಂಬ ಆರೋಪ ಕೇಳಿಬಂದಿದೆ. ಬೆಳ್ತಂಗಡಿ ಶಾಸಕ ಹರೀಶ್ ಪೂಂಜಾ ವಿರುದ್ಧ ಈ ವರ್ಗಾವಣೆ ಮಾಡಿರುವ ಆರೋಪ ಕೇಳಿಬಂದಿದ್ದು, ನ್ಯಾಯ ಒದಗಿಸಿಕೊಡುವಂತೆ ಬಿಲ್ಲವ ಸಂಘಟನೆ ಮೊರೆ ಹೋಗಿದ್ದಾರೆ. ಮೇಲ್ನೋಟಕ್ಕೆ ಶಾಸಕ ಹರೀಶ್ ಪೂಂಜಾ ಮನವಿಯಂತೆ ಸಂಧ್ಯಾರನ್ನ ವರ್ಗಾವಣೆ ಮಾಡಿರುವುದಾಗಿ ಕಂಡುಬಂದಿದೆ. ಈ ನಡುವೆ ಅರಣ್ಯ ಅಧಿಕಾರಿ ಸಂಧ್ಯಾ ಸಚಿನ್ ಪರ ವರ್ಷದ ಹಿಂದೆ ಕಡಬಾದ ಐತೂರು ಅರಣ್ಯ ವಲಯದಲ್ಲಿ ಅಕ್ರಮವಾಗಿ ಮರ ಕಳ್ಳತನ ಆಗ್ತಾ ಇರುವ ಬಗ್ಗೆ ಸ್ಥಳೀಯ ನಿವಾಸಿಯೊಬ್ಬರು ಅರಣ್ಯ ಇಲಾಖೆಯ ಹಿರಿಯ ಅಧಿಕಾರಿ ಹಾಗೂ ಸಚಿವರ ಗಮನಕ್ಕೆ ತಂದಿದ್ರು. ಇದನ್ನು ಗುರಿಯಾಗಿಸಿ ಸಂಧ್ಯಾ ತನ್ನ ಸಿಬ್ಬಂದಿ ಜೊತೆ ಸೇರಿ ಮಧ್ಯರಾತ್ರಿ ದೂರುದಾರ ಪ್ರಸಾದ್ ಮನೆಗೆ ನುಗ್ಗಿ ದಾಂಧಲೆಯನ್ನ ಮಾಡಿದ್ರು. ಅಲ್ಲದೆ ಪ್ರಸಾದ್ ಮನೆಯ ಚಾವಣಿ ಮೇಲೆ ಹಾಕಿದ್ದ 16 ವರ್ಷ ಹಳೆ ಮರದ ಹಲಗೆಗಳನ್ನ ವಶಪಡಿಸಿ ಪ್ರಸಾದ್ ಅವರನ್ನೇ ಆರೋಪಿಯನ್ನಾಗಿ ಮಾಡಲಾಗಿತ್ತು. ಈ ಘಟನೆ ವಿರೋಧಿಸಿ ಹಲವು ಸಂಘಟನೆಗಳು ಕಡಬ ತಹಶೀಲ್ದಾರ್ ಕಚೇರಿ ಮುಂದೆ ವಾರಗಳ ಕಾಲ ಉಪವಾಸ ಸತ್ಯಾಗ್ರಹವನ್ನೂ ಮಾಡಿತ್ತು. ಸಂಧ್ಯಾ ಸಚಿನ್ ವರ್ಗಾವಣೆಗೆ ಕಡಪದ ನೇತಿ ಸಂಘಟನೆ ಹರ್ಷ. ಮಹಿಳಾ ಅಧಿಕಾರಿ ಸಂಧ್ಯಾ ಸಚಿನ್ ವರ್ಗಾವಣೆ ಕುರಿತು ಕಡಬ ನೀತಿ ಸಂಘಟನೆ ಹರ್ಷ ವ್ಯಕ್ತಪಡಿಸಿದೆ. ಈ ಬಗ್ಗೆ ಪ್ರತಿಕ್ರಿಯೆ ನೀಡಿರುವ ನೀತಿ ಸಂಘಟನೆಯ ರಾಜ್ಯಾಧ್ಯಕ್ಷ ಜಯನ್, ಸಂಧ್ಯಾ ಸಚಿನ್ ವರ್ಗಾವಣೆ ಶಿಕ್ಷೆಯನ್ನ ದೇವರೇ ನೀಡಿದ್ದಾನೆ ಅಂತ ಭಾವಿಸುತ್ತೇವೆ. ಈ ಅಧಿಕಾರಿ ಕಡಬಾದ ಬಡ ಕುಟುಂಬಕ್ಕೆ ಮಧ್ಯರಾತ್ರಿ ಹೋಗಿ ಚಿತ್ರಹಿಂಸೆಯನ್ನ ನೀಡಿದ್ರು. ಕುಟುಂಬದ ಮೇಲೆ ಮರಕದ್ದ ಸುಳ್ಳು ಆರೋಪ ಮಾಡಿ ಮನೆಯ ಮಹಿಳೆಯರ ಮೇಲೂ ದೌರ್ಜನ್ಯ ಎಸಗಿದ್ರು. ಆ ಬಳಿಕ ಹಲವು ಪ್ರತಿಭಟನೆಗಳು ಅಧಿಕಾರಿಯ ವಿರುದ್ಧ ಮಾಡಿದ್ದೇವೆ. ನಮ್ಮ ಪ್ರಯತ್ನಕ್ಕೆ ಈಗ ಫಲ ಸಿಕ್ಕಿದೆ. ದೇವರು ನಮ್ಮ ಪರವಾಗಿದ್ದಾನೆ ಅನ್ನೋ ನಂಬಿಕೆ ಇದೆ ಅಂತ ಜಯನ್ ಸಂತಸ ವ್ಯಕ್ತಪಡಿಸಿದ್ರು. ಸದ್ಯ ಇದು ಪರಿಸ್ಥಿತಿ. ಸಂಕ್ಷಿಪ್ತವಾಗಿರುವಂತಹ ವಿವರಣೆಯನ್ನ ತಾವುಗಳು ನೋಡ್ಕೊಂಡು ಬಂದ್ರಿ. ಬಹುಶಃ ಗೊತ್ತಿರಬಹುದು ಈ ಒಂದು ವಿಚಾರ ಏನಾಗಿತ್ತು ಅನ್ನೋದು. ಕರಾವಳಿ ಭಾಗದಲ್ಲಿ ಈ ಮಹಿಳಾ ಅಧಿಕಾರಿಯ ವರ್ಗಾವಣೆ ಏನಿದೆ ತುಂಬಾ ದೊಡ್ಡ ಮಟ್ಟದಲ್ಲಿ ಸುದ್ದಿ ಮಾಡಿತ್ತು. ಒಂದ್ ಕಡೆ ಬೆಳ್ತಂಗಡಿಯ ಶಾಸಕರಾಗಿರುವಂತಹ ಹರೀಶ್ ಪೂಂಜಾರವರು ಬರೆದಿರುವಂತಹ ಒಂದು ಲೆಟರ್ ಏನಿದೆ, ಮುಖ್ಯಮಂತ್ರಿ ಬೊಮ್ಮಾಯಿ ಅವರಿಗೆ ಬರೆದಿರುವಂತಹ ಒಂದು ಲೆಟರ್, ಜೊತೆಗೆ ಇನ್ನೊಂದು ಕಡೆ ಈ ಒಂದು ಮಹಿಳಾ ಅಧಿಕಾರಿಯವರು ನನಗೆ ಅನ್ಯಾಯ ಆಗ್ತಾ ಇದೆ ಅನ್ನುವಂತಹ ನಿಟ್ಟಿನಲ್ಲಿ ತನ್ನ ಅಸಹಾಯಕತೆಯನ್ನ ತೋರಿಸಿಕೊಂಡಿರುವಂತದ್ದು ಒಂದು ಸಂಘಟನೆಯ ಮೂಲಕ, ಒಂದು ಸೇವಾ ಸಂಘಕ್ಕೆ ಬರೆದಿರುವಂತಹ ಒಂದು ಪತ್ರ, ಜೊತೆಗೆ ತದನಂತರ ಆ ಸಂಘಟನೆಯವರು ಸೇವಾ ಸಂಘದವರು ಕೂಡ ಮಾಧ್ಯಮಗಳಿಗೆ ನೀಡಿರುವಂತಹ ಒಂದು ಪತ್ರ, ಇವೆಲ್ಲವೂ ಕೂಡ ಸಾಮಾಜಿಕ ಜಾಲತಾಣದಲ್ಲಿ ತುಂಬಾ ದೊಡ್ಡ ಮಟ್ಟದಲ್ಲಿ ವೈರಲ್ ಆಗಿತ್ತು. ಜೊತೆಗೆ ಪರ ವಿರೋಧವಾಗಿರುವಂತಹ ಚರ್ಚೆಗೆ ಕಾರಣವಾಗಿತ್ತು. ಇವೆಲ್ಲದರ ನಡುವೆ ಮರಗಳ್ಳರನ್ನ ಹಿಡಿದಿದ್ದೇ ತಪ್ಪಾಯ್ತಾ ಅನ್ನುವಂತಹ ಪ್ರಶ್ನೆಗಳ ನಡುವೆ ಮರಗಳ್ಳರ ವಿರುದ್ಧ ಕ್ರಮ ಕೈಗೊಂಡಿದ್ದೇ ತಪ್ಪಾಯ್ತಾ, ಮಹಿಳಾ ಅಧಿಕಾರಕ್ಕೆ ಮುಳುವಾಯ್ತಾ ಅನ್ನುವಂತಹ ಪ್ರಶ್ನೆಗಳ ನಡುವೆ ಕೆಲವು ಸಂಘಟನೆಗಳು ಕೂಡ ಆ ಭಾಗದಲ್ಲಿ ಆ ಮಹಿಳಾ ಅಧಿಕಾರಿಯ ವಿರುದ್ಧ ಪ್ರತಿಭಟನೆಯನ್ನು ಮಾಡಿರುವಂಥದ್ದು, ತದನಂತರ ವರ್ಗಾವಣೆಯಾದಾಗ ಹರ್ಷವನ್ನು ಕೂಡ ವ್ಯಕ್ತಪಡಿಸಿರುವಂಥದ್ದು. ಇವೆಲ್ಲದವೂ ಕೂಡ ನೋಡಿದಾಗ ಈ ಚರ್ಚೆ ನಿಜವಾಗ್ಲೂ ಕೂಡ ಈ ಒಂದು ವಿಚಾರ ಏನಿದೆ ಎತ್ತ ಹೋಗಿದೆ ಅನ್ನುವಂಥದ್ದು, ಎತ್ತ ಹೋಗ್ತಾ ಇದೆ ಅನ್ನುವಂತಹ ವಿಚಾರಗಳ ನಡುವೆ ಇವತ್ತಿನ ಚರ್ಚೆಯನ್ನು ನಾನು ಪ್ರಾರಂಭ ಮಾಡ್ತೇನೆ. ನಮ್ಮ ಜೊತೆ ಇವತ್ತಿನ ಕಾರ್ಯಕ್ರಮದಲ್ಲಿ ಅತಿಥಿಗಳು ಜಾಯಿನ್ ಆಗಿದ್ದಾರೆ. ಆತ್ಮೀಯವಾಗಿರುವಂತಹ ಸ್ವಾಗತವನ್ನ ಮಾಡ್ತಾ ಇದ್ದೇನೆ. ಮೊದಲನೇದಾಗಿ ಬೆಳ್ತಂಗಡಿಯ ಸಿಪಿಐಎಂನ ಮುಖಂಡರಾಗಿರುವಂತಹ ಶೇಖರ್ ಎಲ್ ಬೆಳ್ತಂಗಡಿ ಅವರಿದ್ದಾರೆ. ಆತ್ಮೀಯವಾಗಿರುವಂತಹ ಸ್ವಾಗತ ಶೇಖರ್ ಎಲ್ ಬೆಳ್ತಂಗಡಿ ಅವರಿಗೆ. ನಮಸ್ತೆ ಸರ್. ಅದೇ ರೀತಿ ನಮ್ಮ ಜೊತೆ ಮಾಜಿ ಉಪಾಧ್ಯಕ್ಷರು ಶ್ರೀ ಗುರು ನಾರಾಯಣ ಸ್ವಾಮಿ ಸೇವಾ ಸಂಘ ಬೆಳ್ತಂಗಡಿ ಮನೋಹರ್ ಕುಮಾರ್ ಅವರು ನಮ್ಮ ಜೊತೆ ಇದ್ದಾರೆ. ಆತ್ಮೀಯವಾಗಿರುವಂತಹ ಸ್ವಾಗತ ಮನೋಹರ್ ಕುಮಾರ್ ಅವರು. ಎಸ್ ವೈ ಮನೋಹರ್ ಕುಮಾರ್ ಅಂತ ಕೇಳಬಹುದು. ಮನೋಹರ್ ಕುಮಾರ್ ಅವರ ಶ್ರೀ ಗುರು ನಾರಾಯಣ ಸ್ವಾಮಿ ಸೇವಾ ಸಂಘ ಬೆಳ್ತಂಗಡಿ, ಈ ಸಂಘಕ್ಕೆ ಮಹಿಳಾ ಅಧಿಕಾರಿಯವರು ಪತ್ರವನ್ನ ಬರೆದಿರುವಂತದ್ದು, ನನಗೆ ಈ ರೀತಿ ಆಗಿದೆ, ಅನ್ಯಾಯ ಆಗಿದೆ, ಹಾಗಾಗಿ ನ್ಯಾಯವನ್ನ ಕೊಡಿ ಅನ್ನುವಂತಹ ವಿಚಾರಗಳಲ್ಲಿ ತಮ್ಮ ಒಂದು ಅಹವಾಲನ್ನ ತಮ್ಮಗಳಿಗೆ ಕೊಟ್ಟಿರುವಂತದ್ದು. ಹಾಗಾಗಿ ದಟ್ಸ್ ವೈ ನಮ್ಮ ಜೊತೆ ಇವತ್ತು ಮನೋಹರ್ ಕುಮಾರ್ ಅವರಿದ್ದಾರೆ. ಜೊತೆಗೆ ನಮ್ಮ ಜೊತೆ ಈ ಒಂದು ವರ್ಗಾವಣೆ ಶಿಕ್ಷೆ ಆದಾಗ, ಈ ಒಂದು ವರ್ಗಾವಣೆ ಭಾಗ್ಯವನ್ನ ಮಾಡಿದಾಗ, ಎತ್ತಂಗಡಿ ಭಾಗ್ಯವನ್ನ ಮಾಡಿದಾಗ ಈ ಒಂದು ವಿಚಾರಕ್ಕೆ ಹರ್ಷವನ್ನ ವ್ಯಕ್ತಪಡಿಸಿರುವಂತಹ ಸಂಘಟನೆ ನೀತಿ ಸಂಘಟನೆ ರಾಜ್ಯಾಧ್ಯಕ್ಷರು ಜಯನ್ ಅವರು ನಮ್ಮ ಜೊತೆ ಇದ್ದಾರೆ. ಆತ್ಮೀಯವಾಗಿರುವಂತಹ ಸ್ವಾಗತ ಜಯನ್ ಅವರಿಗೆ. ನಮಸ್ತೆ ಸರ್. ಎಸ್, 3 ಗಣ್ಯ ವ್ಯಕ್ತಿಗಳು ಕಾರ್ಯಕ್ರಮದಲ್ಲಿ ಜಾಯಿನ್ ಆಗಿದ್ದಾರೆ, ಮಾತನಾಡಬೇಕು. ಅದೇ ರೀತಿ ಈ ಒಂದು ವಿಚಾರ ತಮಗೆಲ್ಲರಿಗೂ ಬಹುಶಃ ಗೊತ್ತಿರುವಂತಹ ವಿಚಾರ. ಹಾಗಾಗಿ ಎಲ್ಲಾ ವಿಚಾರಗಳ ನಡುವೆ ಸರ್ಕಾರದ ಒಂದು ಅಧಿಕಾರಿಗೆ ಆಗಿರುವಂತಹ ಈ ಒಂದು ವರ್ಗಾವಣೆ ಯಾವ ಆಯಾಮಗಳನ್ನು ತೆಗೆದುಕೊಂಡಿದೆ, ತದನಂತರ ಯಾವುದು ಸತ್ಯ ಯಾವುದು ಮಿಥ್ಯ ಅನ್ನುವಂತಹ ವಿಚಾರಗಳ ನಡುವೆ ಯಾರು ನಿಜವಾಗ್ಲೂ ಕೂಡ ಇಲ್ಲಿ ಪ್ರಾಮಾಣಿಕರು ಅನ್ನುವಂತಹ ಪ್ರಶ್ನೆ ಕೂಡ ಬರುತ್ತೆ. ಜೊತೆಗೆ ಸೋಷಿಯಲ್ ಮೀಡಿಯಾಗಳಲ್ಲಿ ನಡೆದಿರುವಂತಹ ಕೆಲವು ಪರ ವಿರೋಧವಾಗಿರುವ ಚರ್ಚೆಗಳು, ಜೊತೆಗೆ ಆಕ್ರೋಶಗಳ ನಡುವೆ ಈ ಒಂದು ಚರ್ಚೆ ನಾನು ಪ್ರಾರಂಭ ಮಾಡ್ತಾ ಇದ್ದೇನೆ. ನೇರವಾಗಿ ನಾನು ಫಸ್ಟ್ ರಿಯಾಕ್ಷನ್ ತೆಗೆದುಕೊಳ್ತಾ ಇರುವಂತದ್ದು ಶ್ರೀ ಗುರು ನಾರಾಯಣ ಸ್ವಾಮಿ ಸೇವಾ ಸಂಘ ಬೆಳ್ತಂಗಡಿ ಮನೋಹರ್ ಕುಮಾರ್. ಎಸ್ ಸರ್, ಏನ್ ಹೇಳಿಕ್ಕೆ ಇಷ್ಟಪಡ್ತೀರಾ? ಎತ್ತಂಗಡಿ ಎತ್ತ ಅನ್ನುವಂತಹ ಪ್ರಶ್ನೆಯನ್ನ ಎತ್ತಿದ್ದೇವೆ. ಎತ್ತಂಗಡಿ ಬೀದರ್ ನತ್ತ,
ಬೀದರ್ನತ್ತ ಪರ್ಟಿಕ್ಯುಲರ್ ಆಗಿ ಈ ಒಂದು ಮಹಿಳೆಯ ಅಧಿಕಾರಿಯನ್ನ ವರ್ಗಾವಣೆ ಮಾಡಬೇಕು ಅನ್ನುವಂತಹ ವಿಚಾರದಲ್ಲಿ ಆಗಿರುವಂತಹ ಆ ಒಂದು ಲೆಟರ್ ಏನಿದೆ ಅದು ಕೂಡ ವೈರಲ್ ಆಗ್ತಾ ಇರುವಂತದ್ದು. ಫಸ್ಟ್ ರಿಯಾಕ್ಷನ್ ಈ ಒಂದು ವರ್ಗಾವಣೆಯ ಬಗ್ಗೆ ಏನ್ ಹೇಳಲಿಕ್ಕೆ ಇಷ್ಟಪಡ್ತಾರೆ ಈ ಒಂದು ಪ್ರಕರಣದ ಬಗ್ಗೆ? ಫಸ್ಟ್ ರಿಯಾಕ್ಷನ್. ಸರ್ಕಾರಿ ಸೇವೆಯಲ್ಲಿ ವರ್ಗಾವಣೆ ಎನ್ನುವಂಥದ್ದು ಸಹಜ ಪ್ರಕ್ರಿಯೆ. ಆದರೆ ಈ ಒಂದು ಪ್ರಕರಣದಲ್ಲಿ ಆ ಮಹಿಳಾ ಅಧಿಕಾರಿ ನಮ್ಮ ಸಂಘಕ್ಕೆ ಒಂದು ಮನವಿಯನ್ನು ಕೊಟ್ಟು ಅದರಲ್ಲಿ ಅವರಿಗೆ ಆದಂತಹ ತೊಂದರೆ ಅವರನ್ನು ಮಾನ್ಯ ಶಾಸಕರು ಇಂಥ ಕಡೆಗೆ ವರ್ಗಾವಣೆ ಮಾಡಬೇಕು ಅಂತ ಲೆಟರನ್ನು ಕೊಟ್ಟಿದ್ದಾರೆ. ನಮಗೆ ನ್ಯಾಯ ಒದಗಿಸಿಕೊಡಿ ಅಂತ ಒಂದು ಮನವಿಯನ್ನು ಕೊಟ್ಟರು. ಆ ಮನವಿಯ ಆಧಾರದಲ್ಲಿ ನಮ್ಮ ಸಂಘದವರು ಮುಖ್ಯಮಂತ್ರಿಗಳಿಗೆ ಒಂದು ಪತ್ರವನ್ನು ಬರೆದಿದ್ದಾರೆ. ನಾವು ಹೇಳುವಂಥದ್ದು ನೇರವಾಗಿ ಒಂದು ಮಹಿಳಾ ಅಧಿಕಾರಿಯನ್ನ ಬೀದರ್ನ ಇಂಥ ಕಡೆಗೆ ವರ್ಗಾವಣೆ ಮಾಡಿ ಅಂತ ಕ್ಷೇತ್ರದ ಶಾಸಕರು ಒಂದು ಶಿಫಾರಸನ್ನು ಮಾಡಿದಂಥದ್ದು ಅಥವಾ ಮುಖ್ಯಮಂತ್ರಿಗಳಲ್ಲಿ ಮನವಿ ಮಾಡಿದಂಥದ್ದು ಸರಿಯಲ್ಲ ಎನ್ನುವಂಥದ್ದು. ಯಾಕಂತ ಹೇಳಿದ್ರೆ ಒಂದು ಕೆಲಸ ಮಾಡುವಂಥ ಸಂದರ್ಭದಲ್ಲಿ ಅವರ ಮೇಲೆ ಅಲಿಗೇಷನ್ಸ್ ಎಲ್ಲ ಬರುವಂಥದ್ದು ಸಹಜ. ಆದರೆ ಅವರಿಗೆ ಆಗದಿದ್ದರೆ ಅಥವಾ ಅವ್ರಿಗೇನು ಅವರ ಮಾತನ್ನು ಕೇಳದಿದ್ದರೆ ಒಂದು ವರ್ಗಾವಣೆ ಮಾಡಿತ್ತ ಸಹಜವಾಗಿ ಎಲ್ಲ ಈಗ ನಮ್ಮ ದಕ್ಷಿಣ ಕನ್ನಡದ ಶಾಸಕರುಗಳು ಬೇರೆಯವರು ಕೂಡ ಇದ್ದಾರೆ ಅಥವಾ ರಾಜ್ಯದಾದ್ಯಂತ ಮಾಡುವಂಥದ್ದು ಒಂದು ಸಹಜ ಪ್ರಕ್ರಿಯೆ ಇರ್ತದೆ. ಆದರೆ ಪರ್ಟಿಕ್ಯುಲರ್ ಆಗಿ ಇಂಥ ಕಡೆಗೆ ವರ್ಗಾವಣೆ ಮಾಡಬೇಕು ಅಂತ ಅವರು ಹೇಳಿದಂಥದ್ದು ನಮಗೆ ಕೂಡ ಅದು ಅಷ್ಟು ಸರಿ ಕಾಣಲಿಲ್ಲ. ಓಕೆ ಓಕೆ, ಇದು ತಮ್ಮ ಫಸ್ಟ್ ರಿಯಾಕ್ಷನ್ ತಾವು ಹೇಳ್ತಾರೆ. ಎಸ್, ವರ್ಗಾವಣೆ ಅನ್ನುವಂಥದ್ದು ಸರ್ಕಾರದ ಒಂದು ಭಾಗ, ಒಂದು ವ್ಯವಸ್ಥೆ. ಇದು ಯಾವತ್ತು ಕೂಡ ನಾವು ನೋಡಿದ್ದೇವೆ, ಅನೇಕ ಜನರ ವರ್ಗಾವಣೆ ಆಗುತ್ತೆ, ಎತ್ತಂಗಡಿ ಬಾಕಿ ಆಗುತ್ತೆ. ಎಸ್, ಇದು ವ್ಯವಸ್ಥೆಯನ್ನ ನಾವು ಪ್ರಶ್ನೆ ಮಾಡುವಂತಿಲ್ಲ. ಎಸ್, ಓಕೆ. ಆದ್ರೆ ಇವರು ಮಾಡುವಂತಹ ಪ್ರಶ್ನೆ ಏನು ಅಂತ ಹೇಳಿದ್ರೆ, ಯಾಕೆ ಒಂದು ಪರ್ಟಿಕ್ಯುಲರ್ ಆಗಿರುವಂತಹ ಪ್ಲೇಸ್ ಬೀದರ್ಗೆ ಒಂದು ನಮೂದಿಸಿ ಯಾಕೆ ವರ್ಗಾವಣೆ ಮಾಡಿದ್ದಾರೆ ಅನ್ನುವಂತಹ ಒಂದು ವಿಚಾರ, ಮಹಿಳಾ ಅಧಿಕಾರಿಯನ್ನ ಯಾವ ಹಿನ್ನೆಲೆಯ ಮೇಲೆ, ಯಾವ ವಿಚಾರದ ಮೇಲೆ, ಯಾವ ದೃಷ್ಟಿಕೋನದ ಮೇಲೆ ವರ್ಗಾವಣೆ ಮಾಡಿದ್ದಾರೆ ಅನ್ನೋ ವಿಚಾರವನ್ನ ತಾವು ಎತ್ತಾ ಇರುವಂತದ್ದು ಅಲ್ವಾ? ಎಸ್, ಬರ್ತೇನೆ. ತದನಂತರ ಫಸ್ಟ್ ರಿಯಾಕ್ಷನ್ ಎಸ್, ನೇರವಾಗಿ ಶೇಖರ್ ಎಲ್ ಬೆಳ್ತಂಗಡಿ ಅವರು. ತದನಂತರ ತಮ್ಮ ಭಾಗದಲ್ಲಿ ಆಗ್ತಾ ಇರುವಂತಹ ವಿಚಾರಗಳ ಬಗ್ಗೆ ನಾನು ಮಾತನಾಡ್ತೇನೆ, ಯಾಕಂದ್ರೆ ಅನೇಕ ಪ್ರಶ್ನೆಗಳು ಕೂಡ ಈಗಾಗಲೇ ಸೋಷಿಯಲ್ ಮೀಡಿಯಾಗಳಲ್ಲಿ ಓಡಾಡ್ತಾ ಇದೆ. ಫಸ್ಟ್ ರಿಯಾಕ್ಷನ್ ಈ ಒಂದು ಪ್ರಕರಣದ ಬಗ್ಗೆ. ಈಗ ಈ ಪ್ರಕರಣದಲ್ಲಿ ಶಾಸಕರು ಈಗ ಮನೋಹರ್ ಅವರು ಹೇಳಿದಾಗೆ ಒಂದು ಪರ್ಟಿಕ್ಯುಲರ್ ಆದ ಒಂದು ಜಾಗಕ್ಕೆ, ಜಿಲ್ಲೆಗೆ ಅವರನ್ನು ವರ್ಗಾವಣೆ ಮಾಡಿ ಅಂತ ಹೇಳಿರುವಂಥದ್ದು ಇದು ಸರಿಯಾದ ಕ್ರಮ ಅಲ್ಲ. ಬಹಳ ಮುಖ್ಯವಾಗಿ ಈಗ ಅಧಿಕಾರಿಗಳು ತಪ್ಪು ಮಾಡಿದ ಸಂದರ್ಭದಲ್ಲಿ ಇಲಾಖೆಯಿಂದ ತನಿಖೆ ನಡೆಸುವಂಥದ್ದು, ಅವರ ಮೇಲೆ ಆ್ಯಕ್ಷನ್ ತಗೊಳ್ಳುವಂಥದ್ದು ಇದ್ದೇ ಇದೆ. ಮತ್ತು ಸಂಬಂಧಪಟ್ಟ ಜನಪ್ರತಿನಿಧಿಗಳು ಅಂತ ಅಧಿಕಾರಿಗಳ ಮೇಲೆ, ಸಂಬಂಧಪಟ್ಟ ಮೇಲಾಧಿಕಾರಿಗಳಿಗೆ ಕಂಪ್ಲೇಂಟ್ ಕೊಡುವಂಥದ್ದು, ಅವರನ್ನು ಇಲ್ಲಿಂದ ಬೇರೆ ಕಡೆ ವರ್ಗಾವಣೆ ಮಾಡಿ ಅಂತ ಹೇಳುವಂಥದ್ದು ಸಹಜ. ಆದರೆ ಬೀದರ್ ಜಿಲ್ಲೆಗೆ ವರ್ಗಾವಣೆ ಮಾಡಿ ಅಂತ ಒಬ್ಬ ನಮ್ಮ ಕ್ಷೇತ್ರದ ಶಾಸಕರು ಮುಖ್ಯಮಂತ್ರಿಗಳಿಗೆ ಮನವಿ ಕೊಡುವಂಥದ್ದು ಇದು ಸರಿಯಾದ ಕ್ರಮ ಅಲ್ಲ. ಇದರಲ್ಲಿ ವೈಯಕ್ತಿಕವಾದ ಒಂದು ದ್ವೇಷ ಇದೆ ಅನ್ನುವಂಥದ್ದು ನಮ್ಮ ಭಾವನೆ. ಬಹಳ ಮುಖ್ಯವಾಗಿ ಸಂಧ್ಯಾ ಸಚಿನ್ರವರು ಬೆಳ್ತಂಗಡಿ ತಾಲೂಕಿಗೆ ಸಂಬಂಧಪಟ್ಟ ಅಧಿಕಾರಿ ಅನ್ನುವುದಕ್ಕಿಂತ ಅವರು ಉಡುಪಿ ಜಿಲ್ಲೆಯ ಅರಣ್ಯ ಸಂಚಾರಿ ದಳದ ಅಧಿಕಾರಿಯಾಗಿದ್ದರು. ಅವರು ಚಾರ್ಜಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಅರಣ್ಯ ಸಂಚಾರಿ ವಿಭಾಗದ ಅಧಿಕಾರಿಯಾಗಿದ್ದರು. ಈಗ ಬೆಳ್ತಂಗಡಿ ಶಾಸಕರಿಗೆ ಮಾತ್ರ ಅವರು ಸಮಸ್ಯೆಯಾಗಿ ಕಾಡಿದ್ದು. ಇಡೀ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯ ಯಾವ ಶಾಸಕರಿಗೂ ಸಂಧ್ಯಾ ಸಚಿನ್ರವರು ಸಮಸ್ಯೆಯಾಗಿ ಕಾಡಿಲ್ಲ. ಅದರಿಂದ ಅವರು ವೈಯಕ್ತಿಕ ದ್ವೇಷದಿಂದ ಸಂಧ್ಯಾ ಅವರನ್ನು ಬೀದರ್ ಜಿಲ್ಲೆಯ ಒಂದು ಅರಣ್ಯ ತರಬೇತಿ ಕೇಂದ್ರಕ್ಕೆ ಟ್ರಾನ್ಸ್ಫರ್ ಮಾಡಲಿಕ್ಕೆ ಮನವಿ ಕೊಟ್ಟಿರುವಂಥದ್ದು ಇದು ಅತ್ಯಂತ ಖಂಡನೀಯ. ಅದು ಕೂಡ 2 ಹೆಣ್ಣು ಮಕ್ಕಳ ತಾಯಿಯಾಗಿರ್ತಕ್ಕಂಥ ಒಬ್ಬ ಮಹಿಳಾ ಅಧಿಕಾರಿಯನ್ನು ಬೆಳ್ತಂಗಡಿಯಿಂದ ಅತ್ಯಂತ ಒಂದು ಸುಮಾರು 450 ಕಿಲೋಮೀಟರ್ ದೂರದ ಬೀದರ್ ಜಿಲ್ಲೆಗೆ ವರ್ಗಾವಣೆ ಮಾಡುವಂತಹ ಅಗತ್ಯ ಏನಿತ್ತು? ಈಗ ಬೆಳ್ತಂಗಡಿ ಅವರು ದಕ್ಷಿಣ ಕನ್ನಡಕ್ಕೆ ಬೇಡ ಅಂತ ಹೇಳಿದರೆ ಉತ್ತರ ಕನ್ನಡ ಇತ್ತು, ಹತ್ತಿರದಲ್ಲಿ ಶಿವಮೊಗ್ಗ ಇತ್ತು, ಈ ಕಡೆ ಚಿಕ್ಕಮಂಗ್ಳೂರು ಇತ್ತು, ಹಾಸನ ಇತ್ತು, ಕೊಡಗು ಇತ್ತು, ಬೇರೆ ಬೇರೆ ಹತ್ತಿರದ ಜಿಲ್ಲೆ ಇದೆ. ಬಟ್ ಒಂದು ಮಹಿಳಾ ಅಧಿಕಾರಿಯನ್ನು ಅಷ್ಟು ದೂರ ವರ್ಗಾವಣೆ ಮಾಡುವಂಥ ಅಗತ್ಯ ಏನಿತ್ತು? ಇದು ನಮ್ಮ ಪ್ರಶ್ನೆ ಇರುವಂಥದ್ದು. ಓಕೆ ಓಕೆ ಓಕೆ, ಎಸ್ ಎಸ್. ಅದೇ ರೀತಿ ಇದು ಶೇಖರ್ ಎಲ್ ಬೆಳ್ತಂಗಡಿ ಅವರ ಫಸ್ಟ್ ರಿಯಾಕ್ಷನ್. ಅದೇ ರೀತಿ ಜಯನ್ ಅವರು ತಮ್ಮ ಫಸ್ಟ್ ರಿಯಾಕ್ಷನ್, ನೀತಿ ಸಂಘಟನೆ ರಾಜ್ಯಾಧ್ಯಕ್ಷರು ಜೊತೆಗೆ
ತಾವುಗಳು ಈ ಒಂದು ವರ್ಗಾವಣೆ ಆದಾಗ ಹರ್ಷವನ್ನ ವ್ಯಕ್ತಪಡಿಸಿದವರು, ಸಂಭ್ರಮವನ್ನ ಮಾಡಿದವರು, ಏನ್ ಸಂಭ್ರಮ, ಏನ್ ಹರ್ಷ, ಯಾಕೆ ಅನ್ನುವಂತ ಪ್ರಶ್ನೆಗಳ ನಡುವೆ ಫಸ್ಟ್ ಆಕ್ಷನ್. ಸರ್, ನಾವು ಹರ್ಷ ವ್ಯಕ್ತಪಡಿಸಿದಂತ ಅಲ್ಲ, ಹಾ ನೋವನ್ನು ನಾವು ವ್ಯಕ್ತಪಡಿಸೋದು. ಹಾ ಯಾವತ್ತು ನಾವು ಹರ್ಷ ವ್ಯಕ್ತಪಡಿಸಿ ಈ ತರ ಒಂದು ಅಲ್ಲಿ ಇವಾಗ ಮರ ಕಡಿದು ಕಳ್ಳಸಾಲ ಆಗ್ತಾ ಇದ್ದಾರೆ, ಅದನ್ನು ತಡೆಯುವ ರೀತಿಯಲ್ಲಿ ತಡೆಯುವಾಗ ಅರಣ್ಯ ಇಲಾಖೆ ಅಧಿಕಾರಿ ಮೇಲೆ ದಬ್ಬಾಳಿಕೆಯನ್ನು ಮಾಡಿ ವರ್ಗಾವಣೆ ಮಾಡಿರೋದು ತಪ್ಪು, ಒಪ್ಕೊಳ್ತೀನಿ ನಾನು. ಆದ್ರೆ ಒಂದು ವಿಷಯ, ಇವರ ಹಿಂದಿನ ವಿಷಯಕ್ಕೆ ನಾನು ಅಲ್ಲಿ ಆ ಒಂದೆರಡು ಪಾಯಿಂಟ್ ಹೇಳಿರೋದು. ಓಕೆ 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 ಜೈನ್ ಅವರೇ, ಹಾಗಾದ್ರೆ ಇದು ಮರಗಳ್ಳತನ ಏನಿದೆ, ಮರಗಳ್ಳತನವನ್ನ ಅದರ ವಿರುದ್ಧ ಕ್ರಮ ಕೈಗೊಂಡಿದ್ದಕ್ಕೆ ಈ ಒಂದು ವರ್ಗಾವಣೆ, ಅದನ್ನು ಒಪ್ಕೊಳ್ತೀರಾ ತಾವು? ಹಾಗಾದ್ರೆ ಸರ್, ಅದು ಒಪ್ಕೊಳ್ಳೋಣ, ಅದು ದಾಖಲೆ ಇದೆಯಾ? ತಾವು ಹೇಳಿರುವಂತ ಒಂದು ವಿಚಾರ, ತಾವು ಫಸ್ಟ್ ಆಕ್ಷನ್ ಈಗ ಹೇಳಿರುವಂತದ್ದು ಮರಗಳ್ಳರ ಬಗ್ಗೆ ವಿರುದ್ಧವಾಗಿ ಕ್ರಮ ಕೈಗೊಂಡಿದ್ದಕ್ಕೆ, ಟ್ರಾನ್ಸ್ಫರ್ ಆಗುವುದಕ್ಕೆ ತಮ್ಗೆ ಖುಷಿ ಇದೆ ಏನು? ಮರಗಳ್ಳರ ಬಗ್ಗೆ ವಿರೋಧವಾಗಿ ಕ್ರಮ ಕೈಗೊಂಡದಕ್ಕೆ ಖುಷಿ ಇದೆ ಅನ್ನೋ ವಿಚಾರವನ್ನು ತಾವು ಹೇಳಿದ್ರಿ ಈಗ. ಇಲ್ಲ, ಖುಷಿ ಅಂತ ಯಾವ ತರ ಅಂತ ದೇವರ 1 ವರ್ಷ ನಂತರ ಕೊಟ್ಟ ಶಿಕ್ಷೆ ಅಂತ, ಸಣ್ಣದು ಶಿಕ್ಷೆ ಅಂತ ಹೇಳ್ಬೋದು. ಆದ್ರೆ ಒಂದು ಪಾಯಿಂಟ್ ಹೇಳಿದ್ದೀನಿ ನಾನಲ್ಲಿ, ಹರೀಶ್ ಪುಂಜ ಅವರ ಸಂಬಂಧಿಕರ ಅವರ ಕುಟುಂಬ ಯಾರೇ ಆದ್ರು ಮರಗಳ್ಳತನ ಮಾಡಿದ್ರೆ ಶಿಕ್ಷೆ ಕೊಡಲೇಬೇಕು, ಕಾನೂನು ಚೌಕಟ್ಟು ತರಲೇಬೇಕು ಅನ್ನೋ ಪಾಯಿಂಟ್ ನಾನು ಹೇಳಿದೆ ಅಲ್ಲಿ. ಅದು ಹರೀಶ್ ಪುಂಜ ಅವರ ಪರವಾಗಿ ನಿಂತು ಮಾತಾಡ್ತಾ ಇಲ್ಲ, ತಪ್ಪು ಮಾಡಿದ್ರೆ ಶಿಕ್ಷೆ ಕೊಡಲೇಬೇಕು, ಅದು ಯಾರೇ ಆದ್ರೂ ಆಗ್ಬೋದು. ಅದ್ರ ವಿಷಯ ನಾವು ಫೈಟ್ ಮಾಡ್ತಾ ಇದೀವಿ, ತಿರುಗಿ ರಿಪೋರ್ಟ್ ಎಲ್ಲ ಕೇಳ್ತಾ ಇದೀವಿ ನಾವು ಇವಾಗ. ನಾವು ಒಬ್ಬರ ಪರವಾಗಿ ಕೆಲಸ ಮಾಡ್ತಾ ಇಲ್ಲ. ಆದ್ರೆ ನಮ್ಮವರು ಏನಂತ ಹೇಳಿದ್ರೆ, ಮಾರ್ಚ್ 2ನೇ ತಾರೀಕು ರಾತ್ರಿ 2:30 11:30 3 ಗಂಟೆ 4 ಗಂಟೆ ತನಕ 15 ವರ್ಷ ಹಳೆ ಮರ ಮಾಡಿ ಸರ್, 15 ವರ್ಷದ ಹಳೆ ಮರ ನನ್ನ ಮನೆಯಲ್ಲಿ 15 ವರ್ಷ ಹಳೆ ಮರ ತಗೊಂಡೋಗಿ, ಅದು ತಗೊಂಡೋಗಿ ಪ್ರಸಾದ್ ಮೇಲೆ ಕೇಸ್ ಮಾಡಿ ಹೋಗಿ ಏನಕ್ಕೆ ಅವರಿಗೆ ಏನಾದ್ರು ಅವತ್ತು 9 ಜನ ಅಧಿಕಾರಿ ಕೈಯಲ್ಲಿ ಪ್ರಸಾದ್ ಸಿಕ್ಕಿದ್ರೆ ಪ್ರಸಾದದ ಪರಿಸ್ಥಿತಿ ಏನಾಗಿರ್ಬೋದು ಅದೊಂದು ಆಲೋಚನೆ ಮಾಡಿ ಸರ್. ಇವಾಗಲೇ ಇನ್ನೊಂದು ಸಿಪಿಎಂ ಪಾಪ ಅವ್ರು ಹೇಳಿದ್ರು, 2 ಹೆಣ್ಣು ಮಕ್ಕಳ ತಾಯಿ ಅಂತ ಸರ್, 2 ಇದ್ದಾರೆ. ಅವತ್ತು ರಾತ್ರಿ ಪ್ರಸಾದಕ್ಕೆ ಒಪ್ಪುವಾಗ ಅಲ್ಲೂ ಇದ್ರಲ್ಲ ಸರ್, 2-3 ಜನ ಹೆಣ್ಮಕ್ಳು ಏನಾದ್ರು ಇದ್ರಲ್ಲ ಸರ್, ಸಣ್ಣ ಮಗು ಒಂದು ಇದ್ರ 1 ವರ್ಷ 9 ವರ್ಷ ಮಗಳೊಬ್ರು ಇದ್ರಲ್ಲ ಸರ್, ಇವರನ್ನೆಲ್ಲ ಹೊರಗೆ ಹಾಕಿಲ್ಲ ಸರ್ ಅವರು. ಇವಾಗ ಅವ್ರಿಗೆ ಗೊತ್ತಾಗಿಲ್ಲ ಸರ್ ಅವರು ನಾನೊಂದು ತಾಯಿ ಅಂತ, ಅದೆಲ್ಲ ಮರ್ತಿದ್ರ? ಅದು ಮರ್ತಿದ ಅಂತ ಹೇಳಿ ಅವತ್ತೇನಿಗೆ ಇವರು ಪ್ರಶ್ನೆ ಮಾಡಿಲ್ಲ, ಏಕೆ ಕೇಳಿಲ್ಲ ಹೇಳಿ ಸರ್. ಅವತ್ತು ಎಷ್ಟು ಜನ ಬಂದಿದ್ರು ನಾವು ಪ್ರೊಟೆಕ್ಟ್ ಮಾಡುವಾಗ, ಕೊನೆಗೆ ಪ್ರಕರಣದಲ್ಲಿ ಬಂದಿಲ್ಲ ಸರ್, FIR ಮಾಡ್ಬೇಕಂತ ಹೇಳಿ ಬಂದಿಲ್ಲ ಸರ್. ನಾವು ಆ ಮಟ್ಟಿಗೆ ಬರ್ಬೇಕಿತ್ತ FIR ಬರೆಯುತ್ತಲ್ಲ, ನಮ್ಮ ಮುಂದೆ ಬ್ಲಡ್ಡಲ್ಲೇ ಬರೀತಾ ಇದ್ದೆ. ಏನಂತ ಹೇಳಿದ್ರೆ, ನಮ್ಮ ಮನೆಯವ್ರು ಬ್ಯಾಂಗ್ಳೂರಲ್ಲಿ ಮತ್ತೆ ಅವನ್ನ ಅಡ್ಮಿಟ್ ಮಾಡ್ಬೇಕು, ನನ್ನ ಪ್ರತಿಯೊಂದು ನಿಲ್ಬೋದು ಬಯಲಿಂದ ನಾನು ಬರ್ತಿಲ್ಲ, ಬರೀತಾ ಸಾಯಂಕಾಲ ತನಕ ಎಲ್ಲರೂ ಬರೋದಾಗ ಬರೀತಾ ಇದ್ದೆ. ಅಷ್ಟು ನೋವಾಗ್ತಾ, ಯಾಕಂದ್ರೆ ರಾತ್ರಿ ಆ 9 ಜನ ಅಧಿಕಾರಿ ಮೇಲೆ ಪ್ರಸಾದ್ ಸಿಕ್ಕಿದೆ ಏನಿಲ್ಲ ಸರ್, ಎಲ್ಲರೂ ಗೊತ್ತಿರೋ ವಿಷಯ. ಅರಣ್ಯ ಇಲಾಖೆಯ ಕೈಗೆ ಒಂದು ಆರೋಪಿ ಅಲ್ಲದೇ ಆಗಲಿ ಅವ್ರು ಸಿಕ್ಕಿದ ಕತೆ ಮುಗಿಸ್ಬಿಡ್ತಾ ಇದ್ರು. ಏನಕ್ಕೆ ಅವತ್ತು ರಾತ್ರಿ ಹೋಗ್ಬೇಕು? ಪ್ರಸಾದ್ ಅಮೆರಿಕದಲ್ಲಿ ಇದ್ರ, ಪಾಕಿಸ್ತಾನದಲ್ಲಿ ಇದ್ರ, ಚೀನಾ ಇದ್ರ, ಅವತ್ತು ಬಂದದಷ್ಟೇನಾ? ಹೇಳಿ ಸರ್ ಆನ್ಸರು. ಈ 15 ವರ್ಷ ಹಳೆ ಮಾಡ್ತಿರ್ಬೇಕಾದ್ರೆ ರಾತ್ರಿ ಹೋಗ್ಬೇಕಿತ್ತ? ಅದು ಮಾತ್ರ ಸರ್ ನನಗಿರೋದು, ಬೇರೆ ವಿಷಯ ಇಲ್ಲ. ಓಕೆ ಓಕೆ ಈ ಒಂದು ವಿಚಾರದಲ್ಲಿ ಈ ಒಂದು ವಿಚಾರ ತಾವು ಖಂಡನೆ ಮಾಡಿರುವಂತದ್ದು, ಜೊತೆಗೆ ಈ ಒಂದು ವಿಚಾರದ ಹಿನ್ನೆಲೆ ತಾವುಗಳು ಈ ಒಂದು ಟ್ರಾನ್ಸ್ಫರ್ಗೆ, ಈ ಒಂದು ವರ್ಗಾವಣೆಗೆ ತಾವುಗಳು ಸಂಭ್ರಮವನ್ನ ಆಚರಣೆ ಮಾಡಿರುವಂತದ್ದು ಅಲ್ವಾ? ಆ ಒಂದು ವಿಷಯಕ್ಕೆ ಒಂದು ದಿನ ಆದ್ರೂ ಹೋಗಿರ್ಲೇ ಬರ್ಲಿ, ಆಮೇಲೆ ಇಲ್ಲ, ಒಂದು ದಿನ ಹೋಗ್ಬೇಕು, ಗೊತ್ತಾಗಬೇಕು ಇದು ದೇವರು ಕೊಟ್ಟಿರೋದಂತ. ಇವತ್ತಿನ ಕಾಲದಲ್ಲಿ ಯಾರಿಗೂ ಶಿಕ್ಷೆ ಆಗಲ್ಲ ಸರ್, ಯಾರಿಗೂ ಆಗಲ್ಲ. ಓಕೆ, ವಾಟ್ ಅಬೌಟ್ ಈ ಒಂದು ಪ್ರಕರಣ, ಮರಗಳ್ಳರ ವಿರುದ್ಧವಾಗಿ ಈ ಒಂದು ನಡೆದಿರುವಂತಹ ಈ ಒಂದು ಪ್ರಕರಣ? ಹಲೋ, ಎಸ್ ಈ ಒಂದು ಪ್ರಕರಣದ ಬಗ್ಗೆ ಬರ್ತೇನೆ ಮಾತಾಡ್ತೇನೆ ತಮ್ಮ ಜೊತೆ. ಎಸ್, ಅನೇಕ ಕರೆಗಳು ಬರ್ತಾ ಇದೆ. ಜನರ ಅಭಿವ್ಯಕ್ತಿ ಸ್ವಾತಂತ್ರ್ಯ, ಜನರ ಅಭಿಪ್ರಾಯ ಕೂಡ ಈ ಒಂದು ಪ್ರಕರಣದಲ್ಲಿ ಅತಿ ಮುಖ್ಯವಾಗಿರುತ್ತೆ. ಜನರು ಕೂಡ ನೋಡಿದ್ದಾರೆ ಈ ಒಂದು ವಿಚಾರವನ್ನ. ಪ್ರಥಮ ಕರೆ ಸ್ವೀಕಾರ ಮಾಡ್ತೇನೆ. ಹಲೋ ಸರ್, ನಮಸ್ತೆ. ಹಲೋ ಸರ್, ನಮಸ್ತೆ. ನಮಸ್ತೆ ಸರ್. ನಮಸ್ತೆ, ನಾನು ಮುಖೇಶ್ ಅಂತ ಮಾತಾಡ್ತಿದ್ದೀನಿ, ಗುರುವಾಂಕೆರೆಯಿಂದ. ಮುಖೇಶ್ ಅವರು, ನಮಸ್ತೆ ಮುಖೇಶ್ ಅವರು, ಮಾತಾಡಿ ಸರ್. ಸರ್, ಇದು ನಾನು ಹೇಳ್ಬೇಕಾದ್ರೆ ಬಹಳ ಸ್ಪಷ್ಟವಾಗಿ ಇಲ್ಲಿ ಕಾರ್ಯಾಂಗ ವ್ಯವಸ್ಥೆಯ ಮೇಲೆ ಶಾಸಕಾಂಗ ವ್ಯವಸ್ಥೆ ಮಾಡಿರುವಂತ ದಬ್ಬಾಳಿಕೆ ಅಂತ ನಾವು ಹೇಳ್ಬಹುದು. ಯಾಕಂದ್ರೆ ಸಂಧ್ಯಾರವರ ಮೇಲೆ ಬೆಳ್ತಂಗಡಿ ತಾಲೂಕಿನ ಯಾವುದೇ ಜನರು ಇವತ್ತಿನ ತನಕ ದೂರು ಕೊಡ್ಲಿಲ್ಲ, ಯಾರ ಹತ್ರನು, ಶಾಸಕರ ಹತ್ರನು ಕೊಡ್ಲಿಲ್ಲ, ಮಾಧ್ಯಮದ ಹತ್ರನು ಕೊಡ್ಲಿಲ್ಲ, ಯಾರ ಹತ್ರನು ಹೋಗ್ಲಿಲ್ಲ ಜನಗಳು. ಆದ್ರೆ ಬೆಳ್ತಂಗಡಿಯಲ್ಲಿ ಮೊದಲೆಲ್ಲ ಹೇಗಿತ್ತಂದ್ರೆ ಭ್ರಷ್ಟಾಚಾರ ಮಾಡ್ತಿರುವಂತಹ ಅಧಿಕಾರಿಗಳನ್ನ ಇಲ್ಲಿಂದ ಒದ್ದು ಓಡಿಸ್ತಾ ಇದ್ರು ಬೆಳ್ತಂಗಡಿಯಲ್ಲಿ.
ಈಗ ಪರಿಸ್ಥಿತಿ ಬದಲಾಗಿದೆ. ಯಾರು ಭ್ರಷ್ಟಾಚಾರ ಮಾಡ್ತಿದ್ದಾರೆ ಅವರ ವಿರುದ್ಧ ಜನಗಳು ಹೋರಾಟ ಮಾಡಿದ್ರು. ತಾಲೂಕು ಕಚೇರಿ ಎದುರು ಒಂದಷ್ಟು ಹೋರಾಟಗಳು ನಡೆದಿತ್ತು ಭ್ರಷ್ಟಾಚಾರದ ಸಲುವಾಗಿ. ಆದ್ರೆ ಭ್ರಷ್ಟಾಚಾರ ಮಾಡಿರುವಂತಹ ಅಧಿಕಾರಿಗಳು ಇಲ್ಲೇ ಇದ್ದಾರೆ. ಯಾರು ಸರಿಯಾದ ರೀತಿಯಲ್ಲಿ ತಮ್ಮ ಕೆಲಸವನ್ನು ಮಾಡ್ತಾ ಇದ್ದಾರೆ ಅವರನ್ನು ಮಾತ್ರ ವರ್ಗಾವಣೆ ಮಾಡ್ತಿದ್ದಾರೆ. ಇದಕ್ಕೆ ಅನೇಕ ಉದಾಹರಣೆಗಳಿವೆ. ಈಗ ಸಂಧ್ಯಾ ಅವ್ರದ್ದು ಮೇಲ್ನೋಟಕ್ಕೆ ಬಂದು ವಿನಃ ಸಾಲು ಸಾಲು ಮಹಿಳಾ ಅಧಿಕಾರಿಗಳ ಎತ್ತಂಗಡಿ ಆಗಿದೆ. ಬಹುಶಃ ನಿಮ್ಗೆ ಮಾಧ್ಯಮದಲ್ಲಿ ಗೊತ್ತಿದೆ ಎಲ್ಲೂ ಗೊತ್ತಿಲ್ಲ. ಸೌಮ್ಯಲತಾ ಅಂತ ಒಬ್ರು ಅಬಕಾರಿ ಇಲಾಖೆಯಲ್ಲಿ ಕೆಲಸ ಮಾಡ್ತಿದ್ರು, ಅವರನ್ನ ಎತ್ತಂಗಡಿ ಮಾಡಿದ್ರು. ಒಬ್ರು ಸೌಮ್ಯ ಅಂತ ಒಬ್ರು ಇದ್ರು SI, ಅವರನ್ನು ಎತ್ತಂಗಡಿ ಮಾಡಿದ್ರು ಒಂದ್ ಕಡೆಯಿಂದ ಇನ್ನೊಂದ್ ಕಡೆಗೆ. ಇಲ್ಲಿ ಸಾಲು ಸಾಲು ಮಹಿಳಾ ಅಧಿಕಾರಿಗಳನ್ನೇ ವರ್ಗಾವಣೆ ಮಾಡಲು ಕಾರಣ ಏನು ಅಂತ ನಾವು ಕೇಳುದು. ಅದ್ರ ಒಟ್ಟಿಗೆ ಮಹಿಳಾ ಅಧಿಕಾರಿಗಳಿಗೆ ಒಂದು ನಾವು ವಿಶೇಷವಾಗಿ ನಾವು ಅಭಿನಂದನೆಗಳ ಅವರನ್ನ ಗುರುತಿಸ್ತೇವೆ. ಏನಂದ್ರೆ ಮಹಿಳೆಯರ ಇದ್ದಲ್ಲಿ ಭ್ರಷ್ಟಾಚಾರ ಕಡಿಮೆ ಅಂತ. ಇಲ್ಲಿ ನೋಡಿದ್ರೆ ಮಹಿಳೆಯರನ್ನೇ ಎತ್ತಂಗಡಿ ಮಾಡ್ತಾ ಇದ್ದಾರೆ. ಭ್ರಷ್ಟಾಚಾರ ಯಾರು ಮಾಡ್ತಿದ್ದಾರೆ ಅವರು ಇಲ್ಲೇ ಇದ್ದಾರೆ ಇನ್ನು ಕೂಡ. ಮಾಡ್ಬೇಕಾದದ್ದು ಯಾರು ಭ್ರಷ್ಟ ಅಧಿಕಾರಿಗಳಿದ್ದಾರೆ ತಾಲೂಕಿನಲ್ಲಿ, ಯಾರು ಭ್ರಷ್ಟ ಅಧಿಕಾರಿಗಳಿದ್ದಾರೆ ಮೊದ್ಲು ಅವರನ್ನ ಎತ್ತಂಗಡಿ ಮಾಡ್ಲಿ. ಅದು ಬಿಟ್ಟು ಈ ತರ ಎಲ್ಲ ಒಂದು ಮರಗಳರನ್ನು ಹಿಡಿದ್ರು ಅಂತ ಅವರನ್ನ ಎತ್ತಂಗಡಿ ಮಾಡುದು ಇದು ಎಷ್ಟು ಸರಿ ಅಂತ ನಾವು ಕೇಳುದು. ಓಕೆ ಓಕೆ, ಎಸ್ ಸರ್, ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ಎಸ್, ಇನ್ನೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ ಸರ್. ನಮಸ್ತೆ, ಧ್ವನಿ ಕೇಳ್ತಾ ಇದೆಯಾ? ಓಕೆ ಓಕೆ, ಎಸ್ ಸರ್. ಜೈನ್ ಅವರೇ, ತಮ್ಮಲ್ಲಿ ನಾನು ಕೇಳ್ತಾ ಇದ್ದೇನೆ, ಈ ಮರಗಳ್ಳರನ್ನ ಹಿಡಿದ್ರು ಅನ್ನೋದಕ್ಕೆ ಎತ್ತಂಗಡಿ ಮಾಡಿರುವಂಥದ್ದು ಎಷ್ಟು ಸರಿ ಅನ್ನುವಂಥ ವಿಚಾರವನ್ನ ಈ ಕಾಲರ್ ಕೇಳಿರುವಂಥದ್ದು. ತಮ್ಮ ಒಂದು ಬೇಸರ ಖಂಡನೆ ಇರುವಂಥದ್ದು ಈ ಹಿಂದಿನ ಪ್ರಕರಣ, ಮಾರ್ಚ್ 2ರಂದು ನಡೆದಿರುವಂತಹ ಪ್ರಕರಣ. ವಾಟ್ ಅಬೌಟ್ ಈ ಒಂದು ಪ್ರಕರಣದಲ್ಲಿ ಅನ್ನುವಂತಹ ವಿಚಾರಗಳಿಗೆ ಬರುತ್ತೆ. ಆ ಪ್ರಕರಣದ ಬಗ್ಗೆ ನಾನು ಮತ್ತೆ ಮಾತನಾಡ್ತೇನೆ. ತದನಂತರ ಈ ಒಂದು ಎತ್ತಂಗಡಿ ವಿಚಾರದ ಬಗ್ಗೆ ನಾನು ಮಾತನಾಡಬೇಕು. ಎಸ್ ಎಸ್, ಜೈನ್ ಅವರು. ಇವ ಎತ್ತಂಗಡಿ ಮಾಡಿರೋದು ನನ್ನ ಕೈ ತಪ್ಪೇ 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 ಒಪ್ಕೊಳ್ತೀನಿ. ತಪ್ಪು ತಪ್ಪೇ ಅದು ಒಪ್ಕೊಳ್ತೀನಿ. ಓಕೆ ಓಕೆ ಓಕೆ. MLA ಪರವಾಗಿ ನಿಂತುಬಿಟ್ಟು ಇಲ್ಲ MLA ಮಾಡೋದು ಸರಿ ಅಂತ ನಾನು ಹೇಳಿಕೆ ಬರಲ್ಲ. ಇದು ಒಬ್ರು ಸಂಘಟನೆಯ ಒಂದು ಮುಖಂಡರಾಗಿ ಹೇಳುವಂತಹ ಮಾತು. ಯಾವುದೇ ರೀತಿಯ ರಾಜಕೀಯ ಪರವಾಗಿ ಇಲ್ಲ. ಅಂಡ್ ಎಸ್, ಯು ಆರ್ ರೈಟ್ ಫಾರ್ಮ್ ಅಂತ ಹೇಳ್ತಾ ಇದ್ದೀರಾ. ತಾವು ಯಾವ ದಾರಿಯಲ್ಲಿ ಇದ್ದೀರಾ ಅದ್ರಲ್ಲಿ ಇದ್ದೀರಾ ಅಂತದ್ದು. ಎಸ್ ಎಸ್, ಓಕೆ, ಕ್ಯಾರಿ ಆನ್. ಪತ್ರ ಬರುವಾಗಲೇ ನಾನು ಇನ್ನು ಗ್ರೂಪ್ ಬರೆದಾಕೆ ಇವರ ವರ್ಗಾವಣೆ ಆದಷ್ಟೇ ಮುಂದಕ್ಕೆ ಎಲ್ಲ ಎಲ್ಲಿದೆ ಅಂತ ಹುಡುಕ್ಬೇಕಂತ ಬರೆದಾಕಿದೆ ನಾನು. ಓಕೆ, ಅದ ರಿಪೋರ್ಟ್ ಬೇಕೇ ಚೈತೇವಿ. ಉಳಿದ ಅಧಿಕಾರಿಗಳಾದ್ರೂ ಇದ್ರ ಮೇಲೆ ಕ್ರಮ ಕೈಗೊಳ್ಬಹುದು. ಯಾರು ಮಾಡೋದಂತ ಅಂತ ಅಧಿಕಾರಿಗಳು ನಾವು ಸಪೋರ್ಟ್ ಮಾಡಲೇಬೇಕು. ಓಕೆ, ಸರಿ. ಇಲ್ಲ ಸರ್, ತಮ್ಮ ಧ್ವನಿ ಸರಿಯಾಗಿಲ್ಲ, ಸರಿಯಾಗಿ ಕೇಳ್ತಾ ಇಲ್ಲ ಸರ್, ತಮ್ಮ ಧ್ವನಿ ಸರಿಯಾಗಿ ಕೇಳ್ತಾ ಇಲ್ಲ. ಎಸ್ ಸರ್. ಇವಾಗ ಮರ ಇಳಿದಾರೆ ಸರ್, ಸೀಸ್ ಮಾಡಿ ಆಯ್ತು, ಗಾಡಿಯನ್ನು ಜಪ್ತಿ ಮಾಡಿದ್ದಾರೆ. ಉಳಿದ ಅಧಿಕಾರಿಗಳು ಮುಂದೆ ಹೇಳ್ಬೋದಲ್ಲ, ಅದಕ್ಕಿರೋ ಸಹಕಾರ ಅವರಿಗೆ ಕೊಡ್ಬೇಕು ನಾವು. ಓಕೆ, ಇಲ್ಲಿ ಹಾಗಾದ್ರೆ ಇಲ್ಲಿ ಮರಗಳ್ಳರನ್ನ ಹಿಡಿದಿದ್ದಾರೆ ಈ ಮಹಿಳಾ ಅಧಿಕಾರಿ. ಆದ್ರೆ ಆ ಮಹಿಳಾ ಅಧಿಕಾರಿಯನ್ನ ಎತ್ತಂಗಡಿ ಮಾಡಿರೋದು ತಾವು ಕೂಡ ಖಂಡನೆ ಮಾಡ್ತೀರಾ? ಹೌದು, ಓಕೆ ಮಾಡ್ತೀವಿ. ಓಕೆ, ಹಾಗಾದ್ರೆ ನನ್ನ ಪ್ರಶ್ನೆ, ಬೆಳ್ತಂಗಡಿಯಲ್ಲಿ ಈ ರೀತಿ ಮರಗಳ್ಳತನ ಆಗುತ್ತಾ ಇರುತ್ತೆ? ಅಲ್ಲ, ಅದಕ್ಕೆ ಮಾಡ್ತಾ ಇದ್ದಾರೆ, ನಿಲ್ಲಿಸಲೇಬೇಕು ಸರ್. ಮಾಡ್ತಾ ಇದ್ದಾರೆ ಬೆಳ್ತಂಗಡಿ. ಹಾಗಾದ್ರೆ ತುಂಬಾ ದೊಡ್ಡ ಮಟ್ಟದಲ್ಲಿ ಮರಗಳ್ಳತನ ಆಗ್ತಾ ಇದೆ, ನಿಲ್ಲಿಸಲೇಬೇಕು. ಇಷ್ಟೊಂದು ವಿಷಯ ಕಾರಣ ಸರ್. ಅವತ್ತು ಸಂಧ್ಯಾ ಅವರು ಸುಬ್ರಹ್ಮಣ್ಯಗೆ ಬರುವಾಗ ಕಡಬದ ಸುಬ್ರಹ್ಮಣ್ಯ ಮಿತ್ರರು ಇವರೊಂದಿಗೆ ಎಷ್ಟು ಮರ ಇದೆ ಏನೋ ನೋಡೋಣ ಅಂತ ಒಂದು ವಿವರ ಮಾಡಿ ಅವರಿಗೆ ಒಂದು ಸಪೋರ್ಟ್ ಮಾಡಲು ಹೋದ್ರೆ ಇವರೇ ಸಂಧ್ಯವರೇ ಹೇಳೋದು, ಒಳಗೆ ಬಂದ್ರೆ ನಿಮ್ಮನ್ನ ಎತ್ತಿ ಒಳಗೆ ಹಾಕ್ತಿವಿ, ಜೈಲಿ ಹಾಕ್ತಿವಿ, ನಿಮ್ಮ ಹತ್ರ ಅಧಿಕಾರಕ್ಕೆ ತೊಂದರೆ ಆಗ್ತದೆ ಅಂತ ಕಂಪ್ಲೇಂಟ್ ಮಾಡ್ತೀವಿ ಅಂತ ಹೇಳಿದ್ರು ಸಂಧ್ಯಾ ಅವರು ಅಲ್ವಾ ಸರ್? ಅದು ಈ ವಿಷಯ ಆಗಿರುತ್ತೆ. ಅವ್ರನ್ನ ನಾವು ತೊಳೆ ಆಗ್ತದೆ ಅಂತ ಹೇಳಿದಕ್ಕೆ ಏನ್ ಅವರಿಗೆ ಗೊತ್ತಾಗಲ್ಲ ಅವ್ರದ್ದು ಏನಾಗ್ತದೆ ಅಂತ. ಹಾಗೆ ಇವರು ಸೇರಿಬಿಟ್ಟು ಮರ ಕಳ್ಳತನ ಮಾಡ್ತಾ ಇದ್ರ, ಸಂಜೆ ಅವರು ಸೇರಿ ಮಾಡ್ತಾ ಇದ್ರ, ಅದೇ ಹೇಳಿ ಸರ್. ಏಕೆ ಅವ್ರನ್ನ ಬಿಟ್ಟಿಲ್ಲ? ಇಲ್ಲ ಅವ್ರಿಗೆ ಮಾಹಿತಿ ಏನಕ್ಕೆ ಕೊಟ್ಟಿಲ್ಲ? ಎಲ್ಲಾ ಅಧಿಕಾರಿ ಕೊಡ್ತಾ ಇದಾರಲ್ಲ ಸರ್. ಯಾವ್ದೇ ಮಾಧ್ಯಮರು ಕೇಳಿದ್ರೆ ಅದಕ್ಕೆ ಸಮಂಜಸವಾದ ಉತ್ತರ ಕೊಡ್ತಾ ಇದಾರಲ್ಲ ಸರ್, ಕೊಡ್ಬೋದಿತ್ತಲ್ಲ ಸರ್. ಹಂಗಾರೆ ಇವರು ಸೇರಿ ಬಿಟ್ಟು ಮಾಡಿರೋದಾ? ಇದಕ್ಕಿಂತ ಮುಂಚೆ ಒಂದು ವರ್ಷ ಸರ್ ಬಹುಶಃ ಅವರ ವಿಚಾರಗಳು ಬಹುಶಃ ಸರಿಯಾಗಿ ಕನ್ವೆ ಆಗ್ತಾ ಇಲ್ಲ. ಎಸ್, ಏನ್ ಹೇಳಿದ್ದಾರೆ ಅನ್ನೋದು ಅರ್ಥ ಆಗಿಲ್ಲ ನಮ್ಗೆ. ನನಗೆ ತಾವು ಹೇಳ್ಬೇಕಷ್ಟೇ. ಈಗ ಅವರು ಜಯನ್ ಅವರು ಒಂದು ಪರ್ಟಿಕ್ಯುಲರ್ ಆಗಿ ಒಬ್ಬರನ್ನ ವರ್ಗಾವಣೆ ಮಾಡಿದಂಥದ್ದು ಸರಿಯಲ್ಲ ಎನ್ನುವಂಥದ್ದನ್ನು ಒಪ್ಪಿಕೊಂಡಿದ್ದಾರೆ. ಎಸ್, ನಂತರ ಅವರದ್ದೇನು ಅಂತ ಹೇಳಿದ್ರೆ ಏನು ಪ್ರಸಾದ್ ಇಲ್ಲಿ ಕಡಬದ್ದ ಯಾವುದೋ ಒಂದು ವಿಚಾರವನ್ನು ಹೇಳ್ತಾ ಇದ್ದಾರೆ. ಅದು ಏನು ವಿಚಾರ ಅಂತ ನಮಗೆ ಗೊತ್ತಿಲ್ಲ. ಅದಕ್ಕೂ ಇದಕ್ಕೂ ಏನು ಸಂಬಂಧ ಇಲ್ಲ. ಓಕೆ,
ನಾವು ವರ್ಗಾವಣೆಯನ್ನು ಶಾಸಕರ ಸಂವಿಧಾನಬದ್ಧವಂತ ತಾವು ಅದರ ಪರವಾಗಿ ಮಾತಾಡ್ತಾ ಇಲ್ಲ. ಇಲ್ಲ. ಓಕೆ, ಅವರು ಹೇಳಿರುವಂತದ್ದು ಮಾರ್ಚ್ 2ರಲ್ಲಿ ನಡೆದಿರುವಂತಹ ಘಟನೆ, ರಾತ್ರಿ ಹೊತ್ತಿನಲ್ಲಿ ಹೋಗಿ ಅಲ್ಲಿ ರೈಡ್ ಮಾಡಿರುವಂತಹ ಘಟನೆಯ ಬಗ್ಗೆ ಅವರು ಹೇಳುವಂತದ್ದು ಅಮಾನವೀಯ ನೆಲೆಯಲ್ಲಿ ಮಾಡಿದ್ದಾರೆ ಅನ್ನೋ ರೈಡ್ ನ ಬಗ್ಗೆ ಅವರು ಮೆನ್ಷನ್ ಮಾಡ್ತಾ ಇರುತ್ತೆ. ಎಸ್, ತಮ್ಮ ವಿಚಾರ. ಎಸ್, ಅದೇ ಅಮಾನವೀಯ ರೀತಿಯಲ್ಲಿ ರಾತ್ರಿ ಹೋಗಿ ಮಾಡಿದ್ದಾರೆ ಅಂತ ಹೇಳಿದ್ರೆ ನಮಗೆ ಗೊತ್ತಿಲ್ಲ. ಮಾಡಿದ್ದಾರೆ ಅಂತ ಹೇಳಿದ್ರೆ ಅದು ತಪ್ಪಾಗಿರ್ಬಹುದು, ಅದು ಬೇರೆ ವಿಷಯ. ಈಗ ಈಗ ಇಲ್ಲಿ ಪರ್ಟಿಕ್ಯುಲರ್ ಆಗಿ ಒಂದು ಪ್ಲೇಸಿಗೆ ಬೀದರ್ನ ಇಂಥ ಕಡೆಗೆ ಮಾಡಬೇಕು ಅಂತ ಅವರು ಏನೊಂದು ಹಠ ಹಿಡಿದಂಥದ್ದು, ಅದು ಒಂದು ಶಾಸಕರಾಗಿ ಅವರಿಗೆ ಶೋಭೆ ತರುವಂಥದ್ದಲ್ಲ. ಯಾಕೆಂತ ಹೇಳಿದ್ರೆ ಈಗ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಹರೀಶ್ ಪೂಂಜಾರು ಮಾತ್ರ ಅಲ್ಲ, ತುಂಬ ಜನ ಅವರ ಪಕ್ಷದ ಶಾಸಕರುಗಳೇ ಇದ್ದಾರೆ. ಅವರು ಎಲ್ಲರೂ ಒಬ್ಬೊಬ್ಬರು ಮಹಿಳಾ ಅಧಿಕಾರಿಯನ್ನು ಅಥವಾ ಇನ್ನೊಬ್ಬರು ಅಧಿಕಾರಿಯನ್ನು ಇಂಥ ಕಡೆಗೆ ವರ್ಗಾವಣೆ ಮಾಡಿ ಅಂತ ಪತ್ರಗಳನ್ನು ತಗೊಂಡು ಹೋಗಿದ್ರಿ ಯಾವ ಮಟ್ಟಕ್ಕೆ ಈ ವ್ಯವಸ್ಥೆ ಹೋಗ್ತದೆ ಅನ್ನುವಂಥದ್ದನ್ನು ತೋರಿಸ್ತದೆ. ಓಕೆ, ಇದು ತಮ್ಮ ಕಾಳಜಿ ಇರುವಂತ. ಪ್ರತಿಯೊಬ್ರು ಕೂಡ ಈ ರೀತಿ ಪತ್ರವನ್ನು ಬರಿತಾ ಹೋದ್ರೆ ಈ ಅಧಿಕಾರಿಗಳ ಕಥೆ ಅನ್ನುವಂತ ಪ್ರಶ್ನೆಗಳ ನಡುವೆ ಜೊತೆಗೆ ಈ ಮರಗಳ್ಳತನದ ವಿಚಾರವನ್ನ ಜಯನ್ ಅವರು ಸ್ವಾಗತ ಮಾಡಿದ್ದಾರೆ. ಮರಗಳ್ಳತನದ ವಿಚಾರ ಏನಿದೆ ಇದನ್ನ ತಡೆ ಹಿಡಿಯೋದಕ್ಕೆ ಅವರ ಸ್ವಾಗತ ಇದೆ. ಇವರ ಖಂಡನೆ ಇರುವಂತದ್ದು ಮಾರ್ಚ್ 2ರಂದು ನಡೆದಿರುವಂತಹ ಘಟನೆಗೆ ಮಾತ್ರ. ಮರಗಳ್ಳತನದ ವಿಚಾರ ಬರುತ್ತೆ. ಈಗ ಸೋಷಿಯಲ್ ಮೀಡಿಯಾಗಳಲ್ಲಿ ಜೊತೆಗೆ ಜನರು ಮಾತಾಡ್ತಿರುವಂತದ್ದು ಬೆಳ್ತಂಗಡಿಯಲ್ಲಿ ಯಥಾ ಪ್ರಕಾರವಾಗಿ ಮರಗಳ್ಳತನ ಹಾಕ್ತಾ ಇದೆ ಅನ್ನೋ ಪ್ರಶ್ನೆ ಬರುತ್ತೆ. ಏನ್ ಹೇಳ್ತೀರಾ? ಹೌದು, ಈಗಾಗಲೇ ನಮ್ಮ ಒಬ್ಬರು ಕಾಲರು ಫೋನ್ ಮಾಡಿದಾಗ ಹೇಳಿದರು, ಬೆಳ್ತಂಗಡಿಗೆ ಯಥೇಚ್ಛವಾಗಿ ಇವತ್ತು ದೊಡ್ಡ ಮಟ್ಟದಲ್ಲಿ ಇವತ್ತು ಮರಕಳ್ಳತನ ಆಗ್ತಾ ಇದೆ. ಭಾಳ ಮುಖ್ಯವಾಗಿ ಕುದುರೆಮುಖ ನ್ಯಾಷನಲ್ ಪಾರ್ಕ್ ಏನಿದೆ ಅಲ್ಲಿಂದಲೂ ಒಂದಷ್ಟು ಮರಗಳನ್ನು ಕಡಿದು ಸಾಗಾಟ ಮಾಡುವಂಥದ್ದು ನಡೀತಾ ಇದೆ. ಇಲ್ಲಿ ಲೋಕಲ್ ಏನು ವಲಯ ಅರಣ್ಯ ಅಧಿಕಾರಿ ಇಲಾಖೆ ಇದೆ ಅಲ್ಲಿಗೆ ಫೋನ್ ಮಾಡಿ ಅದು ದೂರು ಕೊಟ್ಟರೆ ಅಲ್ಲಿ ಅಧಿಕಾರಿಗಳು ಕೂಡ ಈ ಟಿಂಬರ್ ಮಾಫಿಯಾ ಏನಿದೆ ಅವ್ರ ಜೊತೆ ಶಾಮೀಲಾಗಿ ಮರ ಕಳ್ಳತನ ಆಗ್ತಾ ಇದೆ. ನೀವು ಇವತ್ತು ಬೆಳ್ತಂಗಡಿಯ ಕಾಡುಗಳನ್ನು ನೋಡಿದ್ರೆ ರಸ್ತೆ ಬದಿಯಲ್ಲಿ ಒಂದಷ್ಟು ಮರ ಇದೆ, ಒಳಗಡೆ ಹೋದ್ರೆ ಏನಿಲ್ಲ. ಇಂಥ ಪರಿಸ್ಥಿತಿ ಇದೆ. ಇಂಥ ಸಂದರ್ಭದಲ್ಲಿ ಕಲ್ಮಂಜ ಗ್ರಾಮದಲ್ಲಿ ಒಂದು 5-6 ಎಕರೆ ಜಾಗದಲ್ಲಿ ಅತ್ಯಂತ ಬೆಳೆಬಾಳುವ ಒಂದು ಮರಗಳನ್ನು ಕಡಿದು ಹಾಕಲಾಗಿತ್ತು. ಆ ಸಂದರ್ಭದಲ್ಲಿ ಅಲ್ಲಿ ಲೋಕಲ್ ಅರಣ್ಯ ಇಲಾಖೆಗೆ ಮಾಹಿತಿ ಕೊಡ್ತಾರೆ ಊರಿನವರು, ಅವರು ದಾಳಿ ಮಾಡಲ್ಲ. ಅನಿವಾರ್ಯವಾಗಿ ಸಂಚಾರಿ ದಳಕ್ಕೆ ಫೋನ್ ಮಾಡ್ತಾರೆ. ಸಂಧ್ಯಾ ಅದರ ಇನ್ಚಾರ್ಜ್ ಅಧಿಕಾರಿಯಾಗಿದ್ದರು. ಅವರು ತಂಡ ಅಲ್ಲಿ ರೈಡ್ ಮಾಡುತ್ತೆ, ಒಂದಷ್ಟು ಮರ ಸಿಗುತ್ತೆ, ಲಾರಿ ಸಿಗುತ್ತೆ, ಸೀಸ್ ಮಾಡಿದ್ದಾರೆ, ಕೇಸ್ ಮಾಡಿದ್ದಾರೆ. ಆ ಕೇಸ್ ನಮ್ಮ ಜಿಲ್ಲಾ ಅರಣ್ಯ ಅಧಿಕಾರಿ ಕೂಡ ಗೊತ್ತಿದೆ. ಅದರ ಆಧಾರದಲ್ಲಿ 3-4 ಜನ ಅರಣ್ಯ ಸಿಬ್ಬಂದಿಗಳನ್ನು ಕೂಡ ಸಸ್ಪೆಂಡ್ ಮಾಡಿದ್ದಾರೆ. ಇಲ್ಲಿ ಬಹಳ ಮುಖ್ಯ ಇರುವಂಥದ್ದು ಸಸ್ಪೆಂಡ್ ಮಾಡಿದ್ದಾರೆ. ಯಾರು? ಸಂಧ್ಯಾ ಸಚಿನ್ ರವರು ಏನು ರೈಡ್ ಮಾಡಿದ್ದಾರೆ ಆ ಮರ ಕಡಿಲಿಕ್ಕೆ ಅಲ್ಲಿ ಸ್ಥಳೀಯ ಅರಣ್ಯಾಧಿಕಾರಿಗಳು ಶಾಮೀಲಾಗಿದ್ದಾರೆ ಎನ್ನುವ ಕಾರಣಕ್ಕಾಗಿ 3-4 ಅರಣ್ಯ ಅಧಿಕಾರಿಗಳು ಇಲಾಖೆಯ ಸಿಬ್ಬಂದಿಗಳನ್ನು ಅಮಾನತು ಮಾಡಿದ ನಂತರ ಅಲ್ಲಿ ಇನ್ನೊಂದು ಬಹಳ ಮುಖ್ಯ, ಒಂದು ಕಡೆ ಸಿಬ್ಬಂದಿಗಳ ಅಮಾನತಾಗಿದೆ, ಇನ್ನೊಂದು ಕಡೆ ಈ ಮರ ಕಳ್ಳತನ ಮಾಡ್ತಾ ಇದ್ದ ವ್ಯಕ್ತಿ BJP ಪಕ್ಷದ ಸಕ್ರಿಯ ಸದಸ್ಯ, ಶಾಸಕರ ಆಪ್ತ ಬಾಲಕೃಷ್ಣ ಶೆಟ್ಟಿ ಅಂತ. ಆ ಕಾರಣಕ್ಕಾಗಿ ಅವರಿಗೆ ಮುಜುಗರ ಆಗಿದೆ. ನಮ್ಮ ಪಕ್ಷದ ನಾಯಕರ ಮೇಲೆ ಕೇಸ್ ಆಗಿದೆ, ಸರ್ಕಾರನೇ ನಮ್ಮದು ಇರುವಂಥದ್ದು, ಇಲ್ಲಿ 8ರಲ್ಲಿ 7 ಶಾಸಕರು ನಮ್ಮದೇ ಎಲ್ಲ ಇದ್ದು ನಮಗೆ ನಮ್ಮ ಪಕ್ಷದ ಒಬ್ಬ ನಾಯಕನನ್ನು ಉಳಿಸ್ಕೊಳ್ಳಿಕ್ಕೆ ಆಗಲಿಲ್ಲ, ಕೇಸ್ ಆಗಿದೆ ಅನ್ನುವ ಒಂದು ಸಾಮಾನ್ಯ ಬೇಸರ ಇರಬಹುದು. ಆ ಕಾರಣಕ್ಕಾಗಿ ಈ ಮಹಿಳಾ ಅಧಿಕಾರಿಯನ್ನು ಇಲ್ಲಿ ಟ್ರಾನ್ಸ್ಫರ್ ಮಾಡಿದ್ದಾರೆ. ಭಾಳ ಮುಖ್ಯವಾಗಿ ಅವರು ಮಾತಾಡಿದಾಗ ಒಬ್ಬರು ಹೇಳಿದರು, ಮುಖೇಶ್ ಅವರು, ಇಲ್ಲಿ ಕೇವಲ ಸಂಧ್ಯಾ ಅವರ ಪ್ರಶ್ನೆ ಇಲ್ಲ, ಬೆಳ್ತಂಗಡಿ ತಾಲೂಕಿನಲ್ಲಿ ಇವತ್ತು ಮಹಿಳಾ ಅಧಿಕಾರಿಗಳ ಮೇಲೆ ದೊಡ್ಡ ರೀತಿಯಲ್ಲಿ ದೌರ್ಜನ್ಯ ನಡೆಯುತ್ತೆ. ಬೆಳ್ತಂಗಡಿ ತಾಲೂಕು ಹೌದು, ಇತ್ತೀಚೆಗೆ ಬರ್ತೇನೆ ಮಾತಾಡ್ತೇನೆ. ಕರೆಗಳು ಬರ್ತಾ ಇದೆ ತದನಂತರ. ಹಲೋ ಸರ್, ನಮಸ್ತೆ. ನಮಸ್ಕಾರ. ನಮಸ್ತೆ ಸರ್, ತಮ್ಮ ಹೆಸರು ಎಲ್ಲಿಂದ ಸರ್? ಸುರೇಶ್ ಅಂತ. ಸುರೇಶ್ ಅವರು, ನಮಸ್ತೆ ಸುರೇಶ್ ಅವರು. ಏನಂದ್ರೆ ಈಗ ತುಳುನಾಡಲ್ಲಿ ಒಂದು 4-5 ತಿಂಗಳ ಮುಂಚೆ ಈ ಪ್ರಬಲ ಜಾತಿಗಳ ನಡುವೆ ಪೈಪೋಟಿ, ಬಂಟವ ಬಿಲ್ಲವ ಅಂತ, ಅದು ಎಲ್ಲಿ ತನಕ ಹಬ್ಬಿದೆ ಅಂದ್ರೆ ಕಂಬಳ ಕ್ಷೇತ್ರ, ಜೀವನ ಯಕ್ಷಗಾನ ಎಲ್ಲ ಕಡೆಯಲ್ಲೂ ಜಾತಿಯಲ್ಲಿ ವಿಂಗಡಿಸುದು ಇದು ಸಮಾಜಕ್ಕೆ ಒಂದು ಒಳ್ಳೇದ ಅಂಶ ಅಲ್ಲ ಅಂತ ನನ್ನ ಅಭಿಪ್ರಾಯ. ಇನ್ನು ಮುಂದೆ ಏನಾಗ್ತದಂತೆ ಅಂದ್ರೆ ಈ ಚಾನಲ್ಗಳು ಬಂಟ ಚಾನಲ್, ಬಿಲ್ಲವ ಚಾನಲ್ ಆ ರೀತಿ ಎಲ್ಲ ವಿಂಗಡಣೆಲ್ಲ ಮಾಡಿಕೊಂಡ್ರೆ ಈ ನಮ್ಮ ಹಿಂದೂ ಸಮಾಜ ಎತ್ತ ಹೋಗ್ತಿದೆ ಅಂತ ಒಂದು ನಂಗೊಂದು ಬೇಸರ ಸರ್.
ಓಕೆ 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 ಕೆಲವರು ಹೇಳ್ತಾರೆ ಬಿಲ್ಲೋ ಬಂಟರು ನಡೆಸೋ ಗರಡಿಯನ್ನ ಬಿಲ್ಲೋರಿಗೆ ಕೊಟ್ಟು ಕೊಡಿ, ಆ ರೀತಿ ಮಾತಾಡುದು. ಬಂಟ ಬಿಲ್ಲೋ ಒಂದು ತಾರತಮ್ಯ, ಎಲ್ಲದಕ್ಕೂ ಜಾತಿ ನೋಡಿಕೊಳ್ಳುದು, ಪ್ರಬಲ ಜಾತಿಗಳ ನಡುವೆ ಏನೋ ಒಂದು ಈ ರೀತಿ ಒಂದು ವಿಚಾರವನ್ನ ನಾನೊಂದು ಹೇಳಲಿಕ್ಕೆ ಬಯಸಿದೆ. ಓಕೆ ಓಕೆ ಎಸ್ ಸರ್ ಎಸ್ ಸರ್. ಈಗ ಇಲ್ಲಿ ಏನಾಗಿದೆ ಅಂತ ಬಹುಶಃ ತಮ್ಮ ಒಂದು ವಿಚಾರ. ಓಕೆ ಎಸ್ ಹಲೋ ಸರ್, ಕೇಳ್ತಾ ಇದೆಯಾ? ಅಲ್ಲ, ಯಾರೇ ತಪ್ಪು ಮಾಡ್ಲಿ ಅದನ್ನ ಜಾತಿ ವಿಚಾರದಲ್ಲಿ ನೋಡ್ಕೊಳ್ಳುದು ನಂದೊಂದು. ಅವರು ತಪ್ಪು ಮಾಡ್ಲಿ, ಇವರು ತಪ್ಪು ಮಾಡ್ಲಿ, ಅದನ್ನ ನಾವು ಬಂಟ ಬಿಲ್ಲೋ ಅಂತ ಮಾನದಂಡದಲ್ಲಿ ನಾವು ಹೋಗ್ತಾ ಇದ್ರೆ ಇದು ನಾಳೆ ಎಲ್ಲಿ ಮುಟ್ಟುತ್ತದೆ ಒಂದು ಆಲೋಚನೆ ಮಾಡಬೇಕಾಗ್ತದೆ ಸರ್ ಈಗಲೇ. ಓಕೆ ಓಕೆ ಎಸ್ ಸರ್, ಥ್ಯಾಂಕ್ ಯು ಎಲ್ಲ ವಿಚಾರದಲ್ಲಿ. ಎಸ್ 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 ಸರ್, ಥ್ಯಾಂಕ್ ಯು. ಇನ್ನೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ ಸರ್. ನಮಸ್ತೆ, ಧ್ವನಿ ಕೇಳ್ತಾ ಇದೆಯಾ? ಹಲೋ ಸರ್ ನಮಸ್ತೆ. ಸರ್ ನಮಸ್ತೆ, ನಾನು ಸಿದ್ದಿಕ್ ಅಂತ ಬೆಳ್ತಂಗಡಿಯಿಂದ ಮಾತಾಡುದು. ಸಿದ್ದಿಕ್ ಅವ್ರು, ನಮಸ್ತೆ ಸಿದ್ದಿಕ್ ಅವ್ರು, ಮಾತಾಡಿ ಸರ್. ಸರ್, ಒಂದು ಕಾಲದಲ್ಲಿ ನಮ್ಮ ಬೆಳ್ತಂಗಡಿಗೆ ಭ್ರಷ್ಟ ಅಧಿಕಾರಿಗಳು ಬರುವಾಗ ಎದುರ್ತಾ ಇದ್ರು, ಆ ಒಂದು ಕಾಲ ಇತ್ತು. ಇತ್ತೀಚೆಗೆ ನಿಷ್ಠಾವಂತ ಅಧಿಕಾರಿಗಳಿಗೆ ಇಲ್ಲಿ ಜಾಗ ಇಲ್ಲ ಅಂತ ನಿಷ್ಠಾವಂತ ಅಧಿಕಾರಿಗಳು ಬೆಳ್ತಂಗಡಿ ತಾಲೂಕಿಗೆ ಬರ್ಲಿಕ್ಕೆ ಎದುರ್ತಾ ಇರುವಂತಹ ಕಾಲ ಸೃಷ್ಟಿಯಾಗಿದೆ ಸರ್. ಓಕೆ. ಇದು ಈಗ ಅದು ಬೇರೆ. ನಮ್ಮ ಮಹಿಳಾ ಈಗ ಮರಗಳ್ಳತನ ಪ್ರಕರಣದಲ್ಲಿ ಮಹಿಳಾ ಅಧಿಕಾರಿಯನ್ನು ವರ್ಗಾವಣೆ ಮಾಡಿದ್ದು ಬಹಳ ಖಂಡನೀಯ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಸರ್. ಓಕೆ 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 ಎಸ್ ಸರ್ ಥ್ಯಾಂಕ್ ಯು. ಎಸ್, ಇನ್ನೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ, ಧ್ವನಿ ಕೇಳ್ತಾ ಇದೆಯಾ? ಹಲೋ ಸರ್, ನಮಸ್ತೆ, ಧ್ವನಿ ಕೇಳ್ತಾ ಇದೆಯಾ? ನಮಸ್ತೆ ಸರ್, ಕೇಳ್ತಾ ಇದೆ. ಸುರೇಂದ್ರ ಅಂತ ಬೆಳ್ತಂಗಡಿ ತಾಲೂಕು ವೇಣೂರಿಂದ. ಸುರೇಂದ್ರ ಅವರು ಬೆಳ್ತಂಗಡಿಯಿಂದ, ನಮಸ್ತೆ, ಮಾತಾಡಿ ಸರ್. ಸರ್, ಇದು ಹರೀಶ್ ಪೂಂಜಾ ಅವರ ಬಗ್ಗೆ ಈ ತರ ಎಲ್ಲ ಮಾತಾಡ್ತಾರಲ್ಲ, ಇದು ವರ್ಗಾವಣೆ ಅನ್ನೋದು ಇದು ಸರ್ಕಾರಿ ಅಧಿಕಾರಿಗಳಿಗೆ ನಾರ್ಮಲ್ ಆಗಿ ಮಾಡುವಂತದ್ದು ಇದು. ಎಸ್, ಹೌದು. ಇದರಲ್ಲಿ ಜಾತಿ ಯಾಕೆ ತಗೊಬಂದ್ರು? ಬರೀ ಕಾಂಗ್ರೆಸ್ ಅವರು ಮಾಡ್ತಾ ಇರುವಂತದ್ದು ಇದು. ಜಾತಿನ ತಗೊಬಂದು ಮಧ್ಯಕ್ಕೆ ಇದರಲ್ಲಿ ಜಾತಿ ಲಾಭ ಪಡೆಯೋಣ ಅಂತ ನಾನು ಪೂಜಾರಿಯಾಗಿ ಹೇಳ್ತಿದ್ದೆ, ನಾನೊಬ್ಬ ಬಿಲ್ಲವ. ಓಕೆ, ಇದು ಜಾತಿನ ಮಧ್ಯಕ್ಕೆ ತಗೊಬಂದು ರಾಜಕೀಯ ಲಾಭ ಪಡೆಯೋಕ್ಕೋಸ್ಕರ ಮಾಡ್ತಾ ಇದ್ದಾರೆ ಅಷ್ಟೇ, ಇನ್ನೇನಿಲ್ಲ. ಓಕೆ 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 ಈ ಒಂದು ವಿಚಾರವನ್ನ ತಾವು ಹೇಳ್ತಾ ಇದ್ದೀರಾ? ಹೌದು ಹೌದು. ಓಕೆ ಓಕೆ ಓಕೆ, ಥ್ಯಾಂಕ್ ಯು. ಕಾಂಗ್ರೆಸ್ ಅವರು ಜಾತಿ ರಾಜಕೀಯಕ್ಕೋಸ್ಕರ ಮಾಡ್ತಾರೆ. ನಾನು ಪೂಜಾರಿಯಾಗಿ ಹೇಳ್ತಾ ಇದ್ದೇನೆ, ಹರೀಶ್ ಪೂಂಜಾ ಅವರು ಎಲ್ಲಾ ಜಾತಿ ಧರ್ಮಕ್ಕೂ ಒಂದೇ ತರ ನ್ಯಾಯ ಒದಗಿಸ್ತಾರೆ ಬೆಳ್ತಂಗಡಿ ತಾಲೂಕಿನಲ್ಲಿ. ಮುಂದಕ್ಕೂ ನಾವು ಬಿಲ್ಲವನಾಗಿ ನಾನು ಹೇಳ್ತಾ ಇದ್ದೇನೆ, ಬಿಲ್ಲವ ಜಾತಿನೂ ಹರೀಶ್ ಪೂಂಜಾ ಅವ್ರ ಜೊತೆ ಇರ್ತದೆ. ಓಕೆ, ಇಲ್ಲಿ ಕಾಂಗ್ರೆಸ್ನವ್ರು ಇಲ್ಲ ಸರ್. ಬಹುಶಃ ಇಲ್ಲಿ ನಮ್ಮ ಪ್ಯಾನಲ್ ಅಲ್ಲಿ ಇವತ್ತು ಕಾಂಗ್ರೆಸ್ನವ್ರು ಯಾರು ಕೂಡ ಇಲ್ಲ, ಜೊತೆಗೆ ಬಿಜೆಪಿ ಅವರು ಕೂಡ. ನಾನಿರುವ ಬಿಲ್ಲವ ಸಂಘದ ಒಂದು ಇದರಲ್ಲಿ ನಮ್ಮ ವಾಟ್ಸ್ಆಪ್ ಗ್ರೂಪ್ ಗಳಲ್ಲಿ ಬರ್ತಾ ಇರುವಂತ ಮೆಸೇಜ್ ಗಳಿಂದ ನಾನು ಹೇಳ್ತಿರೋದು ಸರ್. ಓಕೆ, ಇಲ್ಲಿ ಯಾರು ಕಾಂಗ್ರೆಸ್ನ ಪ್ರತಿನಿಧಿಗಳಿಲ್ಲ, ಬಿಜೆಪಿಯ ಪ್ರತಿನಿಧಿಗಳಿಲ್ಲ, ಜೊತೆಗೆ ವೈ ಬಿಲ್ಲವ ಸಂಘ ಅಂತ ಹೇಳಿ ನಾನು ತಮಗೆ ಇದರ ಬಗ್ಗೆ ನಾನು ಕ್ಲಾರಿಫಿಕೇಶನ್ ಕೊಟ್ಟಿದ್ದೇನೆ. ಶ್ರೀ ಗುರು ನಾರಾಯಣ ಸ್ವಾಮಿ ಸೇವಾ ಸಂಘಕ್ಕೆ ಆ ಮಹಿಳಾ ಅಧಿಕಾರಿ ಬರೆದಿರುವಂತಹ ಒಂದು ಪತ್ರ, ಇದು ಸೋಷಿಯಲ್ ಮೀಡಿಯಾಗಳಲ್ಲಿ ವೈರಲ್ ಆಗಿರೋದು. ಇದು ಮತ್ತೊಂದು ಆಯಾಮವನ್ನು ಪಡೆದುಕೊಂಡಿರುವಂತದ್ದು. ಅಂದ್ರೆ ನಮ್ಗೆ ಆಗಿರುವಂತಹ ಅನ್ಯಾಯಕ್ಕೆ ಅಸಹಾಯಕತೆಯನ್ನ ತೋರಿಸಿಕೊಂಡಿರುವಂತಹ ಮಹಿಳೆ. ಸಂಘಕ್ಕೆ ಪತ್ರ ಬರೆಯುವಂತ ಅವಶ್ಯಕತೆ ಇರ್ಲಿಲ್ಲ ಅನ್ಸುತ್ತೆ. ಓಕೆ, ಸಂಘಕ್ಕೆ ಪತ್ರವನ್ನ ಬರೆಯುವಂತ ಅವಶ್ಯಕತೆ ಇರ್ಲಿಲ್ಲ ಅಂತ ತಾವು ಹೇಳ್ತಾ ಇದ್ದೀರಾ? ಬಿಲ್ಲವ ಸಂಘದವರನ್ನ ಏನ್ ಮಾಡೋಕೆ ಅಂತ. ಓಕೆ, ಅಟ್ ದ ಸೇಮ್ ಟೈಮ್ ಅವರು ಅಟ್ ದ ಸೇಮ್ ಟೈಮ್ ಅವರು ಮಾಡುವಂತ ಪ್ರಶ್ನೆ, ಆ ಶಾಸಕರು ಒಬ್ರು ಇದೇ ಒಂದು ಸ್ಥಳಕ್ಕೆ ಪರ್ಟಿಕ್ಯುಲರ್ ಆಗಿ ವರ್ಗಾವಣೆ ಮಾಡಿ ಅನ್ನುವಂತಹ ವಿಚಾರವನ್ನ ಹೇಳ್ತಾ ಇದ್ದಾರೆ. ಇದು ಎಷ್ಟು ಸಮಂಜಸ ಅನ್ನುವಂತ ಪ್ರಶ್ನೆಯನ್ನ ಅವರು ಕೂಡ ಕೇಳ್ತಾ ಇದ್ದಾರೆ. ಇದಕ್ಕೇನ್ ಹೇಳ್ತೀರಾ? ಹಲೋ, ಎಸ್ ಸರ್, ಕೇಳ್ತಾ ಇದೆಯಾ? ಕೇಳ್ತಿದೆ. ಶಾಸಕರಾಗಿ ಇದೇ ಒಂದು ಸ್ಥಳಕ್ಕೆ ಪರ್ಟಿಕ್ಯುಲರ್ ಆಗಿ ವರ್ಗಾವಣೆ ಮಾಡಿ ಅನ್ನುವಂತಹ ವಿಚಾರವನ್ನ ಅವರು ಕೇಳ್ತಾ ಇದ್ದಾರೆ. ಈ ಒಂದು ಆರೋಪವನ್ನು ಅವರು ಕೂಡ ಮಾಡ್ತಾ ಇದ್ದಾರೆ. ಏನ್ ಹೇಳ್ತೀರಾ ಸರ್ ಇದಕ್ಕೆ? ಪರ್ಟಿಕ್ಯುಲರ್ ಪ್ಲೇಸ್ ಅಂದ್ರೆ ಯಾವ ಪ್ಲೇಸ್ ಅಲ್ಲಿ ಅವ್ರಿಗೆ ಆ ಪೋಸ್ಟ್ ಖಾಲಿ ಇರುತ್ತೆ ಆ ಪ್ಲೇಸ್ ಗೆ ಮಾಡಿ ಅಂತ ಹೇಳಿ. ಇಲ್ಲ, ಬೀದರ್ ಪರ್ಟಿಕ್ಯುಲರ್ ಆಗಿ ಬೀದರ್ ಅನ್ನುವಂತ ಮೆನ್ಷನ್ ಇರುತ್ತೆ. ಏನ್ ಕಾರಣ ಇಲ್ಲಿ ವೈಯಕ್ತಿಕವಾಗಿ ಬದಲಾವಣೆ ಆಗಿದೆಯಾ ಈ ಒಂದು ಪ್ರಕರಣ ಅನ್ನುವಂತ ಪ್ರಶ್ನೆ ಇಲ್ಲಿ ಬರುವಂತದ್ದು. ಪರ್ಟಿಕ್ಯುಲರ್ ಆಗಿರೋ ಒಂದು ಪ್ಲೇಸ್ ವೈ ಅನ್ನುವಂತ ಪ್ರಶ್ನೆ ಬರುತ್ತೆ. ಇದನ್ನ ಅವರು ಕೇಳ್ತಾ ಇರುವಂತದ್ದು. ವರ್ಗಾವಣೆ ನಾವು ಕೂಡ ವೆಲ್ಕಮ್ ಅಂತ ಹೇಳ್ತಾ ಇದ್ದಾರೆ ಅವರುಗಳು. ಹೌದು. ವೈ ಪರ್ಟಿಕ್ಯುಲರ್ ಆಗಿರುವಂತಹ ಬೀದರ್ ಅನ್ನುವಂತಹ ಪ್ಲೇಸ್ ಅನ್ನ ಮೆನ್ಷನ್ ಮಾಡಿ ಇಲ್ಲಿಗೆ ವರ್ಗಾವಣೆ ಮಾಡಿ ಅನ್ನುವಂಥದ್ದನ್ನ ಯಾಕೆ ಕೇಳಿದ್ದಾರೆ ಅನ್ನೋ ಪ್ರಶ್ನೆ ತಮ್ಗಳದ್ದು ಅಲ್ವಾ? ಎಸ್, ಇದನ್ನ ಕೇಳ್ತಾ ಇದ್ದಾರೆ ಅವರುಗಳು. ನ್ಯಾಯ ಅಂತ ಒಬ್ಳು ಮಹಿಳೆ ಬಂದಾಗ ಎಸ್, ಒಂದು ಸೇವಾ ಸಂಘಟನೆ ಅಥವಾ ಯಾರೇ ಆಗಿರ್ಲಿ, ಅಥವಾ ಇವರುಗಳು ಈಗ ಬಿಲ್ಲವ ಸಂಘಟನೆ ಆಗಿರ್ಲಿ, ಅಥವಾ ಮತ್ತೊಂದು ಬಂಟ ಸಂಘಟನೆ ಆಗಿರ್ಲಿ, ಅಥವಾ ಈ ಕಾಂಗ್ರೆಸ್ ಆಗಿರ್ಲಿ, ಬಿಜೆಪಿ ಆಗಿರ್ಲಿ, ಒಬ್ರು ನ್ಯಾಯ ಬೇಕು ಅಂತ ಬಂದಾಗ ಅವರುಗಳನ್ನ ಹೊರಗಡೆ ಇಡ್ಲಿಕ್ಕೆ ಆಗಲ್ವಾ ವ್ಯವಸ್ಥೆಯಿಂದ ಒಂದ್ ಕಡೆ. ಇಲ್ಲಿ ತಾವು ಹೇಳಿರುವಂತದ್ದು ಎಸ್, ಶಾಸಕರು ಒಂದು ಪ್ಲೇಸ್ ಅನ್ನ ವೈ ಪರ್ಟಿಕ್ಯುಲರ್ ಆಗಿ ಚೂಸ್ ಮಾಡಿ ಇಲ್ಲಿಗೇನೆ ಕಳಿಸಿ ಆ ಅಧಿಕಾರಿಯನ್ನ ಹೇಳಿದ್ದಾರೆ. ಇದು ಸರ್ಕಾರಿ ವ್ಯವಸ್ಥೆಯಲ್ಲಿ ಬಂದಂತಹ ವ್ಯವಸ್ಥೆಯೋ ಅಥವಾ ವೈಯಕ್ತಿಕವಾಗಿ ಬಂದಂತಹ ವ್ಯವಸ್ಥೆಯೋ ಅನ್ನುವಂಥ ಪ್ರಶ್ನೆಯನ್ನ ಕೇಳ್ತಾ ಇರುವಂತದ್ದು. ಇಲ್ಲಿ ವೈಯಕ್ತಿಕವಾಗಿ ಖಂಡಿತವಾಗೂ ದ್ವೇಷವಿರಲ್ಲ ಸರ್.
ವೈ ಹಾಗಾದ್ರೆ ಒಂದು ಪರ್ಟಿಕ್ಯುಲರ್ ಆಗಿರುವಂತಹ ಪ್ಲೇಸ್ ಅನ್ನುವಂತಹ ವಿಚಾರವನ್ನ ಕೇಳ್ತಾ ಇರುವಂತದ್ದು ಇಲ್ಲಿ. ಯಾಕೆ ಹಾಗಾದ್ರೆ ಇತರ ವರ್ಗಾವಣೆಗಳ ನಡುವೆ ಈ ಒಂದು ವರ್ಗಾವಣೆ ಸದ್ದು ಮಾಡಿದೆ ಅನ್ನುವಂತಹ ಪ್ರಶ್ನೆ ಬರುತ್ತೆ. ಇದನ್ನ ನಾವು ಕೇಳ್ತಾ ಇರುವಂತದ್ದು. ಆ ಅಧಿಕಾರಿ ಏನು ವರ್ಗಾವಣೆಗೊಂಡಿದ್ದಾರೆ ಇವಾಗ ಅವರ ಹಳೆಯ ವಿಡಿಯೋವನ್ನು ನೋಡಿರ್ಬೋದು ನೀವು. ನೈಟ್ ಎಷ್ಟೊತ್ತಿಗೆ ವಿಷಯ ಅಂತಾರೆ. ನೋಡಿದ್ದೇನೆ ಗೊತ್ತಿದೆ ನೋಡಿದ್ದೇನೆ. ಅವರು ತುಂಬಾ ಒಳ್ಳೆ ಕೆಲಸ ಮಾಡಿದ್ರೆ ಸಂಘಟನೆಯವರೆಲ್ಲ ಅವರನ್ನು ಟ್ರಾನ್ಸ್ಫರ್ ರದ್ದುಗೊಳಿಸೋಕೆ ಟ್ರೈ ಮಾಡ್ತಾ ಇದ್ರು. ಓಕೆ, ನೈಟ್ ಹೊತ್ತಿಗೆ ಅವರು ದಾಳಿ ಮಾಡಿರುವಂತ ವಿಡಿಯೋಗಳಲ್ಲಿ ನಾವು ನೋಡ್ಬೋದು. ಆ ವಿಡಿಯೋಗಳಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ಅಲ್ಲಿ ವಯಸ್ಸಾಗಿರುವಂತ ಲೇಡಿ ಯಾವ ತರ ಮಾತಾಡ್ತಾರೆ, ದರ್ಪ ತೋರಿಸ್ತಾರೆ. ಅಧಿಕಾರಿಗಳಿಗೆ ದರ್ಪ ಇರಬಾರ್ದು. ಓಕೆ ಸರ್, ಈಗ ನೀವು ಬಹುಶಃ ಬೆಳ್ತಂಗಡಿ ಅವರು ಹೌದು ಅಲ್ವಾ? ಇಲ್ಲಿ ಅನೇಕ ಕಮೆಂಟ್ಸ್ ಗಳು ಬರ್ತಾ ಇದೆ, ಕರೆಗಳು ಕೂಡ ಬರ್ತಾ ಇದೆ. ಕಮೆಂಟ್ಸ್ ಗಳ ನಡುವೆ ಅನೇಕ ಜನ ಹೇಳ್ತಾ ಇದ್ದಾರೆ ಮರಗಳ್ಳತನ ಆಗ್ತಾ ಇದೆ ಅನ್ನುವಂಥದ್ದು. ಹೌದಾ? ಬೆಳ್ತಂಗಡಿಯಲ್ಲಿ ಮರಗಳ್ಳತನ ಆಗ್ತಾ ಇದೆಯಾ? ಮರಗಳ್ಳತನ ಅನ್ನೋದು ಎಲ್ಲ ಬರೀ ಬೆಳ್ತಂಗಡಿ ಅಲ್ಲ, ಎಲ್ಲಾ ತಾಲೂಕಲ್ಲಿ ಆಗ್ತದೆ. ತಡೆಗಟ್ಟೋಕೆ ಅಧಿಕಾರಿಗಳು ನೋಡ್ಬೇಕು, ಆ ತರ ದರ್ಪ ತೋರಿಸಬಾರ್ದು. ಓಕೆ ಓಕೆ, ಸರಿ, ಥ್ಯಾಂಕ್ ಯು. ಎಸ್ ಸರ್. ಇನ್ನೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ನಾನು ಜನರ ಅಭಿಪ್ರಾಯವನ್ನ ವ್ಯಕ್ತಪಡಿಸಬೇಕಂದ್ರೆ ತದನಂತರ ನಾನು ಚರ್ಚೆಗಳನ್ನ ಮಾಡಬೇಕು. ಯಾಕಂದ್ರೆ ಇಲ್ಲಿ 3 ಚರ್ಚೆ 4 ಚರ್ಚೆ ಆಗಿರುತ್ತೆ. ಆದ್ರೆ ಜನರು ಈ ಒಂದು ಪರಿಸ್ಥಿತಿಯನ್ನ ನೋಡ್ಕೊಂಡವ್ರು ಬಹಳ ಹತ್ತಿರದಿಂದ, ಅವರುಗಳಿಗೆ ಗೊತ್ತಿದೆ ಯಾರು ಸತ್ಯ, ಯಾರು ಪ್ರಾಮಾಣಿಕರು, ಯಾರು ಪ್ರಾಮಾಣಿಕರಲ್ಲ ಅನ್ನುವಂತಹ ವಿಚಾರಗಳ ನಡುವೆ ಇನ್ನೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ನಮಸ್ತೆ ಸರ್, ತಮ್ಮ ಹೆಸರು ಎಲ್ಲಿಂದ ಸರ್? ಸರ್ ನಂದು ಗುರುರಾಜ್ ಅಂತ ಬೆಳ್ತಂಗಡಿಯಿಂದ ಮಾತಾಡ್ತಾ ಇದ್ದೇನೆ. ಗುರುರಾಜ್ ಅವರು ಬೆಳ್ತಂಗಡಿ. ನಮಸ್ತೆ ಸರ್, ಮಾತಾಡಿ ಸರ್. ಇದು ವರ್ಗಾವಣೆ ಅನ್ನೋದು ಈಗ ಅಧಿಕಾರಿಗಳಿಗೆ ಸಾಮಾನ್ಯವಾದಂತ ವಿಚಾರ. ಆದ್ರೆ ಇಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ಒಬ್ಬ ಜನಪ್ರತಿನಿಧಿಯಾಗಿ ಅವನಿಗೆ ಮಾಡ್ಲಿಕ್ಕೆ ತುಂಬಾ ಕೆಲಸಗಳಿರ್ತದೆ. ಯಾಕಂತ ಹೇಳಿದ್ರೆ ಇಲ್ಲಿ ನಮಗೆ ಮೊದಲಾಗಿ ಅಜೆಂಡಾ ಯಾವುದಂತ ಹೇಳಿದ್ರೆ ಅಭಿವೃದ್ಧಿಯ ವಿಚಾರ ಮಾತ್ರ ತುಂಬಾ ಇದೆ ಜನಪ್ರತಿನಿಧಿಗೆ ಮಾಡ್ಬೇಕಾಗುವುದು. ಆದ್ರೆ ಇಲ್ಲಿ ಅಭಿವೃದ್ಧಿ ಇಲ್ಲ. ಆದ್ರೆ ನೇರವಾಗಿ ಒಂದು ಹೆಣ್ಣು ಮಹಿಳಾ ಅಧಿಕಾರಿಯ ಮೇಲೆ ಟಾರ್ಗೆಟ್ ಮಾಡಿ ಇಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಇದು ಯಾರ ಕೃಪಾಪೋಷಿತದಿಂದ ಆಗಿದೆ ಅಂತ ನಂಗೆ ಗೊತ್ತಿಲ್ಲ. ಆದ್ರೆ ಶಾಸಕರು ಇಲ್ಲಿ ಅವರಿಗೆ ಶಾಸಕರಾಗಬೇಕಾದ್ರೆ ಯಾರೆಲ್ಲ ಅವರಿಗೆ ಸಹಾಯವನ್ನು ಮಾಡಿದಾರೋ ದೊಡ್ಡ ದೊಡ್ಡ ಜನರು, ಇಲ್ಲಿ ಮರಳು ಮಾಫಿಯಾ ಮತ್ತೆ ಟಿಂಬರ್ ಮಾಫಿಯಾ, ಭೂ ಮಾಫಿಯಾ ಎಲ್ಲ ಈ ಬೆಳ್ತಂಗಡಿಯಲ್ಲಿ ನಡೀತಾ ಇದೆ. ಇದಕ್ಕೆ ನಾವು ವ್ಯಾಪಕವಾಗಿ ನಡೀತಾ ಇದೆ. ಇದನ್ನು ನಾವು ಖಂಡಿಸ್ತಾ ಇದ್ದೇವೆ ಸರ್. ಅದಕ್ಕೆ ಈ ಮೂಲಕವಾದ್ರೂ ನಾವು ಎಚ್ಚೆತ್ತುಕೊಳ್ಳದಿದ್ರೆ ಇನ್ನು ಬೆಳ್ತಂಗಡಿಯಲ್ಲಿ ಇಂತಹ ಅಕ್ರಮಗಳು ನಡೀತದೆ ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಥ್ಯಾಂಕ್ ಯು, ಧನ್ಯವಾದ. ಇನ್ನೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ಸರ್ ನಮಸ್ತೆ, ಧ್ವನಿ ಕೇಳ್ತಾ ಇದೆಯಾ? ಸರ್ ನಮಸ್ತೆ, ಧ್ವನಿ ಕೇಳ್ತಾ ಇದೆಯಾ? ಹಲೋ ಸರ್, ನಮಸ್ತೆ, ಧ್ವನಿ ಕೇಳ್ತಾ ಇದೆಯಾ? ಓಕೆ, ಏನೇನಿದ್ರೆ ದಯಮಾಡಿ ಮಾತಾಡಿ. ಕರೆ ಮಾಡಿದಾಗ ಟಿವಿಯಲ್ಲಿ ಮ್ಯೂಟ್ ಮಾಡಿ ಕರೆ ಮಾಡಿ, ಇಲ್ಲದಿದ್ರೆ ಕರೆ ಕಟ್ ಆಗುತ್ತೆ. ಎಸ್ ಸರ್, ನೇರವಾಗಿ ನಾನು ನಿಮ್ಮ ಜೊತೆನೆ ಹೋಗ್ತೇನೆ. ಮನೋಹರ್ ಕುಮಾರ್ ಅವರು, ವೈ ಸಂಘಟನೆಗಳ ಹಿಂದೆ ಬಿದ್ರು ಮಹಿಳಾ ಅಧಿಕಾರಿ, ಜಾತಿ ಸಂಘಟನೆ ಅಂದ್ರೆ ಯಾಕೆ ಬಿದ್ರು ಅನ್ನುವಂಥ ಒಂದು ಪ್ರಶ್ನೆ. ಇದು ಈ ಸಂದರ್ಭಗಳಲ್ಲಿ ನಾವು ಗಮನಿಸಬೇಕಾಗಿರುವಂತಹ ವಿಚಾರ. ಕರಾವಳಿ ಭಾಗದ ಪ್ರಬಲ ಜಾತಿಗಳ ನಡುವೆ ಕಿಚ್ಚು ಹಚ್ಚಿದಂತಹ ಮಹಿಳಾ ಅಧಿಕಾರಿ ಅನ್ನುವಂಥ ಪ್ರಶ್ನೆಯೂ ಕೂಡ ಬರುತ್ತೆ. ಯಾಕೆ ತಮ್ಮಗಳ ಜಾತಿ ಸಂಘಟನೆಯನ್ನ ಅವರುಗಳು ನೆಚ್ಚಿಕೊಂಡ್ರು, ತಮ್ಮ ಹಿಂದೆ ಬಂದ್ರು, ಅಂಡ್ ತಮ್ಮಗಳಲ್ಲಿ ಏನು ಹೇಳಿತು ಅಂತ ಪ್ರಶ್ನೆಯೂ ಕೂಡ ಬರುತ್ತೆ. ಏನ್ ಹೇಳ್ತಾರೆ? ಜಾತಿ ಸಂಘಟನೆಗೆ ಯಾಕೆ ಬಂದ್ರು ಅಂತ ಅವರು ಅರ್ಜಿ ಕೊಟ್ಟಿದ್ದಾರೆ. ಎಸ್, ಆ ಅರ್ಜಿಯ ಮೇಲೆ ನಾವು ಏನಂತ ಹೇಳಿದ್ರು, ಯಾಕೆ ತಮ್ಮನ್ನೇ ಪರ್ಟಿಕ್ಯುಲರ್ ಆಗಿ ಕಾಂಟ್ಯಾಕ್ಟ್ ಮಾಡಿದ್ರು ಅವರು, ಅಂಡ್ ಏನು ಅಂತ ಹೇಳಿದ್ರು? ಅಲ್ಲ, ನನ್ನನ್ನಲ್ಲ, ನಮ್ಮ ಸಂಘದ ಅಧ್ಯಕ್ಷರನ್ನ ಸಂಪರ್ಕಿಸಿ ಅವರೊಂದು ರೈಟಿಂಗ್ ಅಲ್ಲಿ ಕೊಟ್ಟಿದ್ದಾರೆ. ಕರೆಗಳು ಬರ್ತದೆ. ಇನ್ನೊಂದು ಕರೆ ನಾನು ಸ್ವೀಕಾರ ಮಾಡ್ತದ ನಂತರ ಆ ಒಂದು ಕೊಟ್ಟಿರುವಂತಹ ಲೆಟರ್ ಅನ್ನು ನಿಮ್ಮ ಮುಂದೆ ನಾನು ಪ್ರಸ್ತುತಪಡಿಸ್ತೇನೆ. ಎಸ್, ಒಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ಸರ್ ನಮಸ್ತೆ, ಧ್ವನಿ ಕೇಳ್ತಾ ಇದೆಯಾ? ಹಲೋ ಸರ್, ನಮಸ್ಕಾರ. ನಮಸ್ತೆ ಸರ್, ತಮ್ಮ ಹೆಸರು ಇಲ್ಲಿಂದ ಕರೆ ಮಾಡ್ತಾ ಇದ್ದೀರಾ ಸರ್? ನಮಸ್ಕಾರ. ನಮಸ್ತೆ ಸರ್. ಅಂತ. ನಮಸ್ತೆ ಸರ್, ನಮಸ್ತೆ, ಮಾತಾಡಿ ಸರ್. ಬಂದಿರುವಂತ ಎಲ್ಲಾ ಗಣ್ಯ ವ್ಯಕ್ತಿಗಳು ನಮಸ್ಕಾರಗಳು. ವಿಷಯ ನಮ್ಮ ಗುಡ್ಡದಲ್ಲಿ ನೀವು ಚರ್ಚೆ ಮಾಡಿದ್ದಾರೆ. ಯಾವಾಗಲೂ ಒಂದು ಚರ್ಚೆ ಮಾಡುವಾಗ ಒಂದೊಂದು ಇಶ್ಯೂ ಇರ್ತದೆ. ಒಳ್ಳೆ ರೀತಿಯಲ್ಲಿ ನೀವು ಕೋಆಪರೇಟ್ ಮಾಡ್ತಿದ್ದೀರಾ ಸರ್. ಯಾಕಂದ್ರೆ ಇದರಲ್ಲಿ ಈಗ ನಾ ಹೇಳ್ಬೇಕಾಗಿ ಬಂದು ಈಗ ವರ್ಗಾವಣೆಯಲ್ಲಿ ನಮ್ಮ ಶಾಸಕರಾಗಿರುವಂತ ಹರೀಶ್ ಪೂಂಜ ಅವರು ಟೀಕಿಸುವುದು ಅದಷ್ಟೊಂದು ಸರಿಯಲ್ಲ ಸರ್. ಯಾಕಂದ್ರೆ ವರ್ಗಾವಣೆಯಲ್ಲಿ ಕೆಲವೊಂದು ವಿಶೇಷ ಇರುತ್ತದೆ. ಈಗ ಕೆಲವರು ಈಗ ಹೇಳ್ತಿದ್ದಾರೆ. ಹಲೋ ಸರ್, ಹೇಳಿ ಸರ್, ಹೇಳಿ, ಕೇಳ್ತಾ ಇದೆ ಸರ್. ಇದೊಂದು ರಾಜಕೀಯ ಲಾಭ ಅಂತ ಹೇಳ್ಬೋದು. ಯಾಕಂದ್ರೆ ಇನ್ನು ಇದೆಯಲ್ಲ ಸರ್, ಇನ್ನೊಂದು ಏನೆಲ್ಲ ಬೇಳೆ ಬೇಯಿಸಿಕೊಂಡು ಅದೆಲ್ಲ ಬೇಯಿಸಿದ ನಂತರ ರಾಜಕೀಯ ಲಾಭ ಪಡೆಯುವುದು. ಯಾಕಂದ್ರೆ ಇಲ್ಲಿ ಹರೀಶ್ ಪೂಂಜಾರ್ ಎಲ್ಲ ಅಭಿವೃದ್ಧಿಯಲ್ಲಿ ಈ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ
ಬೆಳ್ತಂಗಡಿ ತಾಲೂಕಿನಲ್ಲಿ ಅವರೊಂದು ಅಭಿವೃದ್ಧಿ ಮಾಡಿದಂತ ಒಂದು ಇದು ಪಾತ್ರಕ್ಕೆ ಅವರು ಒಂದು ಯಶಸ್ವಿಯಾಗಿ ನಡೀತಾ ಇದ್ದಾರೆ. ಓಕೆ ಓಕೆ ಸರಿ ಸರ್, ಎಸ್ ಸರ್, ಥ್ಯಾಂಕ್ ಯು. ಹಲೋ ಸರ್, ಓಕೆ ಸರ್, ಥ್ಯಾಂಕ್ ಯು. ಎಸ್, ಆ ಒಂದು ಲೆಟರ್ ಅನ್ನ ಹಾಕಿ. ಬಿಫೋರ್ ದಟ್ ಇನ್ನೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ ಸರ್. ನಮಸ್ತೆ, ಧ್ವನಿ ಕೇಳ್ತಾ ಇದೆಯಾ ಸರ್? ನಮಸ್ತೆ, ಧ್ವನಿ ಕೇಳ್ತಾ ಇದೆಯಾ ಸರ್? ಓಕೆ, ಕರೆ ಕಟ್ಟಾಗಿದೆ. ದಯಮಾಡಿ ಆ ಒಂದು ಲೆಟರ್ ಅನ್ನ ಹಾಕಿ. ನಾರಾಯಣ ಗುರು ಸ್ವಾಮಿ ಸೇವಾ ಸಂಘಕ್ಕೆ. ಎಸ್, ಸಂಧ್ಯಾ ಅವರದು ಬರೆದಿರುವಂತಹ ಲೆಟರ್. ಎಸ್, ಮುಂದಕ್ಕೆ ಹೋಗಿ. ಎಸ್, ಸರ್ಕಾರಿ ಕರ್ತವ್ಯ ನಿರ್ವಹಿಸುತ್ತಿರುವಂತಹ ನನ್ನನ್ನು ವಿನಾಕಾರಣ ರಾಜಕೀಯ ದ್ವೇಷದಿಂದ ಬೀದರ್ಗೆ ವರ್ಗಾಯಿಸಿರುವಂತಹ ಬಗ್ಗೆ ಶ್ರೀಮತಿ ಸಂಧ್ಯಾ ಸಚಿನಾದ ನಾನು ಅರಣ್ಯ ಸಂಚಾರಿ ದಳ ಉಡುಪಿ ಇಲ್ಲಿ ವಲಯ ಅರಣ್ಯ ಅಧಿಕಾರಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದು ದಕ್ಷಿಣ ಕನ್ನಡ ಜಿಲ್ಲಾ ಅರಣ್ಯ ಸಂಚಾರಿ ದಳದ ಪ್ರಭಾರ ಅಧಿಕಾರಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ. ಇದು ಅವರು ಕೊಟ್ಟಿರುವಂತಹ ಒಂದು ಲೆಟರ್. ಎಸ್ ಎಸ್ ಸರ್. ಓಕೆ 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 ಎಸ್. ವೈಯಕ್ತಿಕ ದ್ವೇಷ. ಬೆಳ್ತಂಗಡಿ ಶಾಸಕರಾದ ಇವರು ನನ್ನಲ್ಲಿ ವೈಯಕ್ತಿಕ ದ್ವೇಷ ಹಗೆತನ ಸಾಧಿಸಿ ಅಕ್ರಮ ಮರಗಳ್ಳರಾದಂತಹ ಶ್ರೀಯುತ ಎಸ್ ಬದ್ಯಾರು ಇನ್ನಿತರ ಅನುಕೂಲ ಮಾಡಿಕೊಡುವಂತಹ ಉದ್ದೇಶದಿಂದ ಮಹಿಳಾ ಅಧಿಕಾರಿಯಾದ ನನ್ನನ್ನು ದೂರದ ಬೀದರ್ಗೆ ವರ್ಗಾಯಿಸುತ್ತಿರ್ತಾರೆ ಅನ್ನುವಂತಹ ವಿಚಾರವನ್ನ ಬಿಲ್ಲವ ಸಮಾಜದವಳಾದ ನಾನು ನಿಮ್ಮಲ್ಲಿ ವಿನಂತಿಸುವುದೇನೆಂದ್ರೆ ನನ್ನ ಮೇಲಿನ ದಬ್ಬಾಳಿಕೆಯನ್ನು ಖಂಡಿಸಿ ನನಗೆ ನ್ಯಾಯ ಕೊಡಿಸಬೇಕು ಅನ್ನೋ ವಿಚಾರವನ್ನ ಅವರು ಹೇಳಿರುವಂತದ್ದು. ಎಸ್ ಸರ್. ಎಸ್, ಮನೋಹರ್ ಅವರು ನೇರವಾಗಿ ತದನಂತರ ಏನ್ ಹೇಳಿದ್ರು ಅಂಡ್ ಈ ಒಂದು ಅನ್ಯಾಯದ ಬಗ್ಗೆ ಏನ್ ಹೇಳ್ತಾರೆ? ಅವರು ಅರ್ಜಿಯನ್ನ ಕೊಟ್ಟಿದ್ರು. ಓಕೆ, ಕೂಡಲೇ ನಮ್ಮ ಸಮಿತಿಯವರೊಂದು ಅವರೊಳಗೆ ಕೂತ್ಕೊಂಡು ಮಾತನಾಡಿ ಒಂದು ಅದರ ಬಗ್ಗೆ ಖಂಡನೆಯನ್ನ ಮುಖ್ಯಮಂತ್ರಿಗಳಿಗೆ ಕಳಿಸಿದ್ದಾರೆ. ಮತ್ತು ಅದು ಮಾಡಿದ್ದು ನೀವು ಸರಿಯಲ್ಲ, ಪರ್ಟಿಕ್ಯುಲರ್ ಆಗಿ ಇಂಥ ಪ್ಲೇಸಿಗೆ ಮಾಡಿದ್ದು ಸರಿಯಲ್ಲ ಅಂತ ಹೇಳಿಕೊಂಡು ಒಂದು ಮನವಿಯನ್ನ ಸನ್ಮಾನ್ಯ ಬಸವರಾಜ ಬೊಮ್ಮಾಯಿ ಅವರಿಗೆ ಸಂಘದಿಂದ ಕಳಿಸಿದ್ದಾರೆ. ಓಕೆ, ಅದರ ಪ್ರತಿಗಳನ್ನು ವಿರೋಧ ಪಕ್ಷದ ನಾಯಕರಿಗೆ ಮತ್ತೆ MP ಅವರಿಗೆಲ್ಲ ಕಳಿಸಿದ್ದಾರೆ. ಓಕೆ, ಈಗ ತದನಂತರ ನಾರಾಯಣ ಗುರು ಸ್ವಾಮಿ ಸೇವಾ ಸಂಘ ಬೆಳ್ತಂಗಡಿ ತದನಂತರ ಮತ್ತೊಂದು ಮನವಿಯನ್ನ ಕೊಡುತ್ತೆ ಸರ್ಕಾರಕ್ಕೆ, ಕೊಟ್ಟಿರುವಂತಹ ಮನವಿ. ಎಸ್, ಅದಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಯಾಕೆ ಏನು ಮಾಡ್ತಾ ಇಲ್ಲ ಅಂತ ಹೇಳುವಂಥ ಸ್ವಲ್ಪ ಕಮೆಂಟ್ಸ್ ಎಲ್ಲ ಬಂತು. ಅದಕ್ಕೆ ಅವರು ಏನು ಮಾಡಿದ್ದಾರೆ ಏನು ಅನ್ನೋದನ್ನ ಒಂದು ಪತ್ರಿಕಾ ಹೇಳಿಕೆಯನ್ನು ಕೊಟ್ಟಿರುವಂತದನ್ನ ಹಾಕಿ. ಎಸ್, ಇದು ಪತ್ರಿಕಾ ಪ್ರಕಟಣೆಗಾಗಿ ದಕ್ಷ ಅಧಿಕಾರಿಗಳಿಗೆ ವರ್ಗಾವಣೆ ಶಿಕ್ಷೆ ಖಂಡನೀಯ ಅನ್ನುವಂತಹ ನಿಟ್ಟಿನಲ್ಲಿ ಈ ಒಂದು ವಿಚಾರವನ್ನ ಶ್ರೀ ಗುರು ನಾರಾಯಣ ಸ್ವಾಮಿ ಸೇವಾ ಸಂಘ ಬೆಳ್ತಂಗಡಿ ಎಸ್ ಇದನ್ನ ಕೊಟ್ಟಿರುವಂಥದ್ದು. ಓಕೆ ಓಕೆ, ತದನಂತರ ನಾನು ಬರ್ತೇನೆ. ಇದು ಮಾಧ್ಯಮಕ್ಕೆ ಶ್ರೀ ಗುರು ನಾರಾಯಣ ಸ್ವಾಮಿ ಸೇವಾ ಸಂಘ ಬೆಳ್ತಂಗಡಿ ಕೊಟ್ಟಿರುವಂತಹ ಒಂದು ಮಾಧ್ಯಮಕ್ಕೆ ಪ್ರಕಟಣೆಗಾಗಿ ಕೊಟ್ಟಿರುವಂತಹ ಲೆಟರ್ ತಾವು ನೋಡ್ತಾ ಇದ್ದೀರಾ. ಎಸ್, ಇದು ಆಗಿರುವಂತಹ ಬೆಳವಣಿಗೆಗಳು. ಎಸ್, ಥ್ಯಾಂಕ್ ಯು. ಇಲ್ಲಿ ಬರುವಂತಹ ಪ್ರಶ್ನೆ, ನೇರವಾಗಿ ಮಹಿಳಾ ಅಧಿಕಾರಿಯವರು ತಮ್ಮನ್ನೇ ಯಾಕೆ ಕಾಂಟ್ಯಾಕ್ಟ್ ಮಾಡಿದ್ರು ಅಂತ ಪ್ರಶ್ನೆಯನ್ನ ಕೇಳ್ತಾ ಇರುವಂತಹ ಜನರು. ಯಾಕೆ ತಮ್ಗಳನ್ನೇ ಕಾಂಟ್ಯಾಕ್ಟ್ ಮಾಡಿದ್ರು ಬೇರೆ ಬೇರೆ ವಿಚಾರಗಳ ಬಗ್ಗೆ ನೋಡಿದಾಗ ವೈ ಅನ್ನೋಂಥ ಪ್ರಶ್ನೆ. ಅವರಿಗೆ ಒಂದು ಭರವಸೆ ಇರಬಹುದು. ಓಕೆ, ಗುರುನಾರಾಯಣ ಸ್ವಾಮಿ ಸೇವಾ ಸಂಘಕ್ಕೆ ಒಂದು ಕೊಟ್ಟರೆ ನಮ್ಮದು ಏನಾದರೂ ಆಗ್ತದ ಅಂತ ಒಂದು ಅವ್ರಿಗೆ ಕೊಟ್ಟಿರ್ಬೋದು. ಓಕೆ, ತಾವುಗಳು ಏನೆಲ್ಲ ಮಾಡಿದೆ ತದನಂತರ? ನಾವೇನು ಮಾಡಲಿಲ್ಲ, ಅವರು ಅದರ ಬಗ್ಗೆ ನಿರ್ಧಾರ ತಗೊಂಡು ಒಂದು ಮನವಿಯನ್ನು ಮುಖ್ಯಮಂತ್ರಿಗೆ ಕಳಿಸಿದ್ದಾರೆ. ಮುಖ್ಯಮಂತ್ರಿಗಳಿಗೆ ಯಾರು ನೀವು ಕಳಿಸಿದ್ರಾ? ಅಲ್ಲಲ್ಲ, ಸಂಘದವರು ಕಳಿಸಿದ್ದಾರೆ ಮುಖ್ಯಮಂತ್ರಿಗಳಿಗೆ ಒಂದು ವಿಚಾರದ ಬಗ್ಗೆ. ಏನಾದರೂ ಆ ಕಡೆಯಿಂದ ಬಂತ? ಇಲ್ಲ, ಏನು ಬರಲಿಲ್ಲ, ಯಾವುದೇ ರೀತಿಯ ರಿಪ್ಲೈಗಳು ಬರಲಿಲ್ಲ. ಓಕೆ, ತಾವುಗಳು ಅವರು ಮಹಿಳಾಧಿಕಾರಿ ಅವರು ತಮ್ಮಲ್ಲಿ ಈ ಒಂದು ಸಮಸ್ಯೆನ ಹೇಳಿದ್ರು, ತಾವುಗಳು ಮಾಡಿರುವಂತಹ ಪ್ರೊಸೀಜರ್ ಇಷ್ಟು. ಓಕೆ, ಇದು ಇಲ್ಲಿಗೆ ಕ್ಲಿಯರ್ ಆಗಿದೆ. ತದನಂತರ ಇನ್ನೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ನಮಸ್ತೆ ಸರ್, ಧ್ವನಿ ಕೇಳ್ತಾ ಇದೆಯಾ? ನಮಸ್ತೆ ಸರ್, ತಮ್ಮ ಹೆಸರು ಎಲ್ಲಿಂದ ಸರ್? ಸುರೇಶ್ ಅವರು. ಎಸ್ ಸರ್, ಮಾತಾಡಿ ಸರ್. ಇವತ್ತು ನಾನು ಹೇಳುದು ಈ ವಿಚಾರದಲ್ಲಿ ಯಾವುದೇ ಸಂಘಟನೆಗಳು ಇನ್ವಾಲ್ವ್ ಆಗಬಾರ್ದು. ಯಾಕೆಂತ ಹೇಳಿದ್ರೆ ಇದು ಸರ್ಕಾರಕ್ಕೆ ಬಿಟ್ಟಂತ ವಿಚಾರ. ಇದನ್ನು ಸುಮ್ಮನೆ ಜಾತಿ ಸಂಘಟನೆಯಲ್ಲಿ ತರುವಂತದ್ದು, ಇದು ಹಿಂದೂ ಇದನ್ನು ಧರ್ಮವನ್ನ ಇದು ಮಾಡ್ಲಿಕ್ಕೆ ಇರ್ತಕ್ಕಂಥ ಸಂಘಟನೆ. ಈ ಜಾತಿ ಸಂಘ ಹಿಂದೂ ಧರ್ಮದಲ್ಲಿ ಬರ್ತಕ್ಕಂಥದ್ದು, ಹಿಂದೂ ಧರ್ಮವನ್ನ ವಿಭಜನೆ ಮಾಡಲಿಕ್ಕೆ ಬರುವಂತ ಸಂಘಟನೆಗಳು ಇವುಗಳೆಲ್ಲ. ಇದನ್ನು ಇದಕ್ಕೆ ತರಬಹುದು. ಇದು ಸರ್ಕಾರ ಇದನ್ನು ಸರಿಪಡಿಸಬೇಕು. ಶಾಸಕರು ಇವತ್ತು ಒಳ್ಳೆ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಅವರ ಹೆಸರನ್ನು ಹಾಳು ಮಾಡೋದಕ್ಕೋಸ್ಕರ ಇನ್ನು ಬೇರೆ ಬೇರೆ ಪಕ್ಷಗಳು ಅದರಲ್ಲಿ ಇನ್ವಾಲ್ವ್ ಆಗಿಕೊಂಡು ಅದರಲ್ಲಿ ಜಾತಿ ಸಂಘಟನೆಗಳು ಬಂದು ಈ ಒಂದು ವ್ಯವಸ್ಥೆಯನ್ನು ಹಾಳು ಮಾಡ್ತಾ ಇದ್ದಾರೆ. ಸರ್, ಇಲ್ಲಿ ಏನು ಪಕ್ಷ ಬರಲಿಲ್ಲ, ಇಲ್ಲಿ ಜಾತಿ ಸಂಘಟನೆ ಯಾಕೆ ಬಂತು ಅಂತ ಹೇಳಿದ್ರೆ
ಆ ಮಹಿಳೆ ಈ ಒಂದು ಸಂಘದಿಂದ ನನಗೆ ಸಹಾಯ ಆಗ್ಬೇಕು ಅನ್ನುವಂತ ಸಹಾಯ ಆಗಬಹುದು ಅನ್ನುವಂತ ನಿರೀಕ್ಷೆಯಲ್ಲಿ ಕೊಟ್ಟಿರುವಂತಹ ವಿಚಾರ. ಮಹಿಳಾ ಸಂಘಟನೆ ಇದೆ, ಮಹಿಳಾ ಸಂಘಟನೆ ಬರಲಿ, ಜಾತಿ ಸಂಘಟನೆ ಬರಬಾರ್ದು ಅಂತ ನಾನು ಹೇಳೋದು. ಮಹಿಳಾ ಸಂಘಟನೆಗಳು ಬರಲಿ, ನಾನು ಒಪ್ತೇನೆ, ಆದ್ರೆ ಜಾತಿ ಇದರಲ್ಲಿ ಬರುವುದು ನಾನು ತಪ್ಪು ಅಂತ ಹೇಳೋದು. ಮಹಿಳಾ ಸಂಘಟನೆಗಳು ಬರಲಿ, ಕೈ ಹಾಕ್ಬಾರ್ದು ಜಾತಿ ಸಂಘಟನೆ. ನಾನು ಸಹ ಒಬ್ಬ ಬಿಲ್ಲವನಾಗಿ ಹೇಳೋದು, ಜಾತಿ ಸಂಘಟನೆ ಅದಕ್ಕೆ ಕೈ ಹಾಕ್ಬಾರ್ದು, ಮಹಿಳಾ ಸಂಘಟನೆ ಬರಲಿ. ಜಾತಿ ತರುವುದು, ಆ ಜಾತಿ ಹೆಸರು ನಾಲ್ ಮಾಡುವಂತ ಇದು ಅಂತ ನನಗೆ ಅನಿಸ್ತಾ ಇದೆ. ಯಾಕಂದ್ರೆ ಹರೀಶ್ ಪೂಂಜಾರಿಗೆ ಇವತ್ತು ದಕ್ಷಿಣ ಕನ್ನಡದಲ್ಲಿ ಒಳ್ಳೆ ಹೆಸರಿದೆ, ಒಳ್ಳೆ ಕೆಲಸ ಮಾಡತಕ್ಕಂತ ಒಬ್ಬ ಶಾಸಕರು ಅಂತ ಹೆಸರಿದೆ. ಮತ್ತೆ ಈಗ ನಾನು ನೋಡುವಾಗ ಓವರಾಲ್ ಆಗಿ ನೋಡುವಾಗ ಈ ಬೆಳ್ತಂಗಡಿ ತಾಲೂಕಿನಲ್ಲಿ ಒಳ್ಳೆ ಕೆಲಸಗಳು ಆಗ್ತಾ ಇದೆ. ಈ ಸಂದರ್ಭದಲ್ಲಿ ಇಂತ ಒಂದು ವ್ಯವಸ್ಥೆಯನ್ನು ಇದು ಪಿತೂರಿ, ವಿರೋಧ ಪಕ್ಷಗಳ ಪಿತೂರಿಯಿಂದ ಈ ಜಾತಿ ಸಂಘಟನೆ ಎಳ್ಕೊಂಡು ಬರೋದು, ಇದೆಲ್ಲ ಮಾಡೋದು ತಪ್ಪು ಅಂತ ನನಗೆ, ಅದರಲ್ಲೂ ಜಾತಿ ಸಂಘಟನೆ ಅದರಲ್ಲಿ ಇನ್ವಾಲ್ವ್ ಆಗೋದು ತಪ್ಪು ಅಂತ ನಾನು ಹೇಳ್ತಾ ಇದ್ದೇನೆ. ಓಕೆ, ಇಲ್ಲಿ ಅವರು ಇನ್ವಾಲ್ವ್ ಆಗಿಲ್ಲ, ಮಹಿಳೆ ಹೋಗಿ ಅವರಿಗೆ ಮನವಿಯನ್ನ ಕೊಟ್ಟಿರುವಂತದ್ದು. ಹಾಗಾಗಿ ಮನವಿಯನ್ನ ಕೊಟ್ಟಾಗ ಒಂದು ಸರ್, ಈಗ ನನ್ನ ಒಂದು ಪ್ರಶ್ನೆ, ಈಗ ಒಂದು ಸಂಘಟನೆ ಇರುತ್ತೆ, ಆ ಸಂಘಟನೆಗೆ ಯಾರಾದ್ರೂ ಬಂದು ಮನವಿಯನ್ನ ಕೊಟ್ಟಿದ್ದಾರೆ, ಆವಾಗ ತಾವುಗಳನ್ನ ಸ್ವೀಕಾರ ಮಾಡ್ತೀರಾ ಅಥವಾ ಅದನ್ನ ದೊಡ್ಡ ಮಟ್ಟಕ್ಕೆ ಸ್ವೀಕಾರ ಮಾಡ್ಲಿ, ಆದ್ರೆ ದೊಡ್ಡ ಮಟ್ಟದಲ್ಲಿ ಅದನ್ನು ರಾದಂತ ಮಾಡೋದು ತಪ್ಪು ಅಂತ ನಾನು ಹೇಳೋದು. ಅಲ್ಲ, ಇಲ್ಲಿ ಆ ಮಹಿಳೆ ನ್ಯಾಯಕ್ಕೋಸ್ಕರ ಕೇಳ್ತಾ ಇದ್ದಾಳೆ ಅಂತ ಬಂದಾಗ ಸ್ವೀಕಾರ ಮಾಡ್ತೀರಾ ಅಥವಾ ಬಿಟ್ಟಾಕ್ತಿರೋ ಅಂತ ಪ್ರಶ್ನೆಗಳ ನಡುವೆ ನಾನು ಕೇಳ್ತಾ ಇರುವಂತದ್ದು. ಅಲ್ಲ, ಸ್ವೀಕಾರ ಮಾಡ್ಲಿ ಬೇರೆ ರೀತಿಯ, ಈಗ ಜಾತಿ ಸಂಘಟನೆ ಪರಿಹಾರ ಮಾಡ್ಲಿಕ್ಕೆ ಆಗುತ್ತಾ? ಆಗುದಿಲ್ಲ. ಸರ್ಕಾರ ಮಟ್ಟದಲ್ಲಿ ದೂರು ಕೊಡ್ಲಿ, ಸರ್ಕಾರದ ಮಟ್ಟಕ್ಕೆ ದೂರು ಕೊಡ್ಲಿ, ಮೇಲಾಧಿಕಾರಿಗಳಿಗೆ ದೂರು ಕೊಡ್ಲಿ, ವಿಚಾರ ಬೇರೆ. ಈಗ ಜಾತಿ ಸಂಘಟನೆಗಳಿಗೆ ದೂರು ಕೊಡ್ಲಿಕ್ಕೆ ಈಗ ನೋಡಿ, ಬೇರೆ ಬೇರೆ ಜಾತಿಯವರು ಇಂತ ಬಂದ್ರೆ ಈಗೇನೆ ಆದ್ರೆ ಇದರಲ್ಲಿ ಜಾತಿ ಸಂಘರ್ಷ ಶುರುವಾಗ್ತದೆ ಅಂತ ನಾನು ಹೇಳುದು. ಈಗ ಹೋಗಬಾರ್ದು ಅಂತ ನಾನು ಹೇಳುದು. ಮೇಲಾಧಿಕಾರಿಗಳು ಇರ್ತಾರೆ, ಅದಕ್ಕೆ ಅವರಿಗೆ ಇದು ಮಾಡ್ಲಿ, ಇಲ್ಲ ಸರ್ಕಾರಕ್ಕೆ ದೂರು ಕೊಡ್ಲಿ. ಸರ್ಕಾರ ಅವರು ತಪ್ಪು ಅನ್ನೋದು, ಅಧಿಕಾರಿ ಅವ್ರದ್ದು ತಪ್ಪು ಅಂತ ನಾನು ಹೇಳುದು. ಆ ಅಧಿಕಾರಿಯಾಗಿ ಅವರು ಜಾತಿ ಸಂಘಟನೆಗೆ ದೂರು ಕೊಟ್ಟಿದ್ದು ನಾನು ತಪ್ಪು ಅಂತ ಹೇಳುದು. ಮತ್ತೆ ಇದರನ್ನು ಇದುವರು ದೊಡ್ಡ ವಿಚಾರವನ್ನಾಗಿ ಮಾಡಬಾರದು ಅಂತ ನಾನು ಹೇಳುದು. ಓಕೆ, ಆ ಮಹಿಳೆಯನ್ನ ಒಂದು ಪರ್ಟಿಕ್ಯುಲರ್ ಆಗಿರುವಂತಹ ಸ್ಥಳಕ್ಕೆ ವರ್ಗಾವಣೆ ಮಾಡಲಾಗಿದೆ. ಈ ಒಂದು ವಿಚಾರದ ಬಗ್ಗೆ ತಮ್ಮ ನಿಲುವು? ಇಟ್ಸ್ ಎ ಗುಡ್ ಡಿಸಿಷನ್. ಏನು? ಮಹಿಳೆಯನ್ನ ಒಂದು ಪರ್ಟಿಕ್ಯುಲರ್ ಆಗಿರುವಂತಹ ಜಾಗಕ್ಕೆ ಸ್ಥಳಾಂತರ ಮಾಡಿರೋದ್ರ ಬಗ್ಗೆ ಇವರು ಅದನ್ನು ಸರ್ಕಾರದ ಗಮನಕ್ಕೆ ತಂದು, ಮೇಲಾಧಿಕಾರಿಗೆ ಗಮನಕ್ಕೆ ತಂದು, ಇಲ್ಲದಕ್ಕೆ ಅದಕ್ಕೆ ಸಂಬಂಧಪಟ್ಟಂತ ಸಚಿವರಿರ್ತಾರೆ, ಅವರ ಗಮನಕ್ಕೆ ತಂದು ಚರ್ಚೆ ಇದು ಮಾಡಬೇಕು, ಬಗೆಹರಿಸಬೇಕು ಹೊರತು ಜಾತಿ ಸಂಘಟನೆಗೆ ತರುವುದು ತಪ್ಪು ಅಂತ ನಾನು. ಸರ್ಕಾರದ ಗಮನಕ್ಕೆ ತಂದಿದ್ದಾರೆ, ಇದೇ ಸಂಘಟನೆಗಳು ಸರ್ಕಾರದ ಗಮನಕ್ಕೆ ಬಗೆಹರಿಸಬೇಕು. ಸರ್ಕಾರ ಅದನ್ನ ಬಗೆಹರಿಸುತ್ತೆ, ಖಂಡಿತವಾಗಿ ಬಗೆಹರಿಸಬೇಕು. ಓಕೆ, ಎಸ್, ಈ ಒಂದು ವಿಚಾರವನ್ನ ತಾವು ಹೇಳ್ತಾ ಇದ್ದೀರಾ? ಎಸ್ ಸರ್. ಓಕೆ, ಥ್ಯಾಂಕ್ ಯು. ಎಸ್ ಸರ್. ನೇರವಾಗಿ ಮನೋಹರ್ ಕುಮಾರ್ ಅವರು, ನಾನು ನಿಮ್ಮಲ್ಲೇ ಕೇಳ್ತಾ ಇದ್ದೇನೆ, ಈ ಒಂದು ವಿಚಾರ ಯಾಕೆ ಇಷ್ಟು ಟ್ವಿಸ್ಟ್ ಪಡೆದುಕೊಳ್ಳುತ್ತೆ ಅನ್ನುವಂತಹ ವಿಚಾರ. ಅನೇಕ ಟ್ರಾನ್ಸ್ಫರ್ಗಳನ್ನು ನೋಡಿದ್ದೇವೆ, ವರ್ಗಾವಣೆಗಳನ್ನು ನೋಡಿದ್ದೇವೆ, ಈ ಒಂದು ವಿಚಾರದ ಬಗ್ಗೆ. ಎಸ್ ಅದು ಸ್ವಲ್ಪ ಟ್ವಿಸ್ಟ್ ಏನಾಯ್ತು ಅಂತ ಹೇಳಿದ್ರೆ, ಶಾಸಕರ ಪತ್ರ ಅದು ವೈರಲ್ ಆದಾಗ ಸಹಜವಾಗಿ ನಾನು ಆಗ್ಲೇ ಹೇಳಿದಾಗೆ ಬೀದರ್ನ ಇಂಥ ಕಡೆಗೆ ಮಾಡಬೇಕು ಅಂತ ಏನವರು ಪಾಯಿಂಟ್ ಮಾಡಿ ಹೇಳಿದರು. ಅದು ಸ್ವಲ್ಪ ಎಲ್ರಿಗೂ ನೋವಾಗಿದೆ, ಯಾಕಪ್ಪ ಈ ರೀತಿ ಮಾಡ್ತಾ ಇದ್ದಾರೆ ಎನ್ನುವಂಥದ್ದು. ಹಾಗಾಗಿ ಅದು ಸ್ವಲ್ಪ ಟ್ವಿಸ್ಟ್ ಆಯ್ತು. ಓಕೆ. ಎಸ್, ಇನ್ನೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ಇದೇ ಒಂದು ಜಾಗಕ್ಕೆ ಯಾಕೆ ಪರ್ಟಿಕ್ಯುಲರ್ ಆಗಿ ವರ್ಗಾವಣೆ ಮಾಡಿದ್ದಾರೆ ಅಂತ ಹೇಳಿ ಅಲ್ವಾ? ಹೌದು. ಇನ್ನೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ಸರ್ ನಮಸ್ತೆ, ಧ್ವನಿ ಕೇಳ್ತಾ ಇದೆಯಾ? ಓಕೆ. ತದನಂತರ ಈಗ ಇಲ್ಲಿ ಶಾಸಕರ ಪತ್ರವು ಕೂಡ ಪ್ರಮುಖವಾಗಿರುವಂತಹ ಈ ಒಂದು ಪ್ರಕರಣದಲ್ಲಿ ಪಾತ್ರವನ್ನ ವಹಿಸುತ್ತೆ. ಶಾಸಕರು ಮುಖ್ಯಮಂತ್ರಿ ಅವರಿಗೆ, ಸಿಎಂ ಬೊಮ್ಮಾಯಿ ಅವರಿಗೆ ಬರೆದಿರುವಂತಹ ಪತ್ರ, ಆ ಪತ್ರವು ಕೂಡ ಈ ಒಂದು ಪ್ರಕರಣ ಇದೆ, ಅದರಲ್ಲಿ ತುಂಬಾ ದೊಡ್ಡ ಮಟ್ಟದಲ್ಲಿ ಒಂದು ಚರ್ಚೆಗೆ ಕಾರಣವಾಗಿರುವಂತಹ ವಿಚಾರ ಸೋಷಿಯಲ್ ಮೀಡಿಯಾಗಳಲ್ಲಿ ಹರಿದಾಡ್ತಾ ಇರುವಂತದ್ದು. ಯಾಕೆ ಆ ಒಂದು ಪರ್ಟಿಕ್ಯುಲರ್ ಆಗಿರುವಂತಹ ಸ್ಥಳಕ್ಕೆ ಅವರುಗಳು ವರ್ಗಾವಣೆಯನ್ನ ಮಾಡಿದ್ದಾರೆ ಅನ್ನೋಂಥದ್ದು, ಈ ಒಂದು ವಿಚಾರವನ್ನ ಹೇಳ್ತಾ ಇರುವಂತದ್ದು. ಬಿಫೋರ್ ದಟ್ ನಾನು ಜೈನ್ ಅವರಿಗೆ ಹೇಳ್ತಾ ಇರುವಂತ, ಜೈನ್ ಅವರೇ, ತಾವುಗಳು ಪ್ರತಿಭಟನೆ ಮಾಡಿದ್ದೀರಾ, ಆ ಪ್ರತಿಭಟನೆ ಮಾಡಿರುವಂತದ್ದು ಈ ಹಿಂದೆ ನಡೆದಿರುವಂತಹ ಘಟನೆ, ಮಾರ್ಚ್ 7ರಂದು ನಡೆದಿರುವಂತಹ ಘಟನೆ. ಎಸ್, ಖಂಡನೆ ಇದೆ, ನಾನು ಕೂಡ ನೋಡಿದ್ದೇನೆ, ಆ ಒಂದು ದೃಶ್ಯಾವಳಿಗಳನ್ನು ನಾನು ನೋಡಿದ್ದೇನೆ, ಗಮನಿಸಿದ್ದೇನೆ, ನಾನು ಕೂಡ ಖಂಡಿಸ್ತೇನೆ, ನೋ ಡೌಟ್ ಅದರ ಆ ಒಂದು ವಿಚಾರದಲ್ಲಿ. ತದನಂತರ ಆಗಿರುವಂತಹ ಬೆಳವಣಿಗೆ ಈಗ ಮರಗಳ್ಳತನದಲ್ಲಿ ಆಗ್ತಾ ಇದೆ ಆ ಭಾಗದಲ್ಲಿ ಅಂತ ಬಂದಾಗ, ಅದನ್ನ ಇವರುಗಳು ಹಿಡಿದಿದ್ದಾರೆ ಅಂತ ಬಂದಾಗ, ಈ ಒಂದು ವಿಚಾರದಲ್ಲಿ ಟ್ರಾನ್ಸ್ಫರ್ ಮಾಡಲಾಗಿತ್ತ ಅನ್ನುವಂತ ಪ್ರಶ್ನೆ ಕೂಡ ಬರುತ್ತೆ. ಜೊತೆಗೆ ಅಲ್ಲಿ ಪರ್ಟಿಕ್ಯುಲರ್ ಆಗಿ ಒಂದು ಸ್ಥಳಕ್ಕೆ ಅಲ್ಲಿ ವರ್ಗಾವಣೆ ಮಾಡಬೇಕು ಅಂತ ಬಂದಾಗ ತಮ್ಮ ಒಂದು ಅನಿಸಿಕೆ ಏನು ಜೈನ್ ಅವರೇ? ಸರ್, ಅಲ್ಲಿ ಒಂದು ಕಡೆಗೆ ವರ್ಗಾವಣೆ ಮಾಡ್ಲಿಕ್ಕೆ ಬಂದ್ರೆ ಅಂತ ಅಲ್ಲೊಂದು ಖಾಲಿ ಸೀಟ್ ಇರ್ಬೋದು, ಅದಕ್ಕೋಸ್ಕರ ವರ್ಗಾವಣೆ ಮಾಡ್ಬೇಕು. ಖಾಲಿ ಸೀಟ್ ಇಲ್ಲದ ಕಡೆ ಇದ್ವಲ್ಲ, ಅಲ್ಲಿ ಖಾಲಿ ಸೀಟ್ ಇದೆ, ಅದಕ್ಕೋಸ್ಕರ ಅಲ್ಲಿ ವರ್ಗಾವಣೆ ಮಾಡಿರ್ಬೋದು, ಆ ಒಂದು ಪಾಯಿಂಟ್ ಅಲ್ಲಿ ವರ್ಗಾವಣೆ ಮಾಡಿರ್ಬೋದು. ಮತ್ತೆ ವರ್ಗಾವಣೆ ಮಾಡೋ ಮುಂಚೆ ಅದಾದ ನಂತರ ಈ ಮೇಡಮ್ ಅವರು ಬಿಲ್ಲೋ ಸಮಾಜಕ್ಕೆ ಪತ್ರ ಕೊಟ್ಟದ್ದು ದೊಡ್ಡ ತಪ್ಪು. ಓಕೆ,
ಓಕೆ ಓಕೆ ಅದು ಕೊಡ್ಲೇಬಾರ್ದು. ಕಾನೂನು ಪ್ರಕಾರವಾಗಿ ಏನು ಫೈಟ್ ಮಾಡ್ಲೇಬೇಕಲ್ಲ ಸರ್. ಇವೆಲ್ಲ IAS ಅಧಿಕಾರಿ ಎಷ್ಟೋ ಅಧಿಕಾರಿಗಳು ಬೀದರ್ ಅಲ್ಲ ಮಂಗಳೂರು ಬೇಡ ಎಷ್ಟೋ ದೂರ ಹೋಗ್ತಾ ಇದಾರಲ್ಲ ಸರ್. ಅದೇ ತರ ಸರ್ಕಾರಿ ಅಧಿಕಾರಿಗಳು ಕೆಲಸ ಮಾಡ್ಲೇಬೇಕಲ್ಲ ಸರ್. ಅದನ್ನೇ ಇಷ್ಟು ದೊಡ್ಡ ವಿಷಯ ಮಾಡಿರೋದು. ಅವರಾಗಿ ಒಂದೇ ತಿಂಗಳು ಕೆಲಸ ಮಾಡಿ ಆಮೇಲೆ ಎಲ್ಲ ಮಾತುಕತೆ ಆತರ ತಪ್ಪಾಗಿದ್ರೆ ಮಾತುಕತೆ ಮುಗಿಸಿ ಮುಖ್ಯಮಂತ್ರಿ ಮಾತಾಡಿ ಅವ್ರನ್ನ ಬರ್ಬೋದಿತ್ತಲ್ಲ. ಇಷ್ಟು ದೊಡ್ಡ ಆವಂತರ ದಶಕಗಳ ಸೃಷ್ಟಿ ಮಾಡಿರೋದು ಇವರು. ಜಾತಿ ಒಳಗೆ ಒಳ ಕೆಲಸ ಏನಿಕೆ ಮಾಡಿರೋದು ಇವಾಗ ಅದೇ ತರ ಆಗಿರೋದು. ಓಕೆ, ಜಾತಿಯಲ್ಲೇ ಬಿಜೆಪಿ ಕಾಂಗ್ರೆಸ್ ದಳ ಜಾತಿ ರಾಜಕೀಯವರು ಎಲ್ಲರೂ ಇದ್ದಾರಲ್ಲ ಸರ್. ಇವಾಗ ಅವರವರಲ್ಲಿ ಒಳಗಾಡ್ತಾ ಇದಾರಲ್ಲ ಸರ್. ಇವಾಗ ಏನ್ ಈ ಕೆಲಸ ಮಾಡ್ಬೇಕಿತ್ತು? ಇನ್ನೊಂದು ವಿಷಯ, ಈ ಅಧಿಕಾರಿಗಳಾಗಿ ನೇರವಾಗಿ ಬಿಲ್ಲೋ ಸಮಾಜಕ್ಕೆ ಪತ್ರ ಕೊಟ್ಟಿರೋದು. ಬಿಲ್ಲೋ ಸಮಾಜದ ಇವ್ರೊಬ್ಬರು ಒಳ್ಳೆ ಅಧಿಕಾರಿ ಇವ್ರನ್ನ ವರ್ಗಾವಣೆ ಮಾಡಿದ್ದಾರೆ, ಅದನ್ನ ನಾವು ನಿಲ್ಲಿಸ್ಬೇಕಂತ ಯಾರು ಮುಂದೆ ಬಂದಿಲ್ವಲ್ಲ. ಇವ್ರು ಒಳ್ಳೆ ಅಧಿಕಾರಿ ಆಗಿದ್ರೆ ಇವರೇ ಮುಂದೆ ಹೋಗ್ತಾ ಇದಾರಲ್ಲ. ಎಷ್ಟೋ ಕಡೆ ನೋಡ್ತಾ ಇದಾರಲ್ಲ ಸರ್ ತಾವು. ಅಧಿಕಾರಿಗಳು ವರ್ಗಾವಣೆ ಆಗುವಾಗ ಶಾಲೆ ಟೀಚರ್ಸ್ ವರ್ಗಾವಣೆ ಆಗುವ ಶಾಲೆಯವರು ಗ್ರಾಮವನ್ನು ಬಿಡ್ತಾ ಇಲ್ಲಲ್ವ ಸರ್. ಆತರ ಕೆಲಸ ಮಾಡಿದ್ರೆ ಇವತ್ತು ಬಿಲ್ಲೋ ಸಮಾಜ ಇಡೀ ಸಮಾಜ ಒಟ್ಟಿಗೆ ನಿಲ್ತಿರಲ್ವ ಸರ್. ಇದೇನ್ ಮತ್ತೆ ನಾನು ಹೇಳ್ತಾ ಇದ್ದ ಅಧಿಕಾರಿಗೆ ನಿಷ್ಠೆಯಿಂದ ಕೆಲಸ ಮಾಡಿ ಸಮಾಜ ಸೇವೆ ಮಾಡಿ ಜನರ ಸೇವೆ ಮಾಡಿ ಎಸ್ ಸರ್ ಈ ಒಂದು ಆಡಳಿತಾತ್ಮಕವಾಗಿರುವಂತಹ ಹಿತದೃಷ್ಟಿಯಿಂದ ಎಲ್ಲೋ ಒಂದ್ ಕಡೆ ವರ್ಗಾವಣೆಗಳನ್ನ ನಾವು ನೋಡ್ತೇವೆ. ಅನೇಕ ವರ್ಗಾವಣೆಗಳನ್ನ ನಾವು ರಾಜ್ಯ ನೋಡಿದೆ, ನಾವುಗಳು ಕೂಡ ನೋಡಿದ್ದೇವೆ. ಆದ್ರೆ ಇಲ್ಲಿ ಸರ್ಕಾರದ ವರ್ಗಾವಣೆ ಆದೇಶದಲ್ಲಿ ಯಾವ ಹಿತದೃಷ್ಟಿಯಿಂದ ವರ್ಗಾವಣೆ ಮಾಡ್ತಾ ಇದ್ದೇವೆ ಅನ್ನೋ ಅಕ್ಷರವನ್ನ ಉಲ್ಲೇಖಿಸಿಲ್ಲ ಅನ್ನುವಂಥದ್ದು ತಮ್ಮಗಳ ಒಂದು ವಿಚಾರ. ಜೊತೆಗೆ ಇಲ್ಲಿ ಆಡಳಿತಾತ್ಮಕವಾಗಿರುವಂತಹ ಹಿತದೃಷ್ಟಿಯಿಂದ ವರ್ಗಾವಣೆ ಮಾಡುವಂತ ನೋಡಿದ್ದೇವೆ. ಯಾಕೆ ಆಗಿಲ್ಲ, ಜೊತೆಗೆ ಯಾಕೆ ಒಂದು ಪರ್ಟಿಕ್ಯುಲರ್ ಆಗಿರುವಂತಹ ಒಂದು ಸ್ಥಳವನ್ನ ತೆಗೆದುಕೊಂಡಿದ್ದಾರೆ ಅಂತ ವಿಚಾರಗಳ ನಡುವೆ ಆ ಒಂದು ಲೆಟರ್ ಅನ್ನ ಕೂಡ ಪ್ಲೇ ಮಾಡಿ ವೈರಲ್ ಆಗ್ತಾ ಇರುವಂತಹ ಸೋಷಿಯಲ್ ಮೀಡಿಯಾಗಳಲ್ಲಿ ವೈರಲ್ ಆಗ್ತಾ ಇರುವಂತಹ ವಿಚಾರಗಳ ನಡುವೆ ತದನಂತರ ಈ ಹಿಂದೆಯೂ ಕೂಡ ಆಗಿರುವಂತಹ ಘಟನೆ, ಇವರುಗಳು ಮಾಡಿರುವಂತಹ ಪ್ರೊಟೆಸ್ಟ್, ಆ ಪ್ರೊಟೆಸ್ಟ್ ಅನ್ನು ಕೂಡ ಸ್ವಲ್ಪ ಪ್ಲೇ ಮಾಡಿ, ದಯಮಾಡಿ ಪ್ರೊಟೆಸ್ಟ್ ಅನ್ನ ಪ್ಲೇ ಮಾಡಿ. ಏನಾದ್ರು ಬಾಂಬ ಮಾರ್ಕಾಸ್ತ್ರ ಇಲ್ಲ ನಾಳೆ ಏನಾದ್ರು ದೊಡ್ಡ ಅನಾಹುತ ಆಗ್ತಾ ಅಂಥ ಸಂದರ್ಭದಲ್ಲಿ ಬೇಕಾದರೆ ಅಟ್ಯಾಕ್ ಮಾಡ್ಬೋದು. ಇಲ್ಲ ಮನೆಯಲ್ಲಿ ಕಾನೂನು ಚೌಕಟ್ಟಲ್ಲಿ ಅಧಿಕಾರಿ ಬರಬೇಕಾದ್ರೆ ಮೇಲಾಧಿಕಾರಿ ಅನುಮತಿ ಇರಬೇಕು, ಮೇಲಾಧಿಕಾರಿ ಇರಬೇಕು. ಬಂದರೂ ಅವರು ಯಾರು ಎಂಬುದನ್ನು ಅವರ ಮನೆಯವರಿಗೆ ಸ್ಪಷ್ಟೀಕರಣ ಕೊಡಬೇಕು. ನಾನು ಇಂಥವರು ಪ್ರಸಾದ್ ಅವರನ್ನು ಕರೀರಿ. ಅವರೆಲ್ಲ ಎಲ್ಲಿ ಹೋಗಿದ್ದಾರೆ ಗೊತ್ತಿಲ್ಲ. ಇಲ್ಲೇ ಇದ್ದದ್ದು ಮಾತಾಡ್ತಿದ್ದು ನಾವು ಕೇಳಿಸ್ಕೊಂಡಿಲ್ಲ. ಯಾರು ಮಾತಾಡ್ತಿದ್ರು? ಗಂಡಸರು ಮಾತಾಡಿದಾಗ ಹೆಂಗಸರು ಮಾತಾಡೋದು ಇದೆ. ಪೊಲೀಸ್ ಕರ್ಕೊಂಡು ಬಂದಿದ್ದೇವೆ. ಬರ್ತಾರಾದ್ರೆ ಬನ್ನಿ. ಇಲ್ಲ ಮಾತಾಡದಲ್ಲಿ ಅಡಿಗಿದ್ರು ಹಿಡ್ಕೊಂಡು ಗಂಟ ಇಲ್ಲಿ. ನಿಮ್ಮ ಗಂಡ ಯಾರು? ಪ್ರಸಾದ್ ಯಾರು? ನಮ್ಗೆ ಗೊತ್ತಾ ಇಲ್ಲ ಅಂತ ಹೇಳಿಸಿದಿರಾ? ಪ್ರಸಾದ್ ಅವ ನನ್ನ ಗಂಡ. ಅವಾಗ ಬಿದ್ದಾಯಿ ಬತ್ತು ಚೂರಿ ಬತ್ತೋಲ್ಯಾ ತರಕಾರಿ ಕಟ್ಟುವನ್ ಪರಿಚಯ ನೋಡೋದು ಅದು ಪಂಚೆ ನೆಂತೋನೆ ಅಂಚನೆ ಅಂಚನೆ ನೆಂತೋನೆ ಆಯ್ತಾಯ್ತು ಗೊತ್ತಾಯ್ತು ನಮ್ಗೆ ತರಕಾರಿ ಇರ್ತಾ ಇದ್ದಿದ್ದು ಕಾಣಿಸ್ತು ಅನ್ನ ಇಲ್ಲದಲ್ಲ ಒಂಜಿ ಚೂರಿ ಬತ್ತಾರ ಬಲ್ಲಿ ಬಿದ್ದಾಯಿ ಬತ್ತೋಲ್ಯಾ ಬತ್ತನ ಆಫೀಸರ್ ಪೊಂಜವು ಅವೇ ಆಂಜೋ ವೈಜಿ ಗೊತ್ತಿದೆಯರಿಗೆ ಪೊಂಜು ಮಂಜು ಆಡು ಒವ್ವ ಆಡು ಏನು ಇಲ್ಲ ಎಣ್ಣೆ ಇಲ್ಲ ಚೂರಿ ಬತ್ತ ಗೊತ್ತಾಗ್ಲಿ ಎಣ್ಣೆ ಇಲ್ಲ ಚೂರಿ ಬತ್ತನ ಅದ ಬುಕ್ಕ ಅಲ್ಲ ಚೂರಿ ಬತ್ತದ ಜತ ಅದು ಬತ್ತನ ರೂಲ್ಸ್ ಆಯ್ತು ನಾನು ಅದೊಂದು ಬೋಲೆ ಕಲ ಬಾಳೆ ನಚ್ಚು ಬಾಳೆ ಅನ್ಪು ದಾಳ ಮನ್ಪು ಬಾಳೆ ನಿಗ್ಲಿ ಕೇನ್ಯಾರ ಕ್ಲಿಯರ್ ಕೇನ್ರ ಏಕಲ ಕೇನ್ಯಾರ ಅತ್ತಜ ಸ್ವಾಮಿ ಏಕಲ ನಿಗ್ಲೇನ್ ಕೇನ್ಯಾರ ಅತ್ತಜ. ಇದು ಮಾರ್ಚ್ 2ರಂದು ನಡೆದಿರುವಂತಹ ಘಟನೆ. ಬಹುಶಃ ಈ ಘಟನೆಯನ್ನ ನೀತಿ ಸಂಘಟನೆಯವರು ಖಂಡಿಸಿರುವಂತದ್ದು. ಇದು ಅನ್ಯಾಯ ಅನ್ನೋದು ಹೇಳಿರುವಂತದ್ದು ಅಲ್ವಾ ಸರ್? ಹೌದು ಅಲ್ವಾ? ಹೌದು ಸರ್, ಇದೇ ಸಂಘಟನೆ ನಿಜ. ನಮ್ಮ ಖಂಡನೆಯೂ ಕೂಡ ಇದೆ ಈ ಒಂದು ವಿಚಾರಕ್ಕೆ. ಮಧ್ಯರಾತ್ರಿಯ ಹೊತ್ತಿನಲ್ಲಿ ಆ ಭಾಗಕ್ಕೆ ಹೋಗಿ ಆ ಸಂದರ್ಭಗಳಲ್ಲಿ ಆಗಿರುವಂತಹ ಈ ಒಂದು ಘಟನೆ ಏನಿದೆ, ವ್ಯಾಪಕವಾದ ಆಕ್ರೋಶಗಳು ವ್ಯಕ್ತವಾಗಿತ್ತು. ನಾವು ಕೂಡ ಖಂಡನೆಯನ್ನ ಮಾಡ್ತೇವೆ, ನೋ ಡೌಟ್. ಆದ್ರೆ ಈ ಒಂದು ವಿಚಾರ ಏನಿದೆ, ಈ ಒಂದು ಎತ್ತಂಗಡಿಯ ಬಗ್ಗೆ ಕೊಟ್ಟಿರುವಂತಹ ಮನವಿಯ ಬಗ್ಗೆ, ತದನಂತರ ಇಲ್ಲಿ ಆಗಿರುವಂತದ್ದು ಶಾಸಕರ ಒಂದು ಪತ್ರವು ಕೂಡ ಸೋಷಿಯಲ್ ಮೀಡಿಯಾಗಳಲ್ಲಿ ವೈರಲ್ ಆಗ್ತಾ ಇತ್ತು. ಈ ಒಂದು ಪರ್ಟಿಕ್ಯುಲರ್ ಆಗಿರುವಂತಹ ಸ್ಥಳಕ್ಕೆ ವರ್ಗಾವಣೆ ಮಾಡಿ ಅನ್ನುವಂಥದ್ದು ಹೇಳಿರುವಂತಹ ಪತ್ರ ಸೋಷಿಯಲ್ ಮೀಡಿಯಾ ವೈರಲ್ ಆಗಿ ಪರವಿರೋಧವಾಗಿರುವಂತಹ ಚರ್ಚೆಗಳು ಕಾರಣವಾಗ್ತಾ ಇತ್ತು. ಆ ಒಂದು ಪತ್ರವನ್ನು ನೋಡ್ಕೊಂಡು ಬನ್ನಿ. ಇದು ಸನ್ಮಾನ್ಯ ಶ್ರೀ ಬಸವರಾಜ ಬೊಮ್ಮಾಯಿ ಅವರಿಗೆ ಬರೆದಿರುವಂತಹ ಪತ್ರ.
ವರ್ಗಾವಣೆ ಮಾಡುವ ಕುರಿತು. ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಸಂಧ್ಯಾ ವಲಯ ಅರಣ್ಯಾಧಿಕಾರಿ, ಅರಣ್ಯ ಸಂಚಾರ ದಳ ಉಡುಪಿ, ಪ್ರಸ್ತುತ ಅರಣ್ಯ ಸಂಚಾರಿ ದಳ ಮಂಗಳೂರು ಇಲ್ಲಿ ಪ್ರಭಾರಿಯಾಗಿ ಕರ್ತವ್ಯ ನಿರ್ವಹಿಸ್ತಾ ಇದ್ದಾರೆ. ಇವರನ್ನ ಅರಣ್ಯ ತರಬೇತಿ ಕೇಂದ್ರ ನೌಬಾದ್ ಬೀದರ್ ಇಲ್ಲಿ ಕಾಲಿರುವಂತಹ ವಲಯ ಅರಣ್ಯಾಧಿಕಾರಿ ಹುದ್ದೆಗೆ ವರ್ಗಾವಣೆ ಮಾಡುವಂತೆ ಆದೇಶಿಸಲು ತಮ್ಮನ್ನ ಕೋರ್ತೇವೆ ಅನ್ನುವಂತಹ ಒಂದು ಪತ್ರ ಏನಿದೆ, ಈ ಪತ್ರ ಸೋಷಿಯಲ್ ಮೀಡಿಯಾಗಳಲ್ಲಿ ವೈರಲ್ ಆಗ್ತಾ ಇರುವಂತದ್ದು. ತದನಂತರ ಈ ಪತ್ರಕ್ಕೆ ಸಂಘಟನೆಗಳ ಖಂಡನೆ ಇರುವಂತದ್ದು. ಸದ್ಯ ಈ ಒಂದು ವ್ಯವಸ್ಥೆ ಬಗ್ಗೆ ಖಂಡನೆಯನ್ನು ತಾವುಗಳು ಮಾಡಿರೋದು. ಎಸ್ ಸರ್, ಕೊನೆಯದಾಗಿ ನಾನು ನೇರವಾಗಿ ಮನೋಹರ್ ಜೊತೆ ಹೋಗ್ತಾ ಇದ್ದೇನೆ. ಮನೋಹರ್ ಕುಮಾರ್ ಅವರು ಕೊನೆಯದಾಗಿ ತಮ್ಮ ನಿಲುವೇನು ಅಂಡ್ ಏನು ಹೇಳಲಿಕ್ಕೆ ಇಷ್ಟಪಡ್ತಾರೆ ಸಮಾಜಕ್ಕೆ, ಜೊತೆಗೆ ಸರ್ಕಾರಕ್ಕೆ, ಜೊತೆಗೆ ಈ ಒಂದು ಪ್ರಕರಣದ ಬಗ್ಗೆ? ಎಸ್ ಸರ್, ಕೊನೆಯದಾಗಿ ತಮ್ಮ ಒಂದು ನಿಲುವು. ಎಸ್ ಸರ್. ಒಬ್ಬಳು ಮಹಿಳಾ ಅಧಿಕಾರಿಯನ್ನು ದೂರದ ಬೀದರ್ಗೆ ವರ್ಗಾವಣೆ ಮಾಡಿದಂಥದ್ದು ಸರಿಯಲ್ಲ. ಅವರನ್ನು ವಾಪಸ್ ಎಲ್ಲಿಯಾದರೂ ಹತ್ತಿರಕ್ಕೆ ಅವರನ್ನು ವರ್ಗಾವಣೆ ಮಾಡಬೇಕೆನ್ನುವಂಥದ್ದು ನನ್ನೊಂದು ಆಗ್ರಹ. ಓಕೆ, ಇಲ್ಲಿ ವೈಯಕ್ತಿಕವಾಗಿರುವಂತಹ ವಿಚಾರಗಳು ನಡೆದಾಡ್ತಾ ಇದೆ ಅಂತ ತಮ್ಮ ಪ್ರಶ್ನೆ? ಅಲ್ಲ, ವೈಯಕ್ತಿಕ ಏನಿಲ್ಲ. ವೈಯಕ್ತಿಕ ಏನಿಲ್ಲ. ಅವರು ಅವ್ರಿಗೆ ಕಷ್ಟ ಆಗಿದೆ ಅಂತ ಅವರೊಂದು ನಮಗೂ ಅಪ್ಲಿಕೇಶನ್ ಕೊಟ್ಟಿದ್ದಾರೆ. ನಮಗೆ ಅಪ್ಲಿಕೇಶನ್ ಕೊಡದಿರಲಿ ಹಾಗಂತಲ್ಲ. ಶತ್ರು ಆದರೂ ಅವ್ರನ್ನ ಮೇಲೆ ಹಗೆತನ ಸಾಧಿಸುವಂಥದ್ದು ಸರಿಯಲ್ಲ. ಎಸ್, ಥ್ಯಾಂಕ್ ಯು. ಎಸ್ ಸರ್, ಕೊನೆಯದಾಗಿ ಶೇಖರ್ ಎಲ್ ಬೆಳ್ತಂಗಡಿ ಅವರು ಏನು ಹೇಳಲಿಕ್ಕೆ ಇಷ್ಟಪಡ್ತಾರೆ ಪ್ರಕರಣ? ಇಲ್ಲಿ ಬಹಳ ಮುಖ್ಯ ಈಗ ಮಾತಾಡುವ ವಿಚಾರಗಳು ಬಂತು. ಸಂಧ್ಯಾರವರು ಬಿಲ್ಲವ ಸಂಘಟನೆಗೆ ಕೊಟ್ಟಿರುವಂತ ಮನವಿ ಸರಿಯಲ್ಲ ಅಂತ ಬಹಳ ಮುಖ್ಯವಾಗಿ ನಾವು ಇಡೀ ರಾಜ್ಯದಲ್ಲಿ ನೋಡ್ತಾ ಇರಬೇಕು. ಈಗ ಸಚಿವ ಸಂಪುಟ ವಿಸ್ತರಣೆ ಸಂದರ್ಭದಲ್ಲಿ ಶಾಸಕರುಗಳು, MLCಗಳು ಅವರವರ ಜಾತಿಯ ಸಂಘಟನೆಗಳನ್ನು ಹೋಗಿ ಮಾತಾಡಿಸುತ್ತೆ. ನನಗೊಂದು ಕೊಡಿಸಬೇಕು ಅಂತ ಸ್ವಾಮೀಜಿಗಳನ್ನು ಮಾತಾಡಿಸುತ್ತೆ. ಅದನ್ನು ಯಾರು ಕೂಡ ವಿರೋಧ ಮಾಡಲ್ಲ. ಆದ್ರೆ ಒಬ್ಬ ಮಹಿಳಾ ಅಧಿಕಾರಿ ಅವರು ಏನು ತಪ್ಪ, ನೀವು ಆ ಪತ್ರ ಶಾಸಕರು ಮುಖ್ಯಮಂತ್ರಿಗಳಿಗೆ ಬರೆದ ಪತ್ರದಲ್ಲಿ ಯಾವ ಕಾರಣಕ್ಕಾಗಿ ಸಂಧ್ಯಾ ಅವರನ್ನು ವರ್ಗಾವಣೆ ಮಾಡಬೇಕನ್ನೋ ವಿಚಾರವನ್ನು ಪ್ರಸ್ತಾಪನೆ ಮಾಡಿಲ್ಲ. ನೇರವಾಗಿ ಬೀದರ್ ಜಿಲ್ಲೆಗೆ ಇಲ್ಲಿ ಖಾಲಿ ಇದೆ, ವರ್ಗಾವಣೆ ಮಾಡಿ. ಅರ್ಥ ಇದೆಯಾ ಅಂತ ನಾವು ಕೇಳುವಂತ. ಮತ್ತೆ ಇದು ನಾನು ಆಗ್ಲೇ ಹೇಳಿದೆ, ಇಲ್ಲಿ ಸಂಧ್ಯಾ ಅವರು ಮಾತ್ರ ಅಲ್ಲ, ಕಳೆದ ವಿಧಾನ ಪರಿಷತ್ ಚುನಾವಣೆಯ ಸಂದರ್ಭ ನೀತಿ ಸಂಹಿತೆ ಜಾರಿ ಇದ್ದ ಸಂದರ್ಭದಲ್ಲಿ ಬಿಜೆಪಿ ನಾಯಕನ ಒಬ್ಬ ಮನೆಯಲ್ಲಿ ಅಕ್ರಮ ಮದ್ಯ ಸಿಗುತ್ತೆ. ಅಬಕಾರಿ ಇನ್ಸ್ಪೆಕ್ಟರ್ ಸೌಮಿಲತಾ ಅವರು ಆ ವ್ಯಕ್ತಿಯ ಮೇಲೆ FIR ಮಾಡ್ತಾರೆ, ಜೈಲಿಗೆ ಹಾಕ್ತಾರೆ. ಅವರನ್ನು ನೀರಿಲ್ಲದ ಕಡೆ ವರ್ಗಾವಣೆ ಮಾಡಿ ಅಂತ ಇದೇ ಶಾಸಕರು ಹೇಳ್ತಾರೆ. ಅವರನ್ನು ವರ್ಗಾವಣೆ ಆಗಿತ್ತು, ಮತ್ತೆ ಈಗ ನಮ್ಮ ಜಿಲ್ಲೆಗೆ ಬಂದಿದ್ದಾರೆ, ಅದು ಬೇರೆ ಪ್ರಶ್ನೆ. ತಮಗೆ ಗೊತ್ತಿರಬಹುದು, ಕಾರಿಂಜೇಶ್ವರ ಟೆಂಪಲ್ನ ಎದುರು ಒಂದು ಪ್ರತಿಭಟನೆ ಆಗುತ್ತೆ. ಸಂಘ ಪರಿವಾರದ ಜಗದೀಶ್ ಕಾರಂತ್ ಜಿಲ್ಲಾಧಿಕಾರಿಯವರ ಕಾಲರ್ ಪಟ್ಟಿ ಹಿಡಿಬೇಕು, ಅವರಿಗೆ ಹೊಡಿಬೇಕು, ಕಪಾಲಕ್ಕೆ ಬಾರಿಸಬೇಕು ಅಂತ ಹೇಳ್ತಾರೆ. ಅದರ ವಿರುದ್ಧ ಜಿಲ್ಲಾಧಿಕಾರಿಯವರು ಪುಂಜಲ್ಕಟ್ಟೆ ಪೊಲೀಸ್ ಠಾಣೆಯಲ್ಲಿ ಕಂಪ್ಲೇಂಟ್ ಮಾಡ್ತಾರೆ. ಅಲ್ಲಿಯ ಸಬ್ ಇನ್ಸ್ಪೆಕ್ಟರ್ ಆಗಿರತಕ್ಕಂಥ ಸೌಮ್ಯ ಅವರು FIR ಮಾಡ್ತಾರೆ. ಮರುದಿವಸ ಅವರಿಗೆ ಬೆದರಿಕೆ ಆಗುತ್ತೆ, ಮತ್ತೆ ಅದರ ಮೇಲೆ ಒಂದು FIR ಆಗುತ್ತೆ. ಆ ಕಾರಣಕ್ಕಾಗಿ ಒಬ್ಬ ಸಬ್ ಇನ್ಸ್ಪೆಕ್ಟರನ್ನು ಟ್ರಾನ್ಸ್ಫರ್ ಮಾಡ್ತಾರೆ. ಆಗ್ಲೇ ಮಾತಾಡಿದವರು ಹೇಳಿದ್ರು, ಇದು ಕೇವಲ ಸಂಧ್ಯಾ ಅವರ ಪ್ರಶ್ನೆ ಅಲ್ಲ, ಮಹಿಳಾ ಅಧಿಕಾರಿಗಳನ್ನು ನಿರಂತರವಾಗಿ ದಕ್ಷ ಅಧಿಕಾರಿಗಳನ್ನು ವರ್ಗಾವಣೆ ಮಾಡುವಂತ ಒಂದು ನೀಚ ರಾಜಕೀಯ ವ್ಯವಸ್ಥೆ ಬೆಳ್ತಂಗಡಿಯಲ್ಲಿ ಆಗ್ತಾ ಇದೆ. ಓಕೆ, ಥ್ಯಾಂಕ್ ಯು. ಕೊನೆಯದಾಗಿ ಜೈನ್ ಅವರು ಕೊನೆಯದಾಗಿ ಸರ್. ಎಸ್ ಸರ್, ಏನ್ ಹೇಳಿಕ್ಕೆ ಇಷ್ಟಪಡ್ತಾರೆ ಒಂದು ಪ್ರಕರಣದ ಬಗ್ಗೆ ಕೊನೆಯದಾಗಿ? ಸರ್, ನಾವು ಅಧಿಕಾರಿಗೆ ಎಲ್ಲರಿಗೂ ಹೇಳ್ತಾ ಇದ್ದೀವಿ, ನಿಷ್ಠೆಯಿಂದ ಕೆಲಸ ಮಾಡಿ, ಜನಸೇವೆಗಾಗಿ ಬಂದಿರಿ, ಸೇವೆ ಮಾಡಿ, ತನ್ನ ದರ್ಪವನ್ನು ಇಲ್ಲಿ ತೋರಿಸಬೇಡಿ, ಈ ಜಾತಿ ರಾಜ್ಯಕ್ಕೆ ಒಂದು ಅಧಿಕಾರ ಹಾಕಬೇಡಿ ಎಂಬುದೊಂದು ಮನವಿ ಮಾಡ್ತಾ ಇದ್ದೀವಿ. ಅವ್ರು ಏನಿದ್ರು ಕಾನೂನು ಹೋರಾಟ ಮಾಡ್ತಾ ಇರ್ಲಿ. ನಾನು ಹೇಳ್ದಂಗೆ ಅವ್ರು ತಪ್ಪು ಮಾಡಿದಾಗ ಚೆನ್ನಾಗಿ ನಿಷ್ಠಾವಂತ ಅಧಿಕಾರಿ ಜನರೇ ಎತ್ತು ಒಟ್ಟಿಗೆ ಬರ್ತಾರೆ ಅಂತ ಕೆಲಸ ಮಾಡಿ ಎಂದು ಈ ಮೂಲಕ ವಿನಂತಿಸಿಕೊಳ್ತಾ ಇದ್ದೀವಿ ಅಧಿಕಾರಿಯವರಿಗೆ. ಓಕೆ ಎಸ್ ಸರ್, ಥ್ಯಾಂಕ್ ಯು ಸೋ ಮಚ್. ಎಸ್, ಇದು ಏನು ಮರಗಳ್ಳರ ವಿರುದ್ಧ ಕ್ರಮ ಕೈಗೊಂಡಂತೆ ಈ ಒಂದು ಮಹಿಳಾ ಅಧಿಕಾರಿಗೆ ಸಮಸ್ಯೆ ಆಯ್ತಾ, ಮುಳುವಾಯ್ತಾ ಅನ್ನುವಂಥ ಪ್ರಶ್ನೆಗಳ ನಡುವೆ ಬೆಳ್ತಂಗಡಿಯ ಈ ಒಂದು ಮಹಿಳಾ ಅಧಿಕಾರಿ ಸಂಧ್ಯಾ ಸಚಿನ್ ಅವರಂತಹ ವರ್ಗಾವಣೆ ಏನಿದೆ, ಈ ವರ್ಗಾವಣೆ ತುಂಬಾ ದೊಡ್ಡ ಮಟ್ಟದಲ್ಲಿ ಸೋಷಿಯಲ್ ಮೀಡಿಯಾಗಳಲ್ಲಿ ಸುದ್ದಿ ಮಾಡಿತ್ತು, ಪರ ವಿರೋಧವಾಗಿರುವಂತಹ ಚರ್ಚೆಗಳು ಕಾರಣವಾಗಿತ್ತು. ಇಲ್ಲಿ ಕೆಲವು ಪತ್ರಗಳು ಕೂಡ ಪ್ರಮುಖವಾಗಿರುವಂತಹ ಪಾತ್ರವನ್ನು ವಹಿಸುತ್ತೆ. ಹೇಳುವಂಥದ್ದು ಇಷ್ಟೇ, ಶಾಸಕರು ಬರೆದಿರುವಂತಹ ಪತ್ರ, CM ಅವರಿಗೆ ಬರೆದಿರುವಂತಹ ಪತ್ರ, ಅಲ್ಲಿ ಸರಿಯಾಗಿರುವಂತಹ ಕಾರಣವನ್ನ ಉಲ್ಲೇಖ ಮಾಡಿಲ್ಲ. ಆದರೆ ಈ ಒಂದು ಜಾಗಕ್ಕೆ ವರ್ಗಾವಣೆ ಮಾಡಿ ಅನ್ನುವಂತಹ ಪ್ರಶ್ನೆಯನ್ನ ಅವರು ಹೇಳಿದ್ದಾರೆ ಅನ್ನುವಂಥದ್ದು. ಯಾಕೆ ಅನ್ನುವಂತಹ ಪ್ರಶ್ನೆಯನ್ನ ಈ ಸಂಘ ಸಂಸ್ಥೆಗಳು ಎತ್ತುವಂಥದ್ದು. ಜೊತೆಗೆ ಈ ರೀತಿ ಎಲ್ಲರನ್ನ ವರ್ಗಾವಣೆ ಮಾಡ್ತಾ ಹೋಗ್ತಾ ಇದ್ರೆ ಈ ವ್ಯವಸ್ಥೆ ಏನಾಗುತ್ತೆ ಅನ್ನುವಂಥ ಪ್ರಶ್ನೆಗಳ ನಡುವೆ, ಯಾಕಂದ್ರೆ ಆಡಳಿತ ಹಿತದೃಷ್ಟಿ ಅನ್ನುವಂಥ ಅಲ್ಲಿ ನಮೂದಿಸಲಾಗಲಿಲ್ಲ, ಯಾವ ಆಧಾರದ ಮೇಲೆ ಆಗಿದೆ ಅಂತ ಗೊತ್ತಿಲ್ಲ ಅನ್ನುವಂಥದ್ದು. ಜೊತೆಗೆ ಜೈನ್ ಅವರು ಹೇಳುವಂತಹ ಪ್ರಕಾರ ಈ ಮಹಿಳೆಯ ವರ್ಗಾವಣೆ ಆದಾಗ, ಮಹಿಳಾ ಅಧಿಕಾರಿಯ ವರ್ಗಾವಣೆ ಆದಾಗ
ನೀತಿ ಸಂಘಟನೆ ಹರ್ಷವನ್ನ ವ್ಯಕ್ತಪಡಿಸಿತ್ತು. ಆದ್ರೆ ನಮಗೆ ಆ ಮಹಿಳಾ ಅಧಿಕಾರಿಯ ಮೇಲೆ ಯಾವುದೇ ರೀತಿಯ ವೈಯಕ್ತಿಕವಾಗಿರುವಂತಹ ದ್ವೇಷ ಇಲ್ಲ, ಜೊತೆಗೆ ಆ ಮಹಿಳಾ ಅಧಿಕಾರಿಯ ಕೆಲಸಗಳ ಬಗ್ಗೆಯೂ ಕೂಡ ನಮಗೆ ಗೊತ್ತಿಲ್ಲ, ತುಂಬಾ ದೊಡ್ಡ ಮಟ್ಟದಲ್ಲಿ ಆರೋಪಗಳಿಲ್ಲ, ಕೇವಲ ಆರೋಪ ಇರುವಂತದ್ದು ಒಂದು ಘಟನೆಯ ಮೇಲೆ, ಅಂದ್ರೆ ಮಾರ್ಚ್ 7ರಂದು ನಡೆದಿರುವಂತಹ ಘಟನೆಯ ಮೇಲೆ. ಹಾಗಾಗಿ ನಾವುಗಳು ಹರ್ಷವನ್ನ ವ್ಯಕ್ತಪಡಿಸಿದ್ವಿ ಅನ್ನುವಂಥ ವಿಚಾರವನ್ನ, ಜೊತೆಗೆ ಮರಗಳತನ ಆ ಭಾಗದಲ್ಲಿ ಆಗ್ತಾ ಇರುವಂತಹ ವಿಚಾರಗಳ ಬಗ್ಗೆ ಈಗಾಗಲೇ ಹೇಳಿದ್ರು. ಈ ಬಗ್ಗೆ ಜಯನ್ ಅವರು ಕೂಡ ಆ ಒಂದು ವಿಚಾರಗಳಲ್ಲಿ ನಮ್ಮ ಖಂಡನೆ ಇದೆ ಅನ್ನುವಂಥ ವಿಚಾರವನ್ನ ಹೇಳಿದ್ದಾರೆ. ಜೊತೆಗೆ ಇದು ಪ್ರಸಕ್ತ ಸದ್ಯದ ಪರಿಸ್ಥಿತಿ, ಎತ್ತಂಗಡಿ ಭಾಗ್ಯ ತುಂಬಾ ದೊಡ್ಡ ಮಟ್ಟದಲ್ಲಿ ಅನೇಕ ಬಾರಿ ಚರ್ಚೆಗೆ ಬಂದಿದೆ. ಅಂದ್ರೆ ಪ್ರಸಕ್ತ ಕಾಲಘಟ್ಟದಲ್ಲಿ ಈ ಒಂದು ಮಹಿಳಾ ಅಧಿಕಾರಿಯ ಒಂದು ವರ್ಗಾವಣೆ ಭಾಗ್ಯ ಏನಿದೆ ತುಂಬಾ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇತ್ತು. ಸದ್ಯ ಬೀದರ್ಗೆ ವರ್ಗಾವಣೆ ಮಾಡಿರುವಂತದ್ದು, ಈ ಒಂದು ವಿಚಾರದ ಬಗ್ಗೆ ನಾವು ಇವತ್ತು ಮಾತನಾಡಿದ್ದೇವೆ. ಆದ್ರೆ ದಕ್ಷ ಪ್ರಾಮಾಣಿಕವಾಗಿರುವಂತಹ ಅಧಿಕಾರಿಗಳು ಯಾರಿದ್ದಾರೆ, ಸೊ ಅವರಿಗೆ ಅನ್ಯಾಯ ಆಗದೆ ಇರಲಿ ಅನ್ನುವಂಥದ್ದು ನಮ್ಮ ಒಂದು ಕಾಳಜಿ. ಜೊತೆಗೆ ಶಾಸಕರು ತೆಗೆದುಕೊಂಡಿರುವಂತಹ ನಿರ್ಧಾರವು ಕೂಡ ಪರ ವಿರೋಧವಾಗಿರುವಂತಹ ಚರ್ಚೆಗಳಿಗೆ ಕಾರಣವಾಗಿರುವಂತದ್ದು. ಸೋಷಿಯಲ್ ಮೀಡಿಯಾಗಳಲ್ಲೂ ಕೂಡ ಪರ ವಿರೋಧವಾಗಿರುವಂತಹ ಚರ್ಚೆಗಳು ಬಂದಿರುವಂತದ್ದು. ಹಾಗಾಗಿ ಇವತ್ತಿನ ಚರ್ಚೆನ ನಾವು ಮಾಡಿರುವಂತದ್ದು. ನಮ್ಮ ಜೊತೆ ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರುವಂತಹ ಅತಿಥಿಗಳು ಶೇಖರ್ ಎಲ್ ಬೆಳ್ತಂಗಡಿ ಅವರು, ಸಿಪಿಎಂ ಮುಖಂಡರು, ಬೆಳ್ತಂಗಡಿ ಸರ್. ಥ್ಯಾಂಕ್ ಯು ಸೋ ಮಚ್. ಅದೇ ರೀತಿ ಮನೋಹರ್ ಕುಮಾರ್ ಅವರು, ಮಾಜಿ ಉಪಾಧ್ಯಕ್ಷರು, ಶ್ರೀ ಗುರುನಾರಾಯಣ ಸ್ವಾಮಿ ಸೇವಾ ಸಂಘ ಬೆಳ್ತಂಗಡಿ ಸರ್. ಥ್ಯಾಂಕ್ ಯು ಸೋ ಮಚ್. ಅದೇ ರೀತಿ ಜಯನ್ ಅವರು, ನೀತಿ ಸಂಘಟನೆ ರಾಜ್ಯಾಧ್ಯಕ್ಷರು ಸರ್. ಥ್ಯಾಂಕ್ ಯು ಸೋ ಮಚ್. ಜೊತೆಗೆ ಬಹುಶಃ ಈ ಒಂದು ಪ್ರಕರಣ ಏನಿದೆ ತುಂಬಾ ದೊಡ್ಡ ಮಟ್ಟದಲ್ಲಿ ಯಾಕೆ ಚರ್ಚೆಗೆ ಗ್ರಾಸವಾಗುತ್ತೆ ಅಂತ ಬಂದಾಗ, ಕರಾವಳಿ ಭಾಗದ ಪ್ರಬಲ ಜಾತಿ ಸಂಘಟನೆಗಳ ನಡುವೆ, ಜಾತಿಗಳ ನಡುವೆ ಕಿಚ್ಚು ಹಚ್ಚಿದಂತಹ ಮಹಿಳಾ ಅಧಿಕಾರಿ ಅನ್ನೋಂತಹ ವಿಚಾರ, ಇವೆಲ್ಲದರ ನಡುವೆ ಯಾಕೆ ಆ ಮಹಿಳಾ ಅಧಿಕಾರಿ ಈ ಒಂದು ಸಂಘಟನೆಯನ್ನ, ಈ ಒಂದು ಸೇವಾ ಸಂಸ್ಥೆಯನ್ನ ಸಂಪರ್ಕ ಮಾಡಿದೆ ಅಂತ ಬಂದಾಗ, ಸರ್ಕಾರ ಕೊಟ್ಟಿರುವಂತಹ ಆದೇಶ ನಮ್ಗಳಿಗೆ ಯಾರೂ ಇಲ್ಲ ಅಂತ ಬಂದಾಗ, ನಾನು ಆ ಒಂದು ಸಂಘಟನೆಗಳು ಅಂತ ಬಂದಾಗ, ಆ ಒಂದು ಜಾತಿಗೆ ಸೇರಿರುವಂತಹ ಒಂದು ಮಹಿಳೆ ಅಂತ ಬಂದಾಗ ಅವರುಗಳಾದ್ರೂ ಶಕ್ತಿ ತುಂಬುತ್ತಾರೆ ಅನ್ನುವಂತಹ ಒಂದು ನಿಟ್ಟಿನಲ್ಲಿ ಬಹುಶಃ ಆ ಮಹಿಳಾ ಅಧಿಕಾರಿ ಕೊಟ್ಟಿರುವಂತಹ ಒಂದು ಮನವಿ ಒಟ್ಟಿನಲ್ಲಿ ಚರ್ಚೆಗೆ ಕಾರಣವಾಗಿದೆ. ಸರ್ಕಾರ ಯಾವ ರೀತಿ ವ್ಯವಸ್ಥೆಯನ್ನ ಮತ್ತಷ್ಟು ಬಲಗೊಳಿಸುತ್ತೆ ಅಥವಾ ಯಾವ ರೀತಿ ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ ಅನ್ನೋದು ನೋಡ್ಕೊಳ್ಬೇಕು. ತದನಂತರ ಶಾಸಕರು ಕೂಡ ಒಳ್ಳೆಯ ಮನಸ್ಸುಗಳನ್ನು ಮಾಡಬೇಕು. ಇದು ಇವತ್ತಿನ ವಿಶೇಷ. ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ನಮ್ಮ ಕುಡ್ಲ ನ್ಯೂಸ್ 24/7.